ಸ್ವಾಗತ. ನಾನು ಸುಕನ್ಯಾ. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ನಾವಿವತ್ತು ಪ್ರಮುಖವಾಗಿ ಫೋಕಸ್ ಮಾಡ್ತಾ ಇರೋದು ಮಾರ್ಕೆಟ್ ಬಗ್ಗೆ. ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್ ಜಗತ್ತಿನ ಒಳನೋಟಗಳು, ಮಾರ್ಕೆಟ್ ನ ಸವಾಲುಗಳು, ಅದರ ಜೊತೆಗೆ ಭವಿಷ್ಯದ ದಾರಿ, ಹೊಸ ಪ್ರಾಡಕ್ಟ್ ಗಳಿಗೆ ಇರುವಂತಹ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋದಕ್ಕೆ ಇವತ್ತು ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋಗೆ ಕಳಿಸಿದೀವಿ. ಶ್ರೀ ಜಯಂತ್ ಗಾಣಿಗ ಅವರು ಡಿಸ್ಟ್ರಿಬ್ಯೂಷನ್ ಸಂಘದ ಅಧ್ಯಕ್ಷರು, ರಾಜ್ಯ ಡಿಸ್ಟ್ರಿಬ್ಯೂಟರ್ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಜಯಂತ್ ಗಾಣಿಗ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇವತ್ತು ನಿಮ್ಮ ಹತ್ರ ನಾನು ಮಾತಾಡ್ತಿದ್ದೀನಲ್ಲ, ಇದು ಬಹುಶಃ ನನ್ನ ತರದ ಬಹಳಷ್ಟು ಜನರ ಪ್ರಶ್ನೆಗಳಾಗಿರುತ್ತೆ. ತುಂಬಾ ಜನಕ್ಕೆ ಪ್ರಶ್ನೆಗಳಿರುತ್ತೆ, ಉತ್ತರ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ನಮ್ಮ ಈ ಪಾಡ್ಕಾಸ್ಟ್ ಅಲ್ಲಿ ಉತ್ತರ ಕೊಡಬೇಕು. ಸೊ ಅವರೆಲ್ಲರೂ ಕೂಡ ಕ್ಯೂರಿಯಾಸಿಟಿಯಲ್ಲಿ ಈ ಪ್ರಶ್ನೆಗಳು, ಉತ್ತರಗಳು ಎಲ್ಲವನ್ನ ಕೂಡ ನೋಡ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ಡಿಸ್ಟ್ರಿಬ್ಯೂಟರ್ ಸಂಘದ ಅಧ್ಯಕ್ಷರಾಗಿದ್ದೀರಿ ನೀವು. ಸೊ ಇದು ಸುಗಮದ ಹಾದಿ ಅಂತೂ ಅಲ್ಲ, ತುಂಬಾ ಕಠಿಣ ದಾರಿಯನ್ನೇ ಸವಿಸಿ ಬಂದಿರ್ತೀರಾ. ಹೇಗ್ ಬಂದ್ರಿ ಈ ಫೀಲ್ಡ್ಗೆ, ಡಿಸ್ಟ್ರಿಬ್ಯೂಷನ್ ಫೀಲ್ಡ್ಗೆ? ಥ್ಯಾಂಕ್ ಯು ಮೇಡಮ್, ನಿಮ್ಮ ಚಾನಲ್ ನಮ್ಮನ್ನು ಹೋಸ್ಟ್ ಮಾಡ್ತಾ ಇರೋದಕ್ಕೆ. ಸೊ ಈ ಫೀಲ್ಡ್ಗೆ ಯಾವ ಥರ ಬಂದ್ವಿ ಅಂದರೆ, ನಾನು ಆತಾರ್ ಕಂಪ್ನಿ MNCಯಲ್ಲಿ ವರ್ಕ್ ಮಾಡ್ತಾ ಇದೇ ಲೈನ್ ಅದು FMCG ಕಂಪ್ನೀಸಲ್ಲಿ, ಲೈಕ್ ಬಿಗ್ ಬ್ರ್ಯಾಂಡ್ಸು, ಮೆಡಿಮಿಕ್ಸ್ ಆಗಿರ್ಬೋದು, ಮದರ್ ಡೈರಿ ಆಗಿರ್ಬೋದು, ರುಚಿ ಇಂಡಸ್ಟ್ರೀಸ್ ಆಗಿರ್ಬೋದು. ಸೊ ಇಲ್ಲೆಲ್ಲ ಒಂದು 10 ವರ್ಷ MNC ಕಂಪ್ನೀಸಲ್ಲಿ ವರ್ಕ್ ಮಾಡಿ ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗಿ. ಸೊ ಆಮೇಲೆ ಒಂದು ದಿವಸ ಅರ್ಥ ಆಯಿತು, ನಾವು ಬೇರೆಯವ್ರ ಡ್ರೀಮ್ಸ್ಗೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಸಂಬಳ ತೊಗೊಂಡು ಇನ್ನೂ ಎಷ್ಟು ವರ್ಷ ಆಗೋದು ಅಂತ ಹೇಳಿದಾಗ ನಮಗೆ ಗೊತ್ತಿದ್ದು ಈ ಒಂದೇ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಿದ್ದು. ಸೊ ಹಂಗಾಗಿ ಇದೇ ಡಿಸ್ಟ್ರಿಬ್ಯೂಷನ್, ಇದೇ ಲೈನಲ್ಲಿ FMCGಯಲ್ಲೇ ಡಿಸ್ಟ್ರಿಬ್ಯೂಷನ್ಗೋಸ್ಕರ ಬರಬೇಕಾಯ್ತು ಮೇಡಮ್. ಸೊ ಡಿಸ್ಟ್ರಿಬ್ಯೂಷನ್ ಫೀಲ್ಡಿಗೆ ಬಂದ್ರಿ, ಆಮೇಲೆ ಡಿಸ್ಟ್ರಿಬ್ಯೂಟರ್ ಸಂಘದ ಅಧ್ಯಕ್ಷರಾದ್ರಿ, ವಿತರಕರ ಸಂಘದ ಅಧ್ಯಕ್ಷರು, ರಾಜ್ಯ ವಿತರಕರ ಸಂಘದ ಅಧ್ಯಕ್ಷರಾದ್ರಿ. ಈ ಅಧ್ಯಕ್ಷ ಸ್ಥಾನಕ್ಕೆ ಬರುವಲ್ಲಿನ ಜರ್ನಿ ಹೇಗೆ ಅಧ್ಯಕ್ಷರಾದ್ರಿ? ಈ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದು ಒಂದು ಮೈಲ್ಸ್ಟೋನ್ ಆದರೆ, ಅಲ್ಲಿ ಗಳಿಸಿದ್ದು ಬಂದಿದ್ದು ನಾಲೆಜು, ಎಕ್ಸ್ಪೀರಿಯನ್ಸ್ ಒಂದೇ ಹೊರತು ನಮ್ಗೆ ಇಲ್ಲಿ ಬಂದಾದಮೇಲೆ ಡಿಸ್ಟ್ರಿಬ್ಯೂಷನಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಒಂಥರ ನೆಕ್ಸ್ಟ್ ಲೆವೆಲ್ದು ಹೋಗ್ಬೋದು ನಾವು ಲೈಫಲ್ಲಿ ಅಂತ ಅಂದ್ಕೊಂಡು ಬಂದಾದಮೇಲೆ ನಮ್ಗೆ ಗೊತ್ತಾಗಿತ್ತು ಇಲ್ಲೇನೇನು ಚಾಲೆಂಜಸ್ ಇದೆ, ಇಲ್ಲಿ ಎಷ್ಟು ಒಳಗಡೆ ಲೂಪ್ ಹೋಲ್ಸ್ ಇದೆ, ಇಲ್ಲಿ ಯಾವ್ಯಾವ ಥರ ದುಡ್ಡು ಮೋಸ ಮಾಡೋದಕ್ಕೋಸ್ಕರ ನಮ್ಗೆ ಕಾಯ್ತಾ ಇರ್ತಾರೆ ಅಂತ ಹೇಳಿ. ಸೊ ಅದನ್ನೆಲ್ಲ ಚಾಲೆಂಜಸ್ನ ನೋಡ್ಬೇಕಾಗಿದ್ರೆ ಅಸೋಸಿಯೇಷನ್ ಅಂತ ನಮ್ದು ಯಾವುದು ಇರಲಿಲ್ಲ. ಮೋರ್ ಓವರ್ ಏನಂದರೆ ಎಲ್ಲ ಅಲ್ಲಲ್ಲಿ ಡಿಸ್ಟ್ರಿಕ್ಟ್ಸಲ್ಲಿ, ಟೌನ್ಸಲ್ಲಿ ಚಿಕ್ಕದು ಗ್ಯಾದರಿಂಗ್ಸ್ ಮಾಡಿಕೊಂಡು ಅಲ್ಲಲ್ಲಿರೋ ಲೋಕಲ್ ಟೌನ್ಸು ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅವರು ಮಾಡ್ಕೊಂಡಿದ್ರು. ಬಟ್ ರಿಜಿಸ್ಟರ್ಡ್ ಅಸೋಸಿಯೇಷನ್ ಅಂತ ಹೇಳಿ ಇದ್ದಿದ್ದಂದರೆ ನಮ್ಮದು ಮೋಸ್ಟ್ ಪ್ರಾಬ್ಲಿ ಮೈಸೂರು ಒಂದೇ 40 ವರ್ಷದಿಂದ ಇತ್ತು. ಬಟ್ ಅವರು ಏನು ಆ್ಯಕ್ಟಿವ್ ಆಗಿರಲಿಲ್ಲ, ಮತ್ತು ಅವರೇನು ಎಂಟೈರ್ ಸ್ಟೇಟ್ನ ಒಗ್ಗೂಡಿಸಿ ಒಂದು ಆರ್ಗನೈಸ್ಡ್ ಸೆಕ್ಟ್ರಲ್ಲಿ ಮಾಡಬೇಕು ಅಂತ ಅವ್ರಿಗೂ ಏನು ಇಂಟೆನ್ಷನ್ ಇರಲಿಲ್ಲ. ಮತ್ತು ನಾನು ರಿಸರ್ಚ್ ಮಾಡಿದಾಗ ನಾನು ಏನಕ್ಕೆ ಇದನ್ನು ಮೇಯ್ನಾಗಿ ಕಾರಣ ಅಂತಂದರೆ, ಅಸೋಸಿಯೇಷನ್ ಮಾಡೋದಕ್ಕೆ ನಾವೊಂದು ಬ್ರ್ಯಾಂಡ್ ತೊಗೊಂಡೆ ಇನಿಷಿಯಲ್ ಸ್ಟೇಜಸಲ್ಲಿ ಡಿಸ್ಟ್ರಿಬ್ಯೂಷನ್ಗೆ. ಸೊ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರು, ಇನ್ವೆಸ್ಟ್ಮೆಂಟ್ ಆಗೋಗಿತ್ತು, ಅದರದ್ದು ಬಿಸ್ನೆಸ್ಸು ನಡೀತಾ ಇತ್ತು. ಸೊ ಸ್ಟಾರ್ಟ್ ಮಾಡಿ ವಿತಿನ್ ಅ ಮಂತ್, ನಾನು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿ ವಿತಿನ್ ಅ ಮಂತಲ್ಲಿ ಕಂಪ್ನಿಯವ್ರು ಯಾವುದೋ ಸಣ್ಣ ಕಾರಣಕ್ಕೆ ನಿಮ್ಮ ಡಿಸ್ಟ್ರಿಬ್ಯೂಷನ್ಶಿಪ್ ನಾಳೆಯಿಂದ ಇರಲ್ಲ ಅಂತ ಹೇಳಿದ್ರು. ಸೊ ನಾನು ನಾಳೆಯಿಂದ ನಂದು ಯೋಚನೆ ಏನು, ಅಟ್ಲೀಸ್ಟ್ ಕೆಲಸದಲ್ಲಿದ್ದರೆ ನನಗೇನದೇ, ನನ್ನ ಇನ್ವೆಸ್ಟ್ಮೆಂಟ್ ಏನಿರಲ್ಲ, ಕೆಲಸ ಅಲ್ಲ ಇನ್ನೊಂದು ಕೆಲಸ ಹೋಗುತ್ತೆ, ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ತೀನಿ, ಓಕೆ. ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗೋಗಿದೆ. ಬಟ್ ನಾಳೆ ಇವಾಗ ನಾನು ಕೊಂಡ್ಕೊಂಡ್ರೋ ಸ್ಟಾಕು ನಾಳೆ ಎಲ್ಲಿ ಸಪ್ಲೈ ಮಾಡಲಿ, ಹೆಂಗೆ ಸೇಲ್ಸ್ ಮಾಡಲಿ, ಹೆಂಗೆ ಲಿಕ್ವಿಡೇಟ್ ಮಾಡಲಿ, ಇದಕ್ಕೆ ಮಾರ್ಜಿನ್ ಹೆಂಗೆ ತೊಗೊಂಡ್ಲಿ ಅನ್ನೋ ಚಾಲೆಂಜಸ್ ಎಲ್ಲ ಪ್ರಶ್ನೆ ಥರ ರಾತ್ರಿ ಎಲ್ಲ ಕಾಡ ಸ್ಟಾರ್ಟ್ ಆಯಿತು. ಆವಾಗ ನನಗೆ ಯಾರಾದರೂ ಹೆಲ್ಪ್ ಬರ್ತಾರಾ, ಏನಾರು ಆಗುತ್ತಾ ಅಂತ ನೋಡಿದಾಗ ಯಾರೂ ಇರಲಿಲ್ಲ. ಇಲ್ಲಿ ಯಾರು ಒಂದು ಆರ್ಗನೈಸ್ ಸೆಕ್ಟರ್ ಥರ ಯಾರೂ ಇರಲಿಲ್ಲ, ಕೆಲಸ ಮಾಡ್ತಾ ಇಲ್ಲ. ಸೊ ಅದೇ ಲೂಪಲ್ಲಿ ಅವ್ರಿಗೆ ಬೆನಿಫಿಟ್ ಆಗಿತ್ತು, ಬ್ರ್ಯಾಂಡ್ಸ್ಗೆ. ಸೊ ಅದನ್ನು ಓವರ್ಕಮ್ ಮಾಡಬೇಕು ಅಂತೇಳಿ ನಾವೇನು ಮಾಡಿದ್ವಿ, ಒಂದು 3-4 ಜನ ಫ್ರೆಂಡ್ಸ್ ನಾವೇ ಅವರ ಬ್ರ್ಯಾಂಡ್ಸ್ಗೆ ಒಂದು ಸ್ವಲ್ಪ ಇದು ಮಾಡಿ, ಬೇರೆ ಡಿಸ್ಟ್ರಿಬ್ಯೂಟರ್ಸ್ ಅವ್ರದ್ದು ಯಾವ ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತದೆ ಅವ್ರದ್ದೆಲ್ಲ ಸ್ವಲ್ಪ ಹೋಲ್ಡ್ ಮಾಡಿ ನಮ್ಮದೆಲ್ಲ ಸೆಟಲ್ಮೆಂಟ್ ಆಗಿ ಮಾಡ್ಕೊಳ್ತಾ ಮಾಡಿದ್ವಿ. ಅದಾದಮೇಲೆ ನಮಗೊಂದು ಕ್ಲಾರಿಟಿ ಸಿಕ್ತು, ಇಲ್ಲ ನಮಗೊಂದು ಅಸೋಸಿಯೇಷನ್ ಬೇಕು, ನಾವೇ ಮಾಡ್ರೆ ಒಳ್ಳೇದು ಅಂತೇಳಿ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ರಾಜ್ಯಾದ್ಯಂತ ಪರ್ಯಟನೆ ಮಾಡಿದ್ವಿ. ಆಲ್ಮೋಸ್ಟ್ 1-2 ಇಯರ್ಸ್ ಏನೋ ಮಾಡಿದ್ವಿ. ಎಲ್ಲ ಟೌನ್ಸ್ಗೂ, ಎಲ್ಲ ಡಿಸ್ಟ್ರಿಕ್ಟ್ಸ್ಗೂ ಹೋಗಿ ಅಲ್ಲಿ ಇರೋರನ್ನ ಇನ್ನೂ ಒಂಥರ ಫುಲ್ಲಾಗಿ ಫಾರ್ಮ್ ಮಾಡಿದ್ವಿ. ಅಸೋಸಿಯೇಷನ್ಸ್ ಇನ್ನೂ ಆರ್ಗನೈಸ್ಡ್ ಸೆಕ್ಟ್ರಾಗಿ ಕನ್ವರ್ಟ್ ಮಾಡಿದ್ವಿ. ಇಲ್ಲದೆ ಇರೋ ಕಡೆ ನಾವೇ ಫಾರ್ಮ್ ಮಾಡಿದ್ವಿ. ಅಲ್ಲಿರೋ ಒಂದು 10 ಜನ ಡಿಸ್ಟ್ರಿಬ್ಯೂಟರ್ಸ್ನ ಒಗ್ಗೂಡಿಸೋದು, ಅಲ್ಲೇ ಯಾವ್ದಾದ್ರು ಸಭಾಭವನಕ್ಕೆ ಕರೆಯೋದು, ಇಲ್ಲ ಒಂದು ಯಾವುದೋ ಟೆಂಪಲಲ್ಲಿ ಕರೆದು ಈ ಥರ ಒಂದು ಮೀಟಿಂಗ್ ಮಾಡಿ, ನಿಮ್ಗೆ ಈ ಥರ ಒಗ್ಗಟ್ಟು ಬೇಕು, ನಾವು ಇಲ್ಲಿಂದ ನಾಲೆಜ್ ನಿಮ್ಗೆ ಸಿಗುತ್ತೆ, ನಿಮ್ಮಲ್ಲಿ ಏನಾದ್ರು ತೊಂದರೆ ತೊಡಗುಗಳಿದ್ರೆ ನೀವು ಅಲ್ಲಿಂದ ನಮಗೆ ಕಮ್ಯುನಿಕೇಟ್ ಮಾಡಿ. ಸೊ ಅದನ್ನು ಓವರ್ ಆಲ್ ಡಿಸ್ಕಷನ್ ಮಾಡಿ
ಯಾವ ಥರ ಚಾಲೆಂಜಸ್ನ ಫೇಸ್ ಮಾಡಬೇಕು ಅನ್ನೋದನ್ನ ಮುಂದಿನ ದಿವಸದಲ್ಲಿ ಓಡಾಡೋಣ ಅಂತೇಳಿ ಮಾಡಿದ್ದು ಸಂಘ ಇದು. ಎಷ್ಟು ವರ್ಷ ಆಯ್ತು ಸರ್ ಈ ಸಂಘಕ್ಕೆ? ಇವಾಗ 9 ವರ್ಷ ಆಯ್ತು ನಾನು. 9 ವರ್ಷ. ನೆಕ್ಸ್ಟ್ ಇಯರ್ ಮಾರ್ಚ್ಗೆ 10 years ಆಗುತ್ತೆ. ಎಷ್ಟು ದೊಡ್ಡ ನೆಟ್ವರ್ಕ್ ಸರ್ ಈಗ ನಿಮ್ಮ ಸಂಘ? ಎಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ನಿಮ್ಮ ಸಂಘದಲ್ಲಿ? 11,000 ಜನ ಇದ್ದಾರೆ. 11,000 ಇಡೀ ರಾಜ್ಯಾದ್ಯಂತ? 11,000 ಜನ ಇದ್ದಾರೆ. 89 ಡಿಸ್ಟ್ರಿಕ್ಟ್ ಅಲ್ಲಿ ಅಸೋಸಿಯೇಷನ್ ಇದೆ. ಡಿಸ್ಟ್ರಿಕ್ಟ್ ಟೌನ್ಸ್ ಎಲ್ಲ ಸೇರಿ 89 ಅಸೋಸಿಯೇಷನ್ಸ್ ಇದೆ. ಎಲ್ಲಾನು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ವೆಲ್ಫೇರ್ ಅಸೋಸಿಯೇಷನ್ಗೆ ಲಿಂಕ್ ಆಗಿದೆ ಇವಾಗ. ಸೊ ಅಸೋಸಿಯೇಟ್ ಆಗಿದೆ ನಮ್ಮ ಜೊತೆಲಿ. ಈಗ ನಾರ್ಮಲ್ ಆಗಿ ನಡೀತದೆ. ಏನೋ ಗ್ರಾಜುವಲ್ ಯಾವ್ದಾದ್ರು ಬ್ರ್ಯಾಂಡ್ಸ್ ಒಂದು ಪ್ರಾಬ್ಲಮ್ ಇದ್ರೆ ಅವ್ರು ಅದನ್ನ ನಾನು ಫೋನ್ ಮಾಡಿದ್ರೆ ನಾವು ಅದು ಡೈರೆಕ್ಟ್ ಕಂಪ್ನಿ ಅವ್ರಿಗೆ ಫೋನ್ ಮಾಡಿ ಈ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ಗೆ ನಾವು ಇದನ್ನ ಮುಂದುವರ್ಸ್ಬೇಕಾಗತ್ತೆ. ಯಾಕಂದ್ರೆ ಇವಾಗ ನ್ಯಾಷನಲ್ ಲೆವೆಲಲ್ಲೂ ಇದೆ ಚೆನ್ನಾಗಿ ಸ್ಟ್ರಾಂಗ್ ಆಗಿ. ಸೊ ನಾವ್ಯಾವಾಗ ಇಲ್ಲಿ ಲೋಕಲ್ ನಾವು ಸ್ಟ್ರಾಂಗ್ ಆದ್ವು, ನ್ಯಾಷನಲ್ ಲೆವೆಲಲ್ಲೂ ಅದೇ ಥರ ಸ್ಟ್ರಾಂಗ್ ಆದ್ವಿ. ಇವಾಗ ನ್ಯಾಷನಲ್ ಲೆವೆಲಲ್ಲೂ ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ಕೆಲಸ ಮಾಡ್ತೇನೆ. AICPF ಅಂತ ಹೇಳಿ ಆಲ್ ಇಂಡಿಯಾ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಇದೆ. ಸೊ ಈ ಒಗ್ಗಟ್ಟಾದ್ಮೇಲೆ ಎಲ್ಲ ಡಿಸ್ಟ್ರಿಬ್ಯೂಟರ್ ಒಂದು ಅಸೋಸಿಯೇಷನ್ ಬಂದ ಮೇಲೆ ನಿಮ್ಗೆ ಸುಮಾರು ಬದಲಾವಣೆ ಆಗಿರ್ಬೋದಲ್ಲ ಈ ಡಿಸ್ಟ್ರಿಬ್ಯೂಷನ್ ಫೀಲ್ಡ್ ಅಲ್ಲಿ? ಬಹಳಷ್ಟು ಬದಲಾವಣೆ ಆಗಿದೆ. ಮುಂಚೆ ಇಲ್ಲಿ ಪ್ರತಿಯೊಂದು ಸೂಪರ್ ಮಾರ್ಕೆಟ್ಸ್ ಒಂದು ಧೋರಣೆ ಇತ್ತು. ಡಿಸ್ಟ್ರಿಬ್ಯೂಟರ್ಸ್ ಅಂದ್ರೆ ಕಾಲ್ ಕಸ ತರ. ಅಂದ್ರೆ ಅವ್ರಿಗೆ ಪ್ರಾಫಿಟ್ಸ್ ಬೇಕು. ಪ್ರಾಫಿಟ್ಸ್ ಯಾರು ಕೊಡ್ತಾರೆ? ಬ್ರ್ಯಾಂಡ್ಸ್ ಕೊಡ್ತಾರೆ. ಕೈಯಿಂದ ಏನ್ ಕೊಡಲ್ಲ ಅನ್ನೋ ತರ. ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹೆಂಗ್ ನಡೆಯುತ್ತೆ ಅಂದ್ರೆ ಈ ಸೂಪರ್ ಮಾರ್ಕೆಟ್ಸ್ ಇದಾರಲ್ಲ ಇವ್ರಿಗೆ ಪೂರ್ತಿ ಡಿಸ್ಟ್ರಿಬ್ಯೂಟರ್ಸ್ ಇನ್ವೆಸ್ಟ್ಮೆಂಟ್. ಬ್ರ್ಯಾಂಡ್ಸ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಒಂದು ಸೂಪರ್ ಮಾರ್ಕೆಟ್ಗೆ. ಜಸ್ಟ್ ಅವ್ರು ಸೂಪರ್ ಮಾರ್ಕೆಟ್ ಓಪನ್ ಮಾಡ್ತಾರೆ, ಬಟ್ ಅವ್ರಿಗೆ ಪೂರ್ತಿ ಸರ್ಟ್ ಎಲ್ಲಾನು ನಾವೇ ತಲುಪಿಸೋದಲ್ವಾ. ಪ್ರತಿಯೊಂದು ಸಾಲದಲ್ಲಿ ಕೊಟ್ಟಿರ್ತೀವಿ. ಸೊ ಅವ್ರ ಧೋರಣೆ ಹೆಂಗೆ ಅಂದರೆ ನೀವೇ ನಮ್ಮ ಕಾಲ್ ಕಸ ತೊಗೊಂಡೋಗಿ ಬಿಲ್ ಸರ್ 1 ವೀಕ್ ಆಯಿತು ಪೇಮೆಂಟ್ ಕೊಡಿ ಅಂದರೆ ಹಿಂಗೆ ಎತ್ತಿ ಬಿಸಾಕಿ ನಾಳೆ ಬಾ ಅಂತ ಹೇಳೋದು. ಸ್ವಲ್ಪ ಜೋರಾಗಿ ಯಾರು ಕೇಳಿದ್ರೆ ಅವ್ರಿಗೆ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಅವ್ರದ್ದು ಒಂದು ಸಂಘ ಇದೆ, DMA ಅಂತೇಳಿ, ಬೆಂಗಳೂರು ಮರ್ಚೆಂಟ್ ಅಸೋಸಿಯೇಷನ್ ಅಂತೇಳಿ. ಅವ್ರದ್ದೊಂದು ಸಂಘ ಮಾಡಿಕೊಂಡು ಅದರಲ್ಲಿ ಅವರು ತುಂಬ ನೆಕ್ಸ್ಟ್ ಲೆವೆಲ್ಗೆ ಒಂಥರ ಎಕ್ಸಿಕ್ಯೂಟ್ ಮಾಡ್ತಾಯಿದ್ರು. ಸೊ ಅದನ್ನು ಚಾಲೆಂಜಸ್ ಫೇಸ್ ಮಾಡೋದಕ್ಕೋಸ್ಕರ ಬ್ರ್ಯಾಂಡ್ಸು ಪ್ಲಸ್ ನಮ್ಮ ಕಸ್ಟಮರ್ಸ್ನು ಅಂದರೆ ಈ ಸೂಪರ್ ಮಾರ್ಕೆಟ್ಸು B ಕ್ಲಾಸ್ ಔಟ್ಲೆಟ್ಸು ಯಾರಿದ್ದಾರೆ ಇವರೆಲ್ಲರೂ ನಮ್ಮ ಜೊತೆ ಪ್ರಾಪರಾಗಿ ಒಡನಾಟ ಇಟ್ಕೊಳ್ಬೇಕು ಅಂತ ಹೇಳಿ ಮಾಡಿದ್ವಿ. ಓಕೆ. ಸೊ ಅಂದರೆ ಡಿಸ್ಟ್ರಿಬ್ಯೂಟರ್ಸನ್ನು ಗೌರವಯುತವಾಗಿ ನಡೆಸ್ಕೊಳ್ದಿರುವ ತುಂಬ ಉದಾಹರಣೆಗಳಿದೆ ಹಾಗಾದರೆ. ಸೊ ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ಟಾಪ್ ಇನ್ ಟೌನ್ ಅಂತ ನೀವು ಕೇಳಿರ್ಬೋದು. ಸೂಪರ್ ಮಾರ್ಕೆಟ್ ಅವ್ರದ್ದು ಒಂದು ಚೈನ್ ಔಟ್ಲೆಟ್ಸು ಒಂದು 11 ಔಟ್ಲೆಟ್ಸ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಇದೇ ಥರ ಒಂದು 6 years ಬ್ಯಾಕು ನಮ್ಮ ಅಸೋಸಿಯೇಷನ್ ಮೆಂಬರ್ ಒಬ್ಬರಿಗೆ ಅವ್ರ ಹುಡುಗ ಸಪ್ಲೈಗೆ ಹೋದಾಗ ಅವ್ರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು. ಇಲ್ಲಿ ಕೊಡೋಕ್ಕಾಗಲ್ಲ, ಸ್ಟಾಕು ಕೊಡಲ್ಲ, ಏನು ಮಾಡ್ತೀವಿ ಮಾಡು ಅಂತ. ಅದು ನಮ್ಮವ್ರಿಗೂ ತಲುಪ್ತು. ನಾವು ಹೋಗಿ ಒಂಥರ ಕನ್ವೀನಿಯೆಂಟಾಗಿ ಮಾತಾಡೋಕ್ಕೆ ಟ್ರೈ ಮಾಡಿದ್ರು. ನನಗೆ MLA ಗೊತ್ತು, ಈ ನಾವು ಬಿಲ್ಡಿಂಗು ಯಾರು ಬಾಡಿಗೆಗಿದ್ವಿ ಅಂದರೆ ಇಲ್ಲಿ ಲೋಕಲ್ ಕಾರ್ಪೊರೇಟ್ರು ಅಂತೆಲ್ಲ ಹೇಳಿದ್ರು. ನಾವು ಹೌದಾ ಅಂತೇಳಿ ನಾವು ಒಂದು ಸ್ವಲ್ಪ ವಾಗ್ವಾದ ಸ್ಟಾರ್ಟ್ ಆಯಿತು. ನಮ್ಮದು ಕೈ ಮಿಲಾಯಿಸಿದ್ವಿ. ಬಟ್ ನಾನು ಎಲ್ಲರೂ ಅಲ್ಲೇ ನಾನೇ ಇದ್ದೆ, ಸ್ವತಃ ನಾನೇ ಎಲ್ಲನೂ ಕಂಟ್ರೋಲ್ ಮಾಡಿ ಇದೆಲ್ಲ ಬೇಡ, ಯಾಕಂದರೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಅವರು ಇದು ಮುಂದಿನ ಹೋಗೋದು ಬೇಡ ಅಂತೇಳಿ ಅವ್ರನ್ನ ಒಂಥರ ಶ್ರಮಿಸಿ ಬಿಟ್ಟು ಬಂದ್ವಿ. ಬಂದಾದ್ಮೇಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮ್ಮನ್ನ, ಸಪ್ಲೈ ಸ್ಟಾಪ್ ಮಾಡಬೇಡಿ ದಯವಿಟ್ಟು, ಇಲ್ಲಾಂದರೆ ನಾವೆಲ್ಲ ಬೀದಿಗೆ ಬರ್ತೀವಿ, ನಮ್ಮ ಹತ್ರ ವರ್ಕರ್ಸ್ ಇಷ್ಟೊಂದು ಜನ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಆಯಿತು ಅಂತೇಳಿ ಬಂದ್ವಿ. ಬಂದಾದ್ಮೇಲೆ 1 ವೀಕ್ ಬಿಟ್ಟು ಇವ್ರು ಏನು ಮಾಡಿದ್ರು ಅಂದರೆ ಅಲ್ಲಿ ಲೋಕಲ್ ಸ್ಟೇಷನಲ್ಲಿ ಈ ಥರ ನಮ್ಮ ಹುಡುಗರ ಮೇಲೆಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಕೈ ಕಾಲೆಲ್ಲ ಮುರಿದೋಗಿದೆ ಅಂತೇಳಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಆಲ್ಮೋಸ್ಟ್ 1 ವರ್ಷ ಆ ಕೇಸ್ ನಡೀತು. ಸೊ ನಾವು ಅವ್ರ ಮೇಲೆ ಕೈಯೇ ಮಾಡಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅವ್ರಿಗೆ ಯಾವುದೇ ಎವಿಡೆನ್ಸ್ ಇಲ್ಲ, ಬಟ್ ಅವ್ರಿಗೆ ಪ್ರಭಾವಿಗಳು ಇದ್ದಿದ್ದರಿಂದ ನಮ್ಮ ಅಸೋಸಿಯೇಷನ್ ಮೇಲೆ ಒಂದು ಇದು ಮಾಡಿ ಆ ತದನಂತರದಲ್ಲೂ ಅವ್ರಿಗೆ ಫುಲ್ಲು ಸಪ್ಲೈ ಹೋಲ್ಡ್ ಮಾಡಿಬಿಟ್ವಿ. ಆ ಕೇಸ್ ಮೇಲೆ ಏನು ಅಂತಂದರೆ ಅದಕ್ಕೆ ಅಷ್ಟೊಂದು ಎವಿಡೆನ್ಸ್ ಇರಲಿಲ್ಲ. ಹಾಗಾಗಿ 1 ದಿವಸ ಸ್ಟೇಷನಲ್ಲಿ ಕೂರ್ಸೋಕ್ಕಾಯ್ತು ಅಷ್ಟೇ. ಯಾಕಂದರೆ ನಮ್ಮ ಇಲ್ಲಿ ಸಂಘದವರೆಲ್ಲ ಒಂದು 200-300 ಜನ ಕೆಂಗೇರಿ ಸ್ಟೇಷನ್ ಹತ್ರ ಸೇರಿ ಅಲ್ಲಿ ಎಲ್ಲ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೂ ಒಂದು ಮನವರಿಕೆ ಆಯಿತು, ಇಲ್ಲ ಇದು ಸುಮ್ಮನೆ ತುಂಬ ಕಾಂಪಿಟೇಷನ್ ಆಗುತ್ತೆ ಅಂತೇಳಿ ಅವರು ಇದು ಮಾಡಿದ್ರು. ಆದಮೇಲೆ ಕೋರ್ಟಲ್ಲಿ ನಡೀತಾ ಇತ್ತು 1 year. ಬಟ್ ಆದರೆ ಅವಾಗ ಅವ್ರಿಗೆ ಅರ್ಥ ಆಗಿದ್ದೇನೆಂದರೆ ಆಮೇಲೆ ಅವರ ಅಸೋಸಿಯೇಷನ್ ಅವರು ನಮ್ಮ ಜೊತೆ ಕೂತ್ಕೊಂಡು ತಾಳ್ಮೆಯಿಂದ ಮಾತಾಡಿ ಅವಾಗ ನಮ್ಮ ಜೊತೆ ಜಾಯಿಂಟ್ ಕಮಿಟಿ ಅಂತ ಮಾಡಿಕೊಂಡು ಇನ್ನೇನಾದರೂ ಈ ಥರ ಮುಂದೆ ಪ್ರಾಬ್ಲಮ್ಸ್ ಆಗಿದ್ರೆ ನಾವು ನಮ್ಮ ಕಡೆಯಿಂದ ಇಟ್ಕೊಡ್ತೀವಿ ಸರ್, ನೀವು ದಯವಿಟ್ಟು ಈ ಥರ ಎಲ್ಲ ಆ್ಯಕ್ಷನ್ಸ್ ತೊಗೊಬೇಡಿ ಅಂತ ಹೇಳಿದ್ರು. ಬಟ್ ಈ ಒಂದು ತುಂಬ ಪ್ರಿಸೈಸ್ ಆಗಿ ಅವ್ರಿಗೆ ಸಪ್ಲೈಸ್ ಎಲ್ಲ ಹೋಲ್ಡ್ ಮಾಡಿದ್ಮೇಲೆ ಅವ್ರಿಗೆ ಪೂರ್ತಿ ಬಿಸ್ನೆಸ್ ಬಿದ್ದೋಗಿ ಲಾಸ್ ಆಗಿ ಎಂಟೈರ್ ಚೈನ್ನ ಮಾರಿ ಇವಾಗ ಒಂದು 3-4 ಇರ್ಬೋದು ಬ್ಯಾಂಗ್ಳೂರು. ಮುಂಚೆ 11 ಇತ್ತು, ಇವಾಗ 3-4 ಇದೆ. ಸೊ ನೀವು ಹೇಳ್ತಾ ಇರೋದ್ರಲ್ಲಿ ನನಗೆ ಕಾಣಿಸ್ತದೆ ಡಿಸ್ಟ್ರಿಬ್ಯೂಟರ್ ರೋಲ್ ಎಷ್ಟಿದೆ ಒಂದು ಬಿಸ್ನೆಸ್ ಅಲ್ಲಿ ಅಂತ. ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಇಂದ
ಎಂಡ್ ಕಸ್ಟಮರ್ಗೆ ರೀಚ್ ಮಾಡಿಸುವ ನಡುವೆ ಡಿಸ್ಟ್ರಿಬ್ಯೂಟರ್ ಜರ್ನಿ ಇದೆಯಲ್ಲ ಅದೆಷ್ಟು ಕೀ ಪಾಯಿಂಟ್ ಆಗಿರುತ್ತೆ ಅಂತ. ಮೈನೇ ಒಬ್ಬರು ಡಿಸ್ಟ್ರಿಬ್ಯೂಟರ್ ಮೇಡಮ್, ಮೈನೇ ಒಬ್ಬರು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಲ್ಲ ಅಂದ್ರೆ ಯಾವ ಬ್ರ್ಯಾಂಡ್ ಬೆಳೆಯೋಕ್ಕೂ ಆಗಲ್ಲ. ಸಪೋಸ್ ಯಾರೋ ಸ್ಟಾರ್ಟಪ್ಸ್ ಆಗಿರ್ಬೋದು, ಇವಾಗ ನೀವು ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ಅಂತ ಇಟ್ಕೊಂಡ್ರು, HUL ಅಂತ ಇಟ್ಕೊಂಡ್ರು, ಅಥವಾ P&G ಅಂತ ಇಟ್ಕೊಂಡ್ರು, ನೆಸ್ಲೆ, ಕ್ಯಾಡ್ಬರೀಸ್ ಯಾವ್ದಾರು ತಗೊಳ್ಳಿ, ವಿತೌಟ್ ಅ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅವ್ರು ಇಷ್ಟೊಂದೆಲ್ಲ ಅಚೀವ್ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಗ್ತಾ ಇತ್ತು? ಅವ್ರು ಹೋಗಿ ಪ್ರತಿಯೊಂದು ಅಂಗಡಿಗೂ ತಲುಪಿಸ್ತಾ ಇದ್ರ, ಪ್ರತಿಯೊಂದು ಅಂಗಡಿಗೂ ಸಾಲ ಕೊಡ್ತಾ ಇದ್ರ? ಸಾಧ್ಯನೇ ಇಲ್ಲ. ಅಲ್ಲಿ ಆ ಏರಿಯಾ ಅಲ್ಲಿ ಇಷ್ಟು ಔಟ್ಲೆಟ್ಸು, ಇಲ್ಲೊಬ್ರು ಡಿಸ್ಟ್ರಿಬ್ಯೂಟರ್ ಬೇಕು ಅಂತ ಹೇಳಿ ಅವ್ರು ಡೈಲಿ ರೊಟೀನಲ್ಲಿ ಅವ್ರದ್ದು ಬ್ರ್ಯಾಂಡ್ನ ಮ್ಯಾನೇಜ್ ಮಾಡಿದ್ದಕ್ಕೆ ಇವತ್ತು ಅವರೆಲ್ಲ ಬ್ರ್ಯಾಂಡ್ ಆಗಿರೋದೇ ಹೊರತು ಅವ್ರು ಡೈರೆಕ್ಟಾಗಿ ಬಂದು ಯಾರು ಬ್ರ್ಯಾಂಡ್ ಆಗೋರಲ್ಲ. ಸೊ ಇದು ಕೀ ಪಾಯಿಂಟ್. ಈ ಒಂದು ಸ್ಮಾಲ್ ಔಟ್ಲೆಟ್ಸ್ ನಡೆಯೋದು ಅಷ್ಟೇ, ಅವ್ರು ಡಿಸ್ಟ್ರಿಬ್ಯೂಟ್ರಿಂದನೇ ನಡೆಯೋದು. ನಮ್ಗೆ ಅವ್ರ ಮೇಲೆ ನಂಬಿಕೆ ಇದ್ರೆ ಅವ್ರು ಲೋಕಲ್ ಪಾರ್ಟಿನ ಏನು ಒಳ್ಳೆ ಮನುಷ್ಯನ ಅಂತ ನೋಡ್ತೀವಿ, ಅವ್ರಿಗೆ ಸಾಲ ಕೊಡ್ತೀವಿ. 15 ದಿವಸ ಆಗ್ಬೋದು, 20 ದಿವಸ ಆಗ್ಬೋದು. ಬಟ್ ಅವ್ರು ಯಾರೋ ಅವ್ರ ಕನ್ಸ್ಯೂಮರ್ಸ್ಗೆ ಸಾಲ ಕೊಡ್ತಾರೋ ನಾವು ಕೇಳಲ್ಲ. ಬಟ್ ನಮ್ಗೆ ಯಾರು ಬ್ರ್ಯಾಂಡ್ಸ್ ಅವ್ರು ಸಾಲನೂ ಕೊಡಲ್ಲ, ನಮ್ದೆಲ್ಲ ಎಗೇನ್ಸ್ಟಲ್ಲೇ ಇರುತ್ತೆ ಪೇಮೆಂಟ್ಸ್. ನಾವು ದುಡ್ಡು ಹಾಕ್ರೇ ಮಾಲ್ ಕಳಿಸೋದು, ಎಲ್ಲ ರಿಸ್ಕ್ ನಮ್ಮ ಮೇಲೆ ಇರುತ್ತೆ. ಎಂಡ್ ಆಫ್ ದ ಡೇ ಇಲ್ಲಿ ದುಡ್ಡು ಕೊಡಬೇಕು, ಅದು ಸಾಲನೂ ಕೊಡಬೇಕು. ಈ ಸೆಂಟ್ರಲ್ ನಮ್ಗೆ ಇದಕ್ಕೆ ಜಸ್ಟ್ ಒಂದು ಪಾರ್ಟ್ ಆಫ್ ಕಮಿಷನ್ ಕೊಡ್ತಾರೆ ಅಷ್ಟೇ. ಸೊ ಇದು ಇವಾಗ ಎಷ್ಟು ವಾಸ್ಟ್ ಆಗಿದೆ ಅಂದರೆ FMCG ಆರ್ಗನೈಸೇಷನ್ ಎಂಟೈರ್ ಇಡೀ ಪ್ಯಾನ್ ಇಂಡಿಯಾದಲ್ಲಿ 1/3 ಆಫ್ ದ ಎಕನಾಮಿ ಹೋಲ್ಡ್ ಮಾಡ್ತಾ ಇರೋದೇ FMCG ಸೆಕ್ಟರ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದಿತ್ತು. ಬಟ್ ನಮಗೆ ಗೌರ್ಮೆಂಟಿಂದ ಏನು ಇದು ಏನೂ ಇಲ್ಲ, ಏನು ಬೆನಿಫಿಟ್ಸು ಇಲ್ಲ. ಇವಾಗ ಮಾರ್ಕೆಟ್ ಅಲ್ಲಿ ಚಾಲೆಂಜಸ್ ಏನೇನು? ಮಾರ್ಕೆಟ್ ಅಲ್ಲಿ ಚಾಲೆಂಜಸ್ ಅಂದ್ರೆ ಹೊಸ ಬರ್ತಾ ವರ್ಗ ಅಥವಾ ಡಿಸ್ಟ್ರಿಬ್ಯೂಟರ್ಸ್ಗೆ ಇವಾಗ ಹೊಸ ಥರ ಚಾಲೆಂಜಸ್ ಅಂದರೆ ಇ-ಕಾಮರ್ಸ್, ಕ್ವಿಕ್ ಕಾಮರ್ಸ್ ಮೇಯ್ನ್ ಆಗಿ. ಯಾಕಂದರೆ ಎಲ್ಲ ಡೈರೆಕ್ಟಾಗೇ ಸಪ್ಲೈ ಮಾಡ್ತಾರೆ ಮನೆಗೆ. 5 ಮಿನಿಟ್ಸಲ್ಲಿ ಸಪ್ಲೈ ಮಾಡ್ತೀವಿ, 10 ಮಿನಿಟ್ಸಲ್ಲಿ ಸಪ್ಲೈ ಮಾಡ್ತೀವಿ, ಆಮೇಲೆ ಡಿಸ್ಕೌಂಟ್ ರೇಟಲ್ಲಿ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಔಟ್ಲೆಟ್ಗೆ, ಡಿಸ್ಟ್ರಿಬ್ಯೂಟರ್ಗೆ ಏನು ರೇಟಲ್ಲಿ ಬರುತ್ತೋ ಅದೇ ಕಾಸ್ಟ್ಗೆ ಕೊಡಬೇಕಾಗುತ್ತೆ. ಔಟ್ಲೆಟ್ ಅವರು ಅದ್ರ ಮೇಲೆ ಮಾರ್ಜಿನ್ ಇಟ್ಕೊಂಡೇ ಮಾರಬೇಕಾಗುತ್ತೆ. ಇಲ್ಲೇನಾಯಿತು ಅಂದರೆ ಡೈರೆಕ್ಟ್ ಒಂದು ಎಂಟೈರ್ ಚೈನ್ ಸಿಸ್ಟಮ್ನೇ ಕಟ್ ಮಾಡಿ ಡೈರೆಕ್ಟ್ ಆಕ್ಸಿಸ್ ಮಾಡ್ತಾ ಇದ್ದಾರಲ್ಲ. ಇದು ಇವಾಗ ಯಾವ ಲೆವೆಲ್ಗೆ ಪ್ರಾಬ್ಲಮ್ ಇದೆ ಅಂದರೆ, ಸಪೋಸ್ ಇವಾಗ ನಾವೊಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಯೂನಿಟ್ ಮಾಡಬೇಕು ಅಂದರೆ ನನಗೆ FSSAI ಲೈಸೆನ್ಸ್ ಬೇಕು, ಶಾಪ್ ಎಸ್ಟಾಬ್ಲಿಷ್ಮೆಂಟ್ ಬೇಕು, GST ಸರ್ಟಿಫಿಕೇಟ್ ಬೇಕು, ನಂದು ಗಾಡಿ ಎಲ್ಲನೂ ಎಲ್ಲೋ ಬೋರ್ಡ್ ಆಗಿರಬೇಕು, ಅದಕ್ಕೆಲ್ಲ ಕಂಪ್ಲೀಟಾಗಿ ನಾನು ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ನನಗೆ ಗೌರ್ಮೆಂಟ್ ನಾಮ್ಸ್ ಅಲ್ಲೇನೆ. ಸೊ ಇಷ್ಟೆಲ್ಲ ಮಾಡ್ತಾ ಇರ್ಬೇಕು. ನಮ್ಗೆ ಈ ಒಂದು ನಮ್ಮ ಸ್ಟಾಫ್ಸ್ಗೆ ಏನು ಕಮರ್ಷಿಯಲ್ ಕರೆಂಟೇ ಕೊಡ್ತಾರೆ, ಓಕೆ, ಅದಕ್ಕೆ ನಮಗೇನು ಯಾವ ಇದು ಇಲ್ಲ. ಬಟ್ ಇವ್ರಿಗೆ ಇ-ಕಾಮರ್ಸ್ ಅವ್ರಿಗೆ ಹೇಳಿದ್ರೆ ಯಾವುದೇ ರೀತಿಯಾದಂಥ ಇದಿಲ್ಲ. ಅವರು ಫಸ್ಟ್ ಆಫ್ ಆಲ್ ಅವರು ಹುಡುಗರು ಯಾರು ಬರ್ತಾರಲ್ಲ ಅವ್ರಿಗೊಂದು ಇನ್ಶೂರೆನ್ಸ್ ಇರಲ್ಲ, ಅವ್ರಿಗೆ ಒಂದು ಗಾಡಿಗಳಿಗೆ ಯಾವುದೋ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ, ಎಲ್ಲೋ ಬೋರ್ಡ್ ಏನಲ್ಲ. ಅವರು ನಾರ್ಮಲ್ ಅವ್ರು 2 ವೀಲರ್ ಇರುತ್ತೆ, ಅದು ವೈಟ್ ಬೋರ್ಡ್ ಸೆಕ್ಯೂರಿಟಿ ಇಲ್ಲ, ಏನಿಲ್ಲ ಓವರಾಲ್. ಮತ್ತೆ ಅವ್ನು ಯಾವ ಬ್ರ್ಯಾಂಡ್ ಒರಿಜಿನಲ್ಲ ಡೂಪ್ಲಿಕೇಟಾ ಕಸ್ಟಮರ್ಸ್ ಹೆಂಗೆ ಗೊತ್ತಾಗುತ್ತೆ? ಇವಾಗ ನಾವಾದರೆ ಅಥರೈಸ್ ಡಿಸ್ಟ್ರಿಬ್ಯೂಟ್ರು, ಕಂಪ್ನಿ ನನಗೆ ಡೂಪ್ಲಿಕೇಟ್ ಐಟಮ್ ಸಪ್ಲೈ ಮಾಡಲ್ಲ, ನಾನು ಔಟ್ಲೆಟ್ಸ್ಗೆ ಡೂಪ್ಲಿಕೇಟ್ ಐಟಮ್ ಸಪ್ಲೈ ಮಾಡಲ್ಲ. ಬಟ್ ಯಾವಾಗ ಇ-ಕಾಮರ್ಸ್, ಕ್ವಿಕ್ ಕಾಮರ್ಸಿಂದ ಡೈರೆಕ್ಟಾಗಿ ನಿಮ್ಮ ಮನೆಗೆ ಒಂದು ಪ್ರಾಡಕ್ಟ್ ಬರುತ್ತೆ, ಅದು ಕಡಿಮೆ ರೇಟಲ್ಲಿ ಬರ್ತಾ ಇದೆ ಅಂದಾಗ ನಿಮ್ಗೆ ಹೆಂಗೆ ಗೊತ್ತು ಅದು ಒರಿಜಿನಲ್ ಐಟಮ್ ಇದು? ಎಕ್ಸಾಕ್ಟ್ಲಿ ಪ್ರಶ್ನೆ ನನಗೂ ಇದೆ. ಈ ಥರ ಡೂಪ್ಲಿಕೇಟ್ ಐಟಮ್ಸ್ ಆನ್ಲೈನ್ ಥ್ರೂ ಬರುತ್ತೆ ಮೇಡಮ್. ಭಾಳಷ್ಟು ಉದಾಹರಣೆ ಇದೆಯಲ್ಲ. ಎಷ್ಟೋ ಜನ ರೀಸೆಂಟಾಗಿ ಡಿ-ಮಾರ್ಟ್ದೆಲ್ಲ ನೀವು ನೋಡ್ಬೋದು, ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೇ ಬಂದಿದೆ ಸಿಕ್ಕಾಪಟ್ಟೆ ಉದಾಹರಣೆ. ಸೊ ಅದಕ್ಕೆ ಕಡಿಮೆ ಪ್ರೈಸಿಗೆ ಬರುತ್ತೆ ಸುಮಾರು ಪ್ರಾಡಕ್ಟ್ಸ್ ಅಂತ ಅದೊಂದು ಹೇಳಕ್ಕಾಗಲ್ಲ, ಬಟ್ ಇದೆ 100%. ಡಿಸ್ಟ್ರಿಬ್ಯೂಟರ್ ಥ್ರೂ ಬಂದ್ರೆ ಒರಿಜಿನಲ್ ಪ್ರಾಡಕ್ಟ್ಸ್ ಬರುತ್ತೆ 100%. ಯಾಕಂದ್ರೆ ಕಂಪ್ನಿ ಥ್ರೂನೇ ನಾವೆಲ್ಲ ಇದು ಮಾಡೋದು. ಯಾವ ಡಿಸ್ಟ್ರಿಬ್ಯೂಟರ್ನು ಡೂಪ್ಲಿಕೇಟ್ ಅಥವಾ ಕಂಪ್ನಿ ತಗೊಂಡು ನೆಟ್ವರ್ಕಿಂಗ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ಏರಿಯಾದ ಆರ್ಗನೈಸ್ ಸೆಕ್ಟರ್ ಆಗಿ ಅಲ್ಲೊಂದು ನೆಟ್ವರ್ಕ್ ಇದ್ದೇ ಇರುತ್ತೆ. ಸಪೋಸ್ ಯಾರಾದ್ರೂ ನನ್ನ ರೂಟಲ್ಲಿ ಡೂಪ್ಲಿಕೇಟ್ ಐಟಮ್ ತಗೊಂಬಂದಾಗ ನನಗೆ ನೆಕ್ಸ್ಟ್ ಮಿನಿಟ್ ಗೊತ್ತಾಗ್ಬಿಡುತ್ತೆ, ನಿಂಗೆ ಎಲ್ಲಿಂದ ಬಂತು ಈ ಐಟಮ್ಮು, ಯಾರು ಸಪ್ಲೈ ಮಾಡೋದು ಅಂತ ನಾನು ಕೇಳ್ತೀನಿ. ಯಾಕಂದ್ರೆ ನನ್ನ ಬಿಸ್ನೆಸ್ ಹೋಗ್ತಾ ಇದೆ ಅಂತ ತಕ್ಷಣ ನನಗೆ ಗೊತ್ತಾಗ್ಬಿಡುತ್ತೆ. ಇವೊಂದು ಬ್ರ್ಯಾಂಡ್ಸು ಕೇಳ್ತಾರೆ, ಈ ಡಿಸ್ಟ್ರಿಬ್ಯೂಟ್ರಿಂದ ಸಪ್ಲೈ ಆಗಿಲ್ಲ ಅಂದರೆ ಮತ್ತೆ ಎಲ್ಲಿಂದ ಸಪ್ಲೈ ಆಗ್ತಿದ್ದು ಐಟಮ್, ಅದನ್ನು ಪೂರ್ತಿ ನೋಡ್ತಾರೆ. ಅದ್ರದ್ದು ಅವರು ಏನು ಅವ್ರದ್ದು ನಾಮ್ಸಲ್ಲಿ ಇದ್ದಿರುತ್ತೆ ಕೆಲವೊಂದು, ಇದು ಯಾವ ಬ್ಯಾಚಲ್ಲಿ ಆಗಿದೆ, ಇದ್ರದ್ದು ಸೀರಿಯಲ್ ನಂಬರ್ ಏನು, ಇದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಯಾವ ಇದರಿಂದ ಬಂದಿದೆ ಅಂತೆಲ್ಲ ಕ್ವಶನ್ ಚೆಕ್ ಮಾಡ್ತಾರೆ. ಆ ಥರ ಕೇಸ್ಗಳು ಸುಮಾರಷ್ಟು ಅಂಗಡಿಯವ್ರ ಮೇಲೂ ಆಗಿದೆ, ಡೂಪ್ಲಿಕೇಟ್ ಐಟಮ್ ಮಾರ್ತಾ ಇದ್ದಾರೆ ಅಂತ. ಆಸೆಗೋಸ್ಕರ ಕಡಿಮೆ ಸಿಗುತ್ತೆ ಅಂತ ಔಟ್ಲೆಟ್ ಅವ್ರು ತೊಗೊತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಂಡ್ ಕಸ್ಟಮರಿಗೆ ಗೊತ್ತೇ ಆಗಲ್ಲ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ. ಕರೆಕ್ಟ್. ಇವಾಗ ಆನ್ಲೈನ್ ಪ್ಲಾಟ್ಫಾರ್ಮ್ ಬಂದ ಮೇಲೆ ಡಿಸ್ಟ್ರಿಬ್ಯೂಟರ್ಸ್ಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಅಂತ ಹೇಳಿದ್ರೆ, ಇವಾಗ ಸುಮಾರು ಹೋಲ್ಸೇಲ್ ಕೂಡ ಆನ್ಲೈನೇ ಸಿಗ್ತಾ ಇದೆ.
ಎಲ್ಲವೂ ಕೂಡ ಆನ್ಲೈನ್ ಆಗಿ ಟೆಕ್ನಾಲಜಿ ಚೇಂಜ್ ಆಗಿ AI ಕೂಡ ಬಂದು ಇವಾಗ ಎಲ್ಲದ್ರ ಬಗ್ಗೆ ಡಿಸ್ಕಷನ್ ಆಗ್ತಿರೋವಾಗ ಡಿಸ್ಟ್ರಿಬ್ಯೂಟರ್ ಲೈಫ್ ಏನಾದ್ರು ಬದಲಾಗಿದೆಯಾ ಇದರಲ್ಲಿ? ಭಾಳ ಚೇಂಜ್ ಆಗಿದೆ ಮೇಡಮ್. ಮೆಟ್ರೋ ಸಿಟೀಸಲ್ಲಂತೂ ಮ್ಯಾಕ್ಸಿಮಮ್ 50-60% ವೈಪೌಟ್ ಆಗೋಗಿದೆ ಬಿಸ್ನೆಸ್ ನಮ್ಮ ಇದರಲ್ಲಿ. ಯಾಕಂದರೆ ಮುಂಚೆ ನಾವು ಒಂದು ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ರೆ ಇವಾಗ ಅದೇ ಡಿಸ್ಟ್ರಿಬ್ಯೂಟರ್ ಅದೇ ಬ್ರ್ಯಾಂಡ್ನ ಒಂದು 50 ಲಕ್ಷದಿಂದ 40 ಲಕ್ಷ ಸಪ್ಲೈ ಮಾಡಿದ್ರೆ ಹೆಚ್ಚು 50% ಮೆಟ್ರೋ ಸಿಟೀಸಲ್ಲಿ. ರೂರಲ್ಲು ಅರ್ಬನ್ನಲ್ಲಿ ಅಷ್ಟೊಂದು ಇನ್ನೂ ಹೊಡ್ತಾ ಬಿದ್ದಿಲ್ಲ, ಯಾಕಂದರೆ ಅಲ್ಲಿ ಇನ್ನೂ ಇವ್ರ ನೆಟ್ವರ್ಕಿಂಗ್ ಸ್ಟ್ರಾಂಗ್ ಆಗಿಲ್ಲ. ಆಮೇಲೆ ಎಲ್ಲ ಮೆಟ್ರೋ ಸಿಟೀಸಲ್ಲೂ ಅಂತಲೂ ಅಲ್ಲ, ಅದ್ರಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಸ್ಟಾರ್ಟಪ್ ಮಾಡೋದೇ ಬ್ಯಾಂಗ್ಳೂರಲ್ಲಿ. ಫಸ್ಟು ಅವ್ರಿಗೆ ಒಂದು ಒಳ್ಳೆ ಇದು ಸಿಗೋದೇ ಬೇಸ್ ಸಿಗೋದೇ ಬ್ಯಾಂಗ್ಳೂರು. ಎಲ್ಲರೂ ಇಲ್ಲೇ ಟ್ರೈ ಮಾಡ್ತಾರೆ, ಟ್ರಯಲ್ ವರ್ಷನ್ಸು. ಇಲ್ಲಿ ಮುಂಬೈ, ಪೂನಾ, ಸೊ ಈ ಥರ ಬಿಗ್ ಮೆಟ್ರೋ ಸಿಟೀಸಲ್ಲಿ ಮಾಡ್ತಾರೆ. ಇಲ್ಲಿ ಇನ್ನಾದರೆ ಸಾಕು ಅವ್ರಿಗೆ, ಅಲ್ಲೇ ಒಂದು ರೆಗ್ಯುಲರ್ ಕ್ಯಾಪಿಟಲ್ ವರ್ಕೌಟ್ ಆಗುತ್ತೆ ಅವ್ರಿಗೆ. ಸೊ ಅಷ್ಟೇ ಸಾಕು ಅವ್ರಿಗೆ. ಇವ್ರು ಮಾಡ್ಬೇಕಾಗಿರೋದು ಬಂದು ರೂರಲ್ ಸೈಡ್ ಮಾಡಿದ್ರೆ ಬೆಟರ್ ಅದು. ಯಾಕಂದ್ರೆ ಎಲ್ಲಿ ತಲುಪಲ್ಲ, ಎಲ್ಲಿ ಬೇಸ್ ಇಲ್ಲ, ಅವಶ್ಯಕತೆ ಇದೆ, ಅಲ್ಲಿ ಮಾಡಿದ್ರೆ ಒಳ್ಳೇದು. ಗೌರ್ಮೆಂಟು ಇದಕ್ಕೆ ಒಂದು ನಾರ್ಮ್ಸ್ ಅಂತ ಮಾಡ್ಬೇಕು. ಆ್ಯಕ್ಚುಲಿ ಮೆಟ್ರೋ ಸಿಟೀಸಲ್ಲಿ 10 ಹೆಚ್ಚು ನಡೆದ್ರೆ ಅಲ್ಲೊಂದು ಪ್ರಾಡಕ್ಟ್ ಸಿಗುತ್ತೆ ಅಂದರೆ ನೀನು ಯಾಕೆ ಮನೆಗೆ ತೊಗೊಂಬಂದು ಇಷ್ಟೊಂದು ಕನ್ವೀನಿಯಂಟ್ ಮಾಡ್ತಾ ಇಲ್ಲ ಅನ್ನೋದು ಕ್ವಶನ್ ಕೇಳೋರು ಯಾರಿಲ್ಲ. ಎಲ್ಲಿ ಸಿಗ್ತಾ ಇಲ್ಲ ಅಲ್ಲಿ ಮಾಡ್ಬೇಕಲ್ವಾ. ಕರೆಕ್ಟ್. ಸೊ ಇವಾಗ FMCG ಮತ್ತೆ ಈ ಬೆವರೇಜಸ್ ಎಲ್ಲಾನು ನಿಮ್ಮ ಏನಂದ್ರಲ್ಲಿ ಬರುತ್ತೆ, ಪ್ರಾಡಕ್ಟ್ಸ್ಗೆಲ್ಲ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀರಿ. ಯಾವ್ದು ಜಾಸ್ತಿ ಡಿಮ್ಯಾಂಡ್ ಇರೋ ಪ್ರಾಡಕ್ಟ್? ಇಷ್ಟು ಡಿಮ್ಯಾಂಡ್ ಬಂದು ಯಾವಾಗಲೂ ಸ್ಟೇಪಲ್ಸ್ ಮೇಡಮ್. ಸ್ಟೇಪಲ್ಸ್ ಅಂದರೆ ಡೈಲಿ ನೀವು ರೊಟೀನಲ್ಲಿ ತುಂಬ ಯಾವ್ದು ಯೂಸ್ ಮಾಡ್ತೀವಿ? ಎಸೆನ್ಷಿಯಲ್ ಪ್ರಾಡಕ್ಟ್ಸ್, ರೈಸು, ಆಯಿಲು, ಹಿಟ್ಗಳು, ಗೋಧಿ ಹಿಟ್ಟು. ಸೊ ಇದೇ ಮೇಯ್ನ್. ಸೊ ದಿನಸಿ ವಸ್ತು ಮೇಯ್ನು. ಅದು ಬಿಟ್ಟು ನೆಕ್ಸ್ಟ್ ಕ್ಯಾಟಗರಿ ಬರೋದು ಅಂದರೆ ನಿಮಗೆ ಕಾಸ್ಮೆಟಿಕ್ಸ್, ಸೋಪ್ಸು, ಶ್ಯಾಂಪೂಸು, ಸೊ ಇದೆಲ್ಲ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಯಾವ್ದು ಬಂದ್ರು. ಬಿವರೇಜಸ್ ಎಲ್ಲ ನಮ್ದ್ರಲ್ಲಿ ತುಂಬಾ ಲೀಸ್ಟ್. ಅದು ನಿಮ್ಗೆ ಕಾಣಿಸ್ಬೋದು ಇದು ಹ್ಯೂಜ್ ಟರ್ನ್ ಓವರ್ ಅಂತ, ಬಟ್ ಇದ್ರಷ್ಟಿಲ್ಲ. ಒಂದು ಬ್ರ್ಯಾಂಡ್ ಸಕ್ಸಸ್ ಆಗ್ಬೇಕಂದ್ರೆ ಡಿಸ್ಟ್ರಿಬ್ಯೂಟರ್ ರೋಲ್ ತುಂಬಾ ಇದೆ ಅಂತ ಹೇಳಿದೆ. ಡಿಸ್ಟ್ರಿಬ್ಯೂಷನ್ ಪರ್ಫೆಕ್ಟ್ ಆದ್ರೆ ಆ ಬ್ರ್ಯಾಂಡ್ ಎಂಡ್ ಕಸ್ಟಮರ್ ರೀಚ್ ಆಗುತ್ತೆ, ಬ್ರ್ಯಾಂಡ್ ಪಾಪ್ಯುಲರ್ ಆಗುತ್ತೆ, ಬಿಸ್ನೆಸ್ ಆಗುತ್ತೆ ಅಂತ. ಸೊ ಹೊಸ ಬ್ರ್ಯಾಂಡ್ಗಳು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಈಗ ಪಾಪ್ಯುಲರ್ ಆಗಬೇಕು ಅಥವಾ ಕ್ಲಿಕ್ ಆಗಬೇಕು ಅಂತಂದ್ರೆ ಯಾವ ಅಂಶ ಇಂಪಾರ್ಟೆಂಟ್ ಆಗುತ್ತೆ? ಬ್ರ್ಯಾಂಡು ಪ್ಲಸ್ ಅವ್ರಿಗೆ ಮಾರ್ಕೆಟಿಂಗ್ ಮ್ಯಾನೇಜ್ ಇರಬೇಕು ಮೇಡಮ್, ಬ್ರ್ಯಾಂಡ್ ಮಾಡೋರಿಗೆ. ಪ್ಲಸ್ ಅದ್ರ ಜೊತೆಯಲ್ಲಿ ಅವ್ರಿಗೆ ಒಂದು ಕ್ಲಿಯರ್ ವಿಷನ್ ಇರಬೇಕು. ಈ ಬ್ರ್ಯಾಂಡು ಯಾವ ಸೆಗ್ಮೆಂಟ್ಗೆ, ಯಾವ ಥರ ಓರಿಯೆಂಟೆಡ್ ಇದು, ಎಲ್ಲಿ ನನ್ನ ಮ್ಯಾಕ್ಸಿಮಮ್ ರೀಚ್ ಇದೆ ಇದಕ್ಕೆ, ನಾನು ಇದನ್ನು ಎಲ್ಲಿ ತೊಗೊಂಡೋಗಿ ಯಾವ ಕ್ಯಾಟಗರಿಯಲ್ಲಿ ಕುಣಿಸ್ಬೋದು ಅನ್ನೋದು ನಾಲೆಜ್ ಇರಬೇಕು. ಸಪೋಸ್ ಇವಾಗ ನೀವು ಅವಾಗಲೇ ಹೇಳ್ತಾರೆ ಪಿಕಲ್ ಅಂತ, ಮನೆಯಲ್ಲಿ ಪಿಕಲ್ ಮಾಡ್ತಾರೆ, ಭಾಳ ಚೆನ್ನಾಗಿದೆ, ಅಲ್ಲಿ ಊರವರೆಲ್ಲ ತಿಂದಿರ್ತಾರೆ, ಅವ್ರಿಗೆ ಭಾಳ ಖುಷಿ ಕೊಟ್ಟಿರುತ್ತೆ, ಡೈಲಿ ಮನೆ ಹತ್ರ ಬಂದು ತೊಗೊಂಡೋಗ್ತಾ ಇರ್ತಾರೆ. ಔಟ್ಲೆಟ್ ಅವರು ಕೇಳ್ತಾ ಇರ್ತಾರೆ, ಇದು ನಮ್ಮ ಔಟ್ಲೆಟಲ್ಲಿ ಇಟ್ಕೊತೀವಿ ಕೊಡಿ ಅಂತ. ಬಟ್ ಅವ್ರಿಗೆ ನೆಟ್ವರ್ಕಿಂಗ್ ಗೊತ್ತಿರಲ್ಲ, ಯಾವ ಥರ ಇದು ಎಲ್ಲಿ ಅಪ್ರೋಚ್ ಆಗಬೇಕು, ಬ್ರ್ಯಾಂಡ್ ನಮ್ದು ಎಷ್ಟು ಹೆಂಗೆ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು. ಆಮೇಲೆ ಈ ಒಂದು ಬ್ರ್ಯಾಂಡ್ ಕೆಲವೊಂದು ನಾಮ್ಸ್ ಇದೆ ಗೌರ್ಮೆಂಟ್ ಇದರಲ್ಲಿ ರೂಲ್ಸಲ್ಲಿ. ಅದು ಇಷ್ಟು ಪರ್ಸೆಂಟೇಜಸ್ಸೇ ಇರಬೇಕು, ಈ ಥರನೇ ಪ್ಯಾಕೇಜಿಂಗ್ ಇರಬೇಕು, ಶೆಲ್ಫ್ ಲೈಫ್ ಇರಬೇಕು, ಇದಕ್ಕೆ FSSAI ಗ್ರೇಡ್ಸ್ ಇರಬೇಕು, GST ಅಲ್ಲಿ ಲಿಂಕ್ ಆಗಿರಬೇಕು, ಇದು ಟರ್ನ್ ಓವರ್ ಎಷ್ಟಿದೆ, ಮತ್ತು ಈ ಒಂದು ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾವ ಥರ ಇರುತ್ತೆ, ಎಲ್ಲನೂ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಯಾವುದೇ ಹೊಸ ಬ್ರ್ಯಾಂಡ್ ಬಂದರೂ ನಾವು ಅವ್ರು ಫಸ್ಟ್ ನಮ್ಮ ಹತ್ರ ಸ್ಟಾರ್ಟಪ್ಸ್ ಬರ್ತಾನೆ ಇರ್ತಾರೆ. ಡೈಲಿ ಒಂದು ಪ್ರಾಡಕ್ಟ್ ಅಂತ ರೆಡಿ ಮಾಡಿರ್ತಾರೆ, ಪ್ಯಾಕೇಜಿಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ಲಾಂಚ್ ಮಾಡಬೇಕು ಅಂತ ಬರ್ತಾರೆ. ಬಂದಾಗ ನಾನು ಅವ್ರಿಗೆ ಹೇಳೋದು ಒಂದೇ, ನೀವು ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿದೆ, ನಾಳೆ ನಾವು ಡಿಸ್ಟ್ರಿಬ್ಯೂಟರ್ಸು ಇದನ್ನು ಬ್ರ್ಯಾಂಡ್ ಮಾಡ್ತೀವಿ. ಸೊ ನಮ್ಮದೊಂದು ನೆಟ್ವರ್ಕಲ್ಲಿ ನಾವು ಇದನ್ನು ಬ್ರ್ಯಾಂಡ್ ಮಾಡ್ತೀವಿ. ಸೊ ನಮಗೆ ಈ ಮಾರ್ಜಿನ್, ನಮಗೆ ರಿಟೇಲರ್ಗೆ ಈ ಮಾರ್ಜಿನ್ ಬೇಕು. ಯಾಕಂದರೆ ಆಲ್ರೆಡಿ ನಿಮಗಿಂತ ಮುಂಚೆ ಇದೇ ಸೇಮ್ ಕ್ಯಾಟಗರಿಯಲ್ಲಿ ಎಷ್ಟೊಂದು ಬ್ರ್ಯಾಂಡ್ಸ್ ಇದ್ದಾರೆ, ಆಲ್ರೆಡಿ ಆ ಕ್ಯಾಟಗರಿ ವಾಸ್ಟ್ ಇದೆ. ಆಮೇಲೆ ಈ ಒಂದು ಔಟ್ಲೆಟಲ್ಲಿ ಅದನ್ನು ಪ್ಲೇಸ್ ಮಾಡಬೇಕು ಅಂದರೂ ಅದಕ್ಕೆ ತುಂಬ ಚಾಲೆಂಜಸ್ ಇದೆ. ಅದಕ್ಕೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಔಟ್ಲೆಟಲ್ಲಿ ಒಂದು ಆ ಪ್ರಾಡಕ್ಟ್ ಇರಬೇಕು ಅಂದರೆ ಡೈರೆಕ್ಟಾಗಿ ಬ್ರ್ಯಾಂಡ್ ಅವ್ರು ಹೋಗಿ ಅಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸಪೋಸ್ ಇವಾಗ ನೀವು ಪಿಕಲ್ ಅಂತ ಹೇಳಿದ್ರಿ, 100 ಪಿಕಲ್ ಇದೆ, ಮದರ್ಸು, ಪ್ರಿಯಾ, MTR 1000 ಪಿಕಲ್ಸ್ ಇದೆ, ಎಲ್ಲದಕ್ಕೂ ಇಡೋಷ್ಟು ಜಾಗ ಇಲ್ಲ ಅವ್ರ ಹತ್ರ. ಆಮೇಲೆ 3 ಅವರು ನಿಮ್ದು ಯಾಕೆ ಇಡಬೇಕು, ಏನು ಅಂತ ವಿಶೇಷತೆ ಏನು ನೀವು ಹೇಳ್ತೀರಾ, ನಂದು ಆರ್ಗ್ಯಾನಿಕ್ಕು, ನನ್ನ ಮನೇಲಿ ಮಾಡೋದು, ನಮ್ಮ ಊರವ್ರಿಗೆಲ್ಲ ಇಷ್ಟ ಆಯ್ತು ಅಂತ. ಆಯ್ತು, ಇಷ್ಟ ಆಯಿತು, ಸರಿ, ನಾವಿಲ್ಲಿಟ್ಟು ನಮ್ಮ ಮಾರಕ್ಕೆ ಜಾಗನೇ ಇಲ್ವಲ್ಲ, ಅದಕ್ಕೇನು ಮಾಡ್ತೀರಾ? ಸೊ ಅವ್ರಿಗೆ ಅಲ್ಲಿ ಏನೋ ಒಂದು ಬ್ರ್ಯಾಂಡಿಂಗು ಎಂಡ್ ಕ್ಯಾಪ್ ಅಂತ ಕೊಡಬೇಕಾಗತ್ತೆ. ಸೊ ನಾವು ಕೇಳ್ತೀವಿ ಫಸ್ಟೇ, ನಮ್ಮ ಹತ್ರ ಯಾವ್ದಾದ್ರು ಬ್ರ್ಯಾಂಡ್ ಬಂದರೆ ನಿಮ್ಮ ವಿಷನ್ ಅಂತಂದರೆ ನಾವು ಹೇಳೋದು ನಿಮಗೆ ಎಷ್ಟು ತಡ್ಕೊಳ್ಳೋ ಕೆಪಾಸಿಟಿ ಇದೆ. ಫಸ್ಟ್ ಒಂದು 6 ಮಂತ್ಸ್ 1 ಇಯರು
ನೀವು ಅದು ಆ ಬ್ರ್ಯಾಂಡ್ಗೆ ಇದು ಏನು ಮನಿನ ಇನ್ಕ್ಯೂಸ್ ಮಾಡ್ತಾನೆ ಇರಬೇಕು, ಅದು ಎಸ್ಟಾಬ್ಲಿಷ್ ಆಗೋವರೆಗೂ. ನೀವೊಂದು ಡಿಸ್ಟ್ರಿಬ್ಯೂಟರ್ ಸುಮ್ಮನೆ ಯಾರು ಫ್ರೀಯಾಗಿ ಮಾಡಲ್ಲ, ಸರ್ವಿಸ್ಗೆ ನೀವು ಅವ್ರಿಗೆ ಕಮಿಷನ್ ಓರಿಯೆಂಟೆಡ್ ಚಾರ್ಜಸ್ ಅಂತ ಕೊಡಲೇಬೇಕು. ಸೊ ಅದು ಬ್ರ್ಯಾಂಡ್ ಕ್ಲಿಕ್ ಆಗೋವರೆಗೂ ನಿಮಗೆ ಅದನ್ನು ತಡ್ಕೊಳ್ಳೋಷ್ಟು ಸಸ್ಟೈನಬಿಲಿಟಿ ಇದೆಯಾ ಫಸ್ಟ್ ಆಫ್ ಆಲ್. ಈಗ ನೀವು ಸ್ವಲ್ಪ ಒಂದು 10 ಲಕ್ಷ ಹಾಕಿ ಒಂದು ಬ್ರ್ಯಾಂಡ್ ಮಾಡಿದ್ದೀರಾ, ಬಟ್ ನಿಮಗೆ ನೀವು ಬ್ರ್ಯಾಂಡ್ ಮಾಡೋಕ್ಕಾಯ್ತದು, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗೆ ಎಲ್ಲೋಯ್ತು. ನೀವು ನೆಟ್ವರ್ಕ್ ಮಾಡಬೇಕು ಅಂದರೆ ನೀವು 10 ಲಕ್ಷ ಖರ್ಚು ಮಾಡಿದ್ರೆ 1 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗುತ್ತೆ, ಮಾರ್ಕೆಟಿಂಗು ಬ್ರ್ಯಾಂಡಿಂಗ್ಗೆ. ಅದು ನಾಲೆಜು ಆ ಕಾನ್ಸೆಪ್ಟ್ ಗೊತ್ತಿರಲ್ಲ ಪಾಪ ಎಷ್ಟೋ ಜನ ಸ್ಟಾರ್ಟಪ್ಸ್ಗೆ ಮಾರ್ಕೆಟಿಂಗ್ ಬರೋರಿಗೆ. ನಾವು ಹೇಳುವಾಗ ಒಂದು ಕಾಮನ್ ಸೇಯಿಂಗ್ ಎಲ್ಲರೂ ಕೂಡ ಮಾತಾಡೋದು, ಅಂಬಾನಿ ಅವ್ರದ್ದು ಬಿಸ್ನೆಸ್ ಗ್ಯಾರೇಜಲ್ಲಿ ಸ್ಟಾರ್ಟ್ ಆಯಿತು, ಆಮೇಲೆ ಎಲ್ಲೋ ಸಣ್ಣ ಅಂಗಡಿಯಲ್ಲಿ ಸ್ಟಾರ್ಟ್ ಮಾಡಿರೋ ದೊಡ್ಡ ಬಿಸ್ನೆಸ್ ಆಯಿತು. ಅಂದರೆ ಈ ಸಣ್ಣದ್ರಿಂದ ಸ್ಟಾರ್ಟ್ ಮಾಡೋದಕ್ಕೆ ಉದಾಹರಣೆಗಳು ತುಂಬ ಸಿಗುತ್ತೆ, ಮೋಟಿವೇಶನ್ ತುಂಬ ಸಿಗುತ್ತೆ. ಬಟ್ ಬಿಸ್ನೆಸ್ ದೊಡ್ಡ ಆಗೋ ಜರ್ನಿ ಇರುತ್ತಲ್ಲ, ಅದು ತುಂಬ ಜನಕ್ಕೆ ಗೊತ್ತೇ ಆಗಲ್ಲ ಅದು. ಸೊ ಈಗ ಹೀಗಾಗಿ ಅಲ್ಲಲ್ಲಿ ಗುಡಿ ಕೈಗಾರಿಕೆಗಳು ಈಗ ಮನೆಯಲ್ಲಿ ಸಣ್ಣದಾಗಿ ಶುರು ಮಾಡಿ ಒಂದು ಸಣ್ಣ ಶಾಪ್ ತನಕ ಹೋಗಿರ್ತಾರೆ, ಅದ್ರ ನೆಕ್ಸ್ಟ್ ಲೆವೆಲ್ ಹೋಗೋಕೆ ಗೊತ್ತಾಗಲ್ಲ. ಬಹುಶಃ ಈ ಪಾಡ್ಕಾಸ್ಟ್ ನೋಡೋವಾಗ ತುಂಬ ಜನಕ್ಕೆ ಆ ಥರ ಯಾರು ಪ್ರಾಡಕ್ಟ್ ರೆಡಿ ಮಾಡಿದ್ದಾರೆ ಸ್ಟಾರ್ಟ್ಅಪ್ಗಳು, ಸೊ ಅದನ್ನ ನೆಕ್ಸ್ಟ್ ಲೆವೆಲ್ ರೀಚ್ ಮಾಡೋದು ಹೆಂಗೆ ಅಂತ ಬಹುಶಃ ನೀವು ಹೇಳೋದ್ರಿಂದ ಐಡಿಯಾ ಬರ್ಬೋದು ಅಂತ. ಬಿಂದು ಜೀರಾ ಅಂತ ನಿಮ್ಗೆ ಗೊತ್ತಿರೋದು ಕ್ಯಾಟಗರಿ ಬಂದು ಬ್ರೂರೇಜಸ್ ಸೆಗ್ಮೆಂಟ್. ಯಾರು ಕಾಂಪಿಟೇಟರ್ ಅವರು? ಪೆಪ್ಸಿ ಕೋಕು ತಮ್ಮ ಸ್ವಲ್ಪ ಈಸಿಯಾಗಿ ಕ್ಯಾಟಗರಿನ ಅಲ್ಲಿ ಸೇರಿಸ್ತಾರೆ ಅಂತ ನೀವು ಅನ್ಕೊಂತೀರಾ? ಬಿಂದು ಅಂತ ಒಂದು ಚಿಕ್ಕ ಬ್ರ್ಯಾಂಡ್ ಬಂದಾಗ ಕೂಡಕ್ಕಾಗುತ್ತಾ? ಅದನ್ನ ಕ್ಲಿಕ್ ಮಾಡೋದು ಯಾರಿರ್ಬೋದು? ಡಿಸ್ಟ್ರಿಬ್ಯೂಟರ್ಸ್. ಏನಾದ್ರೆ ಡಿಸ್ಟ್ರಿಬ್ಯೂಟರ್ಸ್. ಯಾಕಂದ್ರೆ ನಮಗೆ ಅವರು ಪರ್ಸ್ನಲ್ ಆಗಿ ಇಷ್ಟ ಆದರು. ಹೆಂಗೆ ಅದು? ಅವ್ರು ನಮ್ಗೆ ಯಾವಾಗ ನಮ್ಮ ಹತ್ರ ರೀಚ್ ಆದರು, ಅವ್ರದ್ದೊಂದು ಪ್ರಾಡಕ್ಟ್ನ ನಮಗೆ ಟೇಸ್ಟ್ ಮಾಡಿ ಇದೊಂದು ಚೆನ್ನಾಗಿದೆ ಸರ್, ನಮ್ಮ ದೇಸಿ ಪ್ರಾಡಕ್ಟು, ನಮ್ಮ ಇಂಡಿಯನ್ ಒರಿಜಿನ್ ಮಂಗಳೂರು ಬೇಸ್ಡು. ಸೊ ಇದು ಒಂದು ನಾವು ಹಳೆ ಕಾಲದಲ್ಲೆಲ್ಲ ಮನೆ ಮುಂದೆ ಜೀರಾ ಸೋಡಾ ಕುಡಿತಾ ಇದ್ರಲ್ಲ, ಅದೇ ಥರ ಮಾಡಿ ಒಂದು ಪ್ಯಾಕೇಜಿಂಗ್ ಅವೆಲ್ಲ ತರಬೇಕು ಅಂತ ಇದ್ದೀವಿ ಅಂತ. ಸೊ ಓಕೆ, ಇದಕ್ಕೆ ನಿಮಗೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಸಫಿಷಿಯೆಂಟ್ ಆಗಿದೆಯಾ, ಪ್ರೊಡಕ್ಷನ್ ಕೆಪಾಸಿಟಿ ಇದೆಯಾ ಅಂತ ನಾವು ಫಸ್ಟ್ ಹೇಳಿದ್ವಿ. ಅವರು ನಮ್ಮ ಲೋಕಲ್ ಮಂಗಳೂರಲ್ಲಿ ಒಂದು ಈ ಥರ ಮಾಡ್ತಾ ಇದ್ದೀವಿ ಸರ್, ಇದು ನೆಕ್ಸ್ಟ್ ಲೆವೆಲ್ ನಾವು ಹೋಗಬೇಕು, ತಲುಪಿಸ್ಬೇಕು ಅಂತ ಹೇಳಿದಾಗ ನಾವು ಅವ್ರಿಗೆ ಹೇಳಿದ್ವಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಇಷ್ಟು ಬೇಕಾಗುತ್ತೆ, ಥರ್ಡ್ ಪಾರ್ಟಿ ಇನ್ವೆಸ್ಟ್ಮೆಂಟ್ ನೀವು ಒಂದು ಸ್ವಲ್ಪ ನೋಡಿ ಎಲ್ಲ ಹುಡುಕಿ, ನಾವು ನಮ್ಮ ಕಡೆಯಿಂದ ಆದಷ್ಟು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ನೆಟ್ವರ್ಕಿಂಗು ಬ್ರ್ಯಾಂಡಿಂಗ್ ಮಾಡೋದು ನಾವು ಹೆಲ್ಪ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ಸ್ ತೆಗೆಯೋದು, ಬಟ್ ಅದನ್ನು ಕ್ವಾಲಿಟಿ ಮೇಂಟೈನ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್, ಪ್ರೊಡಕ್ಷನ್ ಕೆಪಾಸಿಟಿ ಅವರೇ ನೋಡಬೇಕು ಎಂಡ್ ಆಫ್ ಡೇ. ಸೊ ಅವ್ರು ಅದನ್ನು ಕೇಪಬಲ್ ಆಗಿ ಹ್ಯಾಂಡಲ್ ಮಾಡಿದ್ರು. ಇವತ್ತು ಕೋಕೋ, ಥಮ್ಸಪ್, ಪೆಪ್ಸಿ ಯಾವ್ದು ಇದೆಯಲ್ಲ ಅವ್ರಿಗೆಲ್ಲ ಮೇಯ್ನ್ ಕಾಂಪಿಟೇಟರಾಗಿ ನಿಂತ್ಕೊಂಡಿರುತ್ತೆ ಬ್ರ್ಯಾಂಡ್. ಸೊ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ಇಷ್ಟೊಂದು ಇಂಪಾರ್ಟೆಂಟ್ ಇದೆ, ಇಷ್ಟೊಂದು ಪವರ್ಫುಲ್ ಇದೆ. ಸೊ ಅವರು ಹೋಗ್ಬೋದು, ಅವ್ರ ರೋಡಲ್ಲಿ ಅವರು ಬೀದಿಯಲ್ಲಿ ಮಾರ್ಬೋದೇ ಹೊರತು ಇಡೀ ಕರ್ನಾಟಕ ಮಾರಬೇಕು, ಇಡೀ ಇಂಡಿಯಾಗೆ ಮಾರಬೇಕು, ಅಥವಾ ಇಡೀ ವರ್ಲ್ಡ್ಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದಾಗ ಒಂದು ಡಿಸ್ಟ್ರಿಬ್ಯೂಷನ್ ಚಾನಲ್ಗಳು, ಸಪ್ಲೈಸು ಅದೇನಿದೆ ಆ ನೆಟ್ವರ್ಕಿಂಗ್ ಒಳಗಡೆ ಬರಲೇಬೇಕು, ಅದಕ್ಕಷ್ಟು ಟೈಮ್ ಕೊಡಲೇಬೇಕು, ಅದಷ್ಟು ನಾಲೆಜ್ ಗ್ಯಾದರ್ ಆಗಲೇಬೇಕು, ಆಗಲೇ ಅದೊಂದು ಬ್ರ್ಯಾಂಡ್ ಕ್ಲಿಕ್ ಆಗೋದು. ಈಗ ಹೊಸ ಪ್ರಾಡಕ್ಟ್ಗಳನ್ನ ತಗೊಳ್ಳುವಾಗ, ಡಿಸ್ಟ್ರಿಬ್ಯೂಷನ್ ತಗೊಳ್ಳುವಾಗ ತುಂಬ ಜನ ಹೊಸ ಪ್ರಾಡಕ್ಟ್ಗಳ ಸ್ಟಾರ್ಟಪ್ಗಳ ಓನರ್ ಏನು ಹೇಳ್ತಾರೆ, ಅವ್ರು ಫೇಸ್ ಮಾಡೋದೇನಂದ್ರೆ ಡಿಸ್ಟ್ರಿಬ್ಯೂಷನ್ ನಾಲೆಜ್ ಇರಲ್ಲ. ಸೊ ಡಿಸ್ಟ್ರಿಬ್ಯೂಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಗೊತ್ತಿರಲ್ಲ, ಡಿಸ್ಟ್ರಿಬ್ಯೂಷನಲ್ಲಿ ಯಾವ ಥರ ಲಾಸ್ ಆಗುತ್ತೆ ಅದನ್ನ ಬೇರ್ ಮಾಡಬೇಕು ಅದು ಕೂಡ ಗೊತ್ತಿರಲ್ಲ. ಸೊ ಅಮಾಯಕರ ಥರ ರೀಚ್ ಆಗಿರ್ತಾರೆ, ಬಟ್ ಡಿಸ್ಟ್ರಿಬ್ಯೂಟರ್ಸ್ ಆಲ್ರೆಡಿ ಫೀಲ್ಡಲ್ಲಿ ಸ್ಟ್ರಾಂಗ್ ಇರ್ತಾರೆ. ಸೊ ಹಂಗಿದ್ದಾಗ ಇವ್ರನ್ನ ಹೇಗೆ ಬ್ಯಾಲೆನ್ಸ್ ಮಾಡಿ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ಬೋದು, ಯಾವ ರೀತಿ ಎಂಟ್ರಿ ಆಗ್ಬೋದು ಮಾರ್ಕೆಟ್ಗೆ, ಡಿಸ್ಟ್ರಿಬ್ಯೂಷನ್ ಮಾರ್ಕೆಟ್ಗೆ ಅಂತ. ಈಗ ನಾನೊಂದು ಬ್ರ್ಯಾಂಡ್ ಓನರ್ ಆಗಿ ನನ್ನ ಪ್ರಾಡಕ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಬಟ್ ಐ ಡೋಂಟ್ ಹ್ಯಾವ್ ಎನಿ ನಾಲೆಜ್ ಅಬೌಟ್ ಡಿಸ್ಟ್ರಿಬ್ಯೂಷನ್. ಸೊ ಹಂಗಿದ್ದಾಗ ನಾನು ಡಿಸ್ಟ್ರಿಬ್ಯೂಟರ್ ನನಗಿಂತ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ, ಫೀಲ್ಡಲ್ಲಿ ಎಲ್ಲ ಪ್ರಾಡಕ್ಟ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಸೊ ಅವ್ರ ಹತ್ರ ನಾನು ಪ್ರಾಡಕ್ಟ್ ರೀಚ್ ಮಾಡಿದಾಗ ನಾನು ಇನ್ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಬ್ರ್ಯಾಂಡ್ಸ್ ಹೆಂಗೆ ಡಿಸ್ಟ್ರಿಬ್ಯೂಷನ್ ಹೊಸ ಬ್ರ್ಯಾಂಡ್ ಅವರು ಹೆಂಗೆ ರೀಚ್ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್ ಅನ್ನ ಅಂತ. ಎರಡು ಥರ ಇದೆ ಮೇಡಮ್. ಒಂದು, ನಿಮ್ಮ ಹತ್ರ ಫೈನಾನ್ಷಿಯಲಿ ಇನ್ಫ್ರಾಸ್ಟ್ರಕ್ಚರು, ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಗ್ರೇಟ್ ಆಗಿದ್ದರೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಥ್ರೂ ನೀವು ಲಾಂಚ್ ಮಾಡಿ ಎಸ್ಟಾಬ್ಲಿಷ್ ಆಗೋದು. ಇಲ್ವಾ ನಾನು ಹೇಳೋದು ಸ್ಮಾಲ್ ಸ್ಟಾರ್ಟಪ್ಸ್ ಬರ್ತಾರೆ, ತುಂಬ ಚಿಕ್ಕದಾಗಿ ಇರುತ್ತೆ, ಅವ್ರಿಗೆ ಅಷ್ಟೊಂದು ಯೂಸ್ ಇನ್ವೆಸ್ಟ್ಮೆಂಟ್ಸ್ ಇರೋಲ್ಲ, ಅಂಥವರು ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ನೇ ಸ್ಟಾರ್ಟ್ ಮಾಡಬೇಕು ಫಸ್ಟು. ಅಂದರೆ ಅವ್ರಿಗೆ ಎಷ್ಟಾಗುತ್ತೆ ನೆಟ್ವರ್ಕಿಂಗ್, ಅವ್ರ ಕೈಯಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸಾಧ್ಯ ಆಯಿತು ಫಸ್ಟು. ಸಪೋಸ್ ಇವಾಗ ಬೆಂಗಳೂರಲ್ಲಿ ಒಂದು ಸೌತ್ ಸೈಡ್ ಒಂದು ಏರಿಯಾ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಡಿದು ಇಲ್ಲಿ ಕನಕಪುರ ರೋಡ್ವರೆಗೂ ಒಂದು ಸೌತ್ ಅಂತ ಕರಿತೀವಿ ನಾವು, ಒಂದು ಬೆಲ್ಟು. ಅದರಲ್ಲಿ ಒಂದು 6 ರೂಟು 14 ರೂಟು ಆ ಥರ ಡಿವೈಡ್ ಮಾಡಿಕೊಂಡು ಅವರೇ ಅಲ್ಲಿ ಹೋಗಿ ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಡೈರೆಕ್ಟಾಗಿ. ಸಪ್ಲೈ ಸ್ಟಾರ್ಟ್ ಆಗಿ ಒಂದು ರೆವಿನ್ಯೂ, ಒಂದು ಕಾಂಕ್ರೀಟ್ ಮಾರ್ಕೆಟ್ ಸೆಟ್ ಆಯಿತು ಅಂದರೆ ಅಲ್ಲಿ ಆ ರೀಜನ್ಗೆ, ಅವಾಗ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಒಬ್ಬರು ಸಿಗ್ತಾರೆ.
ಫಸ್ಟ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಅವ್ರದ್ದೊಂದು ಒಂದು ರೆವಿನ್ಯೂ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾದ್ರೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ ಅಪ್ರಾಯಟಿ. ನಾನು ಹೇಳೋದು ಹಿಂಗೆ, ಸ್ಟಾರ್ಟ್ಅಪ್ಸ್ ಬಂದವರಿಗೆ ಫಸ್ಟು ಡೈರೆಕ್ಟ್ ಆಗಿ ನೀವು ಡಿಸ್ಟ್ರಿಬ್ಯೂಟರ್ನ ಅಪಾಯಿಂಟ್ ಮಾಡಿ ಲಾಸ್ ಆಗೋದಕ್ಕೆ ಬದಲು, ಯಾಕಂದ್ರೆ ಅಷ್ಟೊಂದು ಬಿಗ್ ಸ್ಕೇಲ್ ಆಗಿ ಇನ್ವೆಸ್ಟ್ಮೆಂಟ್ಸ್ ಇರಲ್ಲ, ಡಿಸ್ಟ್ರಿಬ್ಯೂಷನ್ ಹೋಲ್ಡ್ ಮಾಡೋಷ್ಟು ಕೇಪಬಿಲಿಟಿ ಇರಲ್ಲ. ಆಮೇಲೆ ಅವ್ರಿಗೆ ಒಂದೇನು ಎಂಟೈರ್ ಒಂದು 6 months 1 year ಮಾರ್ಕೆಟಿಂಗು ಬ್ರ್ಯಾಂಡಿಂಗ್ಗೆ ಖರ್ಚು ಮಾಡೋಷ್ಟು ಇದಿರಲ್ಲ, ಇನ್ವೆಸ್ಟ್ಮೆಂಟ್ಸ್ ಇರಲ್ಲ. ಅಂಥ ಟೈಮಲ್ಲಿ ಅದೆಲ್ಲ ರಿಸೋರ್ಸ್ನು ತೆಗೆದುಬಿಟ್ಟು ಡೈರೆಕ್ಟ್ ಮಾರ್ಕೆಟಿಂಗ್ ಹಾಕಿದ್ರೆ ಅಲ್ಲಿ ಇವರು ಬ್ರ್ಯಾಂಡು ಎಸ್ಟಾಬ್ಲಿಷ್ ಆಗುತ್ತೆ, ಇವ್ರಿಗೆ ನೆಟ್ವರ್ಕಿಂಗು ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಅದಾದ್ಮೇಲೆ ಬೇಕಾದ್ರೆ ಅದೇ ಏರಿಯಾಗೆ ನೋಡಿ ಇಷ್ಟು ನೆಟ್ವರ್ಕ್ ಇದೆ, ಇಲ್ಲಿ ಇಷ್ಟು ಔಟ್ಲೆಟ್ಸ್ಗೆ ನಾವು ಸಪ್ಲೈ ಮಾಡ್ತಾ ಇದೀವಿ ಆಲ್ರೆಡಿ ಕಂಪ್ನಿಯಿಂದನೇ, ನಿಮ್ಗೆ ಇದನ್ನ ಹೋಲ್ಡ್ ಮಾಡಕ್ ಬಿಡ್ತೀವಿ, ನಿಮ್ಗೆ ಇಷ್ಟು ಕಮಿಷನ್ ಕೊಡ್ತೀನಿ ಅಂತ ಹೇಳಿ ಮಾಡಿಬಿಡ್ಬೋದು. ಇದು ಒಂದು ಪರ್ಸ್ಪೆಕ್ಟಿವ್. ಸೆಕೆಂಡ್ ಒಂದು ನಾನು ಹೇಳೋದಲ್ಲ, ಹ್ಯೂಜ್ MNCs ಬರುತ್ತೆ ಅಥವಾ ದೊಡ್ಡ ದೊಡ್ಡ ಪ್ಲೇಯರ್ಸ್ ತುಂಬ ಇನ್ವೆಸ್ಟ್ಮೆಂಟ್ ಇದೆ, ನಾನೊಂದು ಸೆಗ್ಮೆಂಟಲ್ಲಿ ಬರ್ಬೋದು ಅಂತ. ಈವನ್ ಆ ಥರ ಬಂದವರು ಭಾಳ ಜನ ಕ್ಲಿಕ್ ಆಗಿಲ್ಲ. ನೀವು ITCದು ವಿವಿಲ್ ಗೊತ್ತಿರ್ಬೋದು ನಿಮ್ಗೆ, ವಿವಿಲ್ ಸೋಪ್, ಅವ್ರ ಹತ್ರ ಏನು ರಿಸೋರ್ಸ್ ಕಡಿಮೆ ಇದೆ. ITC ಸಿಗರೇಟ್ ಹಿಡಿದೇ ಇರೋ ಇದಿಲ್ಲ, ಏನು ಔಟ್ಲೆಟ್ ಇಲ್ಲ. ITCದು ಆಶೀರ್ವಾದ್ ಆಟ ಹಿಡಿದೇ ಇರೋ ಔಟ್ಲೆಟ್ ಇಲ್ಲ. ಬಟ್ ಈ ಒಂದು ಆ ಕ್ಯಾಟಗರಿ, ಆ ಸೆಗ್ಮೆಂಟ್ ಅಲ್ಲಿ ಅವ್ರಿಗೆ ಕ್ಲಿಕ್ ಆಗೇ ಇಲ್ಲ. ಸೋಪ್ಸ್ ಕ್ಯಾಟಗರಿಯಲ್ಲಿ, ಕಾಸ್ಮೆಟಿಕ್ಸ್ ಕ್ಯಾಟಗರಿಯಲ್ಲಿ ಯಾಕೆ ಫೇಲ್ ಆಯ್ತು? ಮಲ್ಟಿನ್ಯಾಷನಲ್ ಕಂಪ್ನಿಗಳಾಗಿದ್ದು ಯಾಕೆ ಫೇಲ್ ಆಯ್ತು? ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದ್ದು, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇದ್ದು ಯಾಕೆ ಫೇಲ್ ಆಯ್ತು? ಸಸ್ಟೈನಬಿಲಿಟಿ ಇಲ್ಲ. ನಾನು ಹೇಳೋದು, ಹಿಂದೂಸ್ತಾನ್ ಯೂನಿಲಿವರ್ ಅವ್ರದ್ದು ಲಕ್ಸ್ ಸೋಪ್ ಇದೆ, ಮೆಡಿಮಿಕ್ಸ್ ಅವ್ರದ್ದು. ನೀವು ಇಮಿಡಿಯೇಟ್ ಆಗಿ ಇವತ್ತು ಒಂದು ಸೋಪ್ ಯೂಸ್ ಮಾಡ್ತಾ ಇದ್ದೀರಾ, ನಾಳೆ ಬೆಳಗ್ಗೆ ಚೇಂಜ್ ಮಾಡ್ತೀರಾ? ಯಾರು ಚೇಂಜ್ ಮಾಡಲ್ಲ. ಡೈಲಿ ನೀಡ್ಸ್ ಅಲ್ಲಿ ಯಾರು ಅದ್ರಲ್ಲಿ ರಿಸ್ಕ್ ತಗೊಳ್ಳಲ್ಲ, ಚೇಂಜೇ ಮಾಡಲ್ಲ. ನಾನು ಚಿಕ್ಕ ವಯಸ್ಸಿಂದ ಪೆಪ್ಸೊಡೆಂಟ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಸಾಯೋವರೆಗೂ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ನಾನು. ಅನ್ಲೆಸ್ ಏನಾದ್ರು ಆಫರ್ ಇದ್ರೆ ಈ ಒಂದು ಇದಕ್ಕಿಂತ ಒಳ್ಳೆ ಬೆಟರ್ ಆಗಿದ್ರೆ, ಸೊ ಆ ಕ್ಯಾಟಗರಿಯಲ್ಲಿ ಯಾಕೆ ಅವ್ರು ಫೇಲ್ ಆದಂತ ನೀವೇ ಯೋಚನೆ ಮಾಡಿ. ಸೋಪ್ಸ್ ಅಷ್ಟು ಕ್ವಾಲಿಟಿ ಕೊಟ್ಟಿದ್ರೆ ಅವರು ಮಾಡಿದ್ರೆ ಕ್ಲಿಕ್ ಆಗ್ತಾ ಇದ್ರು. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬಿದ್ದೋದ್ರು, ಯಾಕಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ. ಆಮೇಲೆ ಮೇಂಟೈನ್ ಮಾಡಿದ್ರು, ಯಾರು ತಗೊಂತಾ ಇಲ್ಲ. ಒಂದ್ಸಲ ಮಾರ್ಕೆಟ್ಗೆ ಎಂಟ್ರಿ ಆಗುವಾಗ ಪ್ರಾಡಕ್ಟ್ ಕ್ವಾಲಿಟಿ ಹೆಂಗಿರುತ್ತೆ ವೆರಿ ಇಂಪಾರ್ಟೆಂಟ್. ಆ ಕ್ವಾಲಿಟಿ ನಂಗೆ ಸಸ್ಟೈನ್ ಮಾಡಬೇಕು, ಇಲ್ಲ ಅಂದ್ರೆ ಬ್ರ್ಯಾಂಡ್ ಬೀಳುತ್ತೆ. ಇವಾಗ MTR ಉದಾಹರಣೆಗೆ ಎಷ್ಟು ದೊಡ್ಡ ಕಂಪ್ನಿ, ಸೌತಲ್ಲಂತೂ ಸ್ಟ್ರಾಂಗೆಸ್ಟ್ ಕಂಪ್ನಿ ಅಲ್ವಾ? ಎಸ್ಟಾಬ್ಲಿಷ್ ಮಾಡಿದವ್ರು ಯಾರು? ಮಯ್ಯ ಅವರೇ ಮಾರಿದ್ರು, ಬೇರೆ ಥರ್ಡ್ ಪಾರ್ಟಿ ಗುಜರಾತ್ ಅವರು ಮಾರ್ಬಿಟ್ರು. ಅದಾದ್ಮೇಲೆ ಮತ್ತೆ ಅವರೇ 10 years ಟೆನ್ಯೂರ್ ಆದ್ಮೇಲೆ ಮಯ್ಯ ಅಂತ ಸೇಮ್ ಬ್ರ್ಯಾಂಡ್ ತಂದ್ರು. ಎಸ್ಟಾಬ್ಲಿಷ್ ಮಾಡೋಕ್ಕಾಯ್ತಾ? ಆಗಿಲ್ಲ, ಹೋಯ್ತು, ಫೇಲ್ಯೂರ್. ಈವನ್ ನಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಲ್ಲಿ ಎಷ್ಟೋ ಜನಕ್ಕೆ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಲಾಸ್ ಮಾಡಿಬಿಟ್ಟು. ಅದ್ರಲ್ಲಿ ಒನ್ ಆಫ್ ದ ಡೈರೆಕ್ಟರ್ ನಮ್ಮ ಅನಿಲ್ ಕುಂಬ್ಳೆ, ಶ್ರೀಕಾಂತ್ ಅವರಿದ್ದರು. ಡಿಸ್ಟ್ರಿಬ್ಯೂಟರ್ಸ್ ಏನು ಟ್ರಸ್ಟ್ ಮಾಡ್ತಾರೆ? ಇವ್ರದ್ದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಮಾರ್ಕೆಟಲ್ಲಿ. MTR ಅಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋರು ಮಯ್ಯಾಸ್ನ ಕ್ರಿಯೇಟ್ ಮಾಡ್ತೀರಾ ಈ ಥರ ಅಂತ. ಆಗಲಿಲ್ಲ ಕ್ರಿಯೇಟ್ ಮಾಡೋಕ್ಕೆ. ಎಲ್ಲಿ ಫೇಲ್ ಆಯಿತು? ಕ್ವಾಲಿಟಿ ಮೇಡಮ್. ಇವತ್ತು MTR ಅದೇ ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಇದೆ, ಮಯ್ಯಾಸ್ ಅವರು ಮೇಂಟೈನ್ ಮಾಡೋಕ್ಕಾಗಿಲ್ಲ ಕ್ವಾಲಿಟಿನ. ಸೊ ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್. ಸೊ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಷನ್ ತಗೊಳ್ಳುವಾಗ ಪ್ರಾಡಕ್ಟ್ ಕ್ವಾಲಿಟಿ ಜಾಸ್ತಿ ನೋಡ್ತಾರಾ, ಮಾರ್ಜಿನ್ ಜಾಸ್ತಿ ನೋಡ್ತಾರಾ? 100% ಮಾರ್ಜಿನೇ ನೋಡ್ತಾರೆ. ಆದರೆ ಅದು ತುಂಬ ದಿವಸ ಡಿಸ್ಟ್ರಿಬ್ಯೂಷನಲ್ಲೇ ಇರೋದಿಲ್ಲ. ಪ್ರಯತ್ನ ಏನು? ಕ್ವಾಲಿಟಿ ಇಲ್ಲದೆ ಇರೋರು 10% ಮಾರ್ಜಿನ್ ಕೊಡ್ಬೋದು, ಬಟ್ ನಿಮ್ಗೆ ಅದು ಬಿಸ್ನೆಸ್ ನಡೆಯೋದೇ 3 ತಿಂಗಳು. ಕ್ವಾಲಿಟಿ ಇರೋರು 5% ಮಾರ್ಜಿನ್ ಕೊಡ್ತಾರೆ, ಬಟ್ ನಿಮ್ಗೆ ಲೈಫ್ ಟೈಮ್ಗೂ ನಡೆಯುತ್ತಲ್ಲ ಬಿಸ್ನೆಸ್. ಸಸ್ಟೈನಬಿಲಿಟಿ. ಸೊ ಈ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಅನ್ನೋದು ಈಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಡಿಸ್ಟ್ರಿಬ್ಯೂಟರ್ ಈಗ ಒಂದು ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಷನ್ ತಗೋಬೇಕಂದಾಗ ಈಗ ಇನ್ವೆಸ್ಟ್ಮೆಂಟ್ ಇದೆ, ಇದೆಲ್ಲ ಇದೆ, ಬಟ್ ಪ್ಯಾಕೇಜಿಂಗ್ ಅಷ್ಟು ಅಟ್ರಾಕ್ಟಿವ್ ಇದೆ ಇಲ್ಲ ಅನ್ನೋದು ಡಿಸ್ಟ್ರಿಬ್ಯೂಟರ್ಗೂ ತಲೆಗೆ ಹೋಗುತ್ತೆ. ಸುಮಾರು ಪ್ರಾಡಕ್ಟ್ಸ್ ನೋಡಿದ್ಮೇಲೆ ಇದನ್ನ ರೀಚ್ ಮಾಡಿಸ್ಬೋದಾ, ಮಾಡಿಸಕ್ಕಾಗುತ್ತಾ? ಸೊ ಅದು ಡಿಪೆಂಡ್ ಆಗುತ್ತಾ? ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅಲ್ಲ, ಪ್ಯಾಕೇಜಿಂಗ್ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತಾ? ಆಗುತ್ತೆ. ನಿಮ್ಗೆ ಯಾರು ಗೊತ್ತಿರ್ಬೋದು, ಗ್ಲೋಬಲ್ ಅಲ್ಲಿ ರೆಡ್ ಕಾರ್ ಥಿಯರಿ ಅಂತ ಇದೆಯಲ್ಲ. ಸಪೋಸ್ ಈಗ ನಿಮ್ಗೆ ಯಾರಾದ್ರೂ ಒಂದು ರೆಡ್ ಕಾರ್ ಬಗ್ಗೆ ಹೇಳಿದ್ರೆ ನೀವು ರೋಡಲ್ಲಿ ನೋಡ್ತಾ ಬರೀ ರೆಡ್ ಕಾರ್ಸೇ ಕಾಣಿಸುತ್ತೆ ನಿಮ್ಗೆ. ಇವಾಗ ನಿಮ್ಗೆ ಒಂದು ಔಟ್ಲೆಟ್ಗೆ ಹೋಗಿ ಆ ಶೆಲ್ಫ್ ಅಲ್ಲಿ ನೋಡಿ ಏನು ಅಟ್ರಾಕ್ಟಿವ್ ಕಾಣಿಸುತ್ತೆ, ತುಂಬಾ ಬ್ರೈಟ್ ಕಲರ್ಸ್, ಮ್ಯಾಕ್ಸಿಮಮ್ ರೆಡ್ ಅಥವಾ ಬ್ಲೂನೇ ವಿತ್ ವೈಟ್ ಕಾಂಬಿನೇಷನ್ ಇರುತ್ತೆ ಮ್ಯಾಕ್ಸಿಮಮ್. ಒಂದು ಮೆಕ್ಡಾನಲ್ಸ್, KFCನೂ ಅದೇ ಅಲ್ವಾ? ಅದು ಒಂದು ಕ್ರೇವಿಂಗ್ಸ್ ಥರ. ನಾವು ಹೇಳೋದು ಎಲ್ಲನೂ ಅದೇ ಆದರೆ ಬೇಡ, ಬಟ್ ಈ ಒಂದು ಅಟ್ಲೀಸ್ಟ್ ಒಂದು ಐ ಕ್ಯಾಚ್ ಆಗೋದು ಇರಬೇಕಲ್ವ ಶೆಲ್ಫ್ಸಲ್ಲಿ. ಇವಾಗ ಸೂಪರ್ ಮಾರ್ಕೆಟ್ಸಲ್ಲಿ, ಈ ಔಟ್ಲೆಟ್ಸಲ್ಲಿ ಆದರೆ ನೀವು ಏನೋ ಒಂದು ಪ್ರಾಡಕ್ಟ್ ಹೇಳ್ತೀರಾ, ಅವ್ರು ಇದಿಲ್ಲ ಅಂದರೆ ಇದನ್ನ ಎತ್ತಿ ಕೊಡ್ತಾರೆ, ಇದು ಚೆನ್ನಾಗಿದೆ ತೊಗೊಂಡೋಗಿ ಅಂತ ಹೇಳ್ತಾರೆ ನಾರ್ಮಲ್ ಔಟ್ಲೆಟ್ಸಲ್ಲಿ. ಸೂಪರ್ ಮಾರ್ಕೆಟ್ಸಲ್ಲಿ ನೀವು ಶೆಲ್ಫ್ ಪಿಕ್ಕಿಂಗು, ನೀವು ಹ್ಯಾಂಡ್ ಪಿಕ್ ಮಾಡ್ತೀರಾ, ಒಂದ್ಸಲಿ ಮಾಡ್ತೀರಾ, ಮನೆಗೆ ತೊಗೊಂಡೋಗಿ
ಟ್ರೈ ಮಾಡಿ. ಪ್ಯಾಕೇಜಿಂಗ್ ಎಷ್ಟೇ ಚೆನ್ನಾಗಿದೆ ನೋಡೋಕೆ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರುತ್ತೆ. ಟ್ರೈ ಮಾಡಾದ್ಮೇಲೆ ನಿಮ್ಗೆ ಅದು ಸರಿ ಹೋಗಿಲ್ಲ ಅಂದ್ರೆ ಅದು ಎಷ್ಟು ಚೆನ್ನಾಗಿದೆ ಏನು ಪ್ರಯೋಜನ. ಎಷ್ಟೋ ಜನ ವೈಟ್ ಕವರಲ್ಲಿ ಹಾಕಿ ಕಳಿಸ್ತಾರೆ, ನೀವು ಲೋಕಲ್ ಚಿಕ್ಕೀಸ್ ಎಲ್ಲ ನೋಡಿರ್ಬೋದು. ಅದ್ರ ಮೇಲೆ ಏನಂದ್ರೆ ಜಸ್ಟ್ ಒಂದು MRP ಲೇಬಲ್ ಇರುತ್ತೆ ಹೊರತು ಇನ್ನು ಆ ಚಿಕ್ಕಿನೇ ಕಾಣಿಸ್ತಾ ಇರುತ್ತೆ. ಆ ತರ ನೀವು ಪ್ಯಾಕೇಜಿಂಗ್ ಅದನ್ನ ಹೇಳಕ್ಕಾಗಲ್ಲ ನಾವು. ಸೊ ಅದು ಕ್ವಾಲಿಟಿ ಮೇಲೆ ಚೇಂಜ್ ಆಗ್ತಾ 100%. ಪ್ಯಾಕೇಜಿಂಗ್ ನೋಡಿ ತಗೊಳ್ಳೋರು ಒನ್ ಟೈಮ್ ತಗೊಂತಾರೆ, ಕ್ವಾಲಿಟಿ ನೋಡಿ ತಗೊಳ್ಳೋರು ರೆಗ್ಯುಲರ್ ಆಗಿ ತಗೊಳ್ತಾನೆ ಇರ್ತಾರೆ. ಓಕೆ. ಸೊ ಇವಾಗ ನೀವು ಹೇಳಿದ್ರಿ ಡಿಸ್ಟ್ರಿಬ್ಯೂಟರ್ ಪ್ರಾಡಕ್ಟ್ ನ ಪಿಕ್ ಮಾಡ್ಬೇಕಂದ್ರೆ ಆಲ್ರೆಡಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿರ್ಬೇಕಂತ. ಸೊ ಅವ್ರದ್ದು ಓನ್ ಲೈನ್ ಸ್ಟಾರ್ಟ್ ಮಾಡಬೇಕು, ಡೆಲಿವರಿ ಲೈನ್, ಡಿಸ್ಟ್ರಿಬ್ಯೂಷನ್ ಲೈನ್. ನಾನು ಹೇಳ್ತಾರೆ ಆ ಥರ ಹೇಳಿಲ್ಲ. ನಾನು ಏನಂದ್ರೆ ಸ್ಟಾರ್ಟ್ಅಪ್ಸ್ ಅಂತ ಬಂದಾಗ ನಾನು ಹೇಳೋದು, ನೀವು ಇನಿಷಿಯಲ್ ಡೇಸ್ ಅಲ್ಲೇ ನೀವು ಹೋಗಿ ಡಿಸ್ಟ್ರಿಬ್ಯೂಷನ್, ಇವತ್ತೇನೋ ಒಂದು ಪ್ರಾಡಕ್ಟ್ ನಾನು ರೆಡಿ ಮಾಡಿದೆ ಮನೇಲಿ, ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ದೀನಿ, ನಾಳೆ ಬೆಳಗ್ಗೆ ನಾನು ಡಿಸ್ಟ್ರಿಬ್ಯೂಷನ್ ಶಿಪ್ ಹೋಗ್ಬೇಕು ಅಂದ್ರೆ ನಾನು ಹೇಳ್ತೀನಿ ಯಾವ ಔಟ್ಲೆಟ್ ಅಲ್ಲಿ ನಿಂದು ಪ್ಲೇಸ್ಮೆಂಟೇ ಇಲ್ಲ, ಏನ್ ಮಾಡ್ತೀಯ? ಅವ್ರು ಅವಾಗ ಏನ್ ಮಾಡ್ತಾರೆ, ನಂದು ಒಂದು ಮ್ಯಾನ್ ಪವರ್ ಕಂಪ್ನಿಯಿಂದ ಕೊಡ್ತೀವಿ, ಅವ್ರು ಹೋಗ್ತಾರೆ, ಅವ್ರು ಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸರಿ ಆಯ್ತು, ಅಲ್ಲಿ ಹೋಗ್ತಾರೆ, ಅಲ್ಲಿ ಶೆಲ್ಫಲ್ಲಿ ಅದೇ ಕ್ಯಾಟಗರಿ ಹತ್ತಿರುತ್ತೆ, ಅವ್ನು ತಗೊಳ್ಳೋದಿಲ್ಲ. ಏನ್ ಮಾಡ್ತಾರೆ, ಎಂಡಾಬಿಲ್ಲ ಮತ್ತೆ ಡಿಸ್ಟ್ರಿಬ್ಯೂಟರ್ಗೆ ಹೇಳ್ತಾರೆ, ಸರ್ ನೀವು ಆ ಔಟ್ಲೆಟ್ಗೆ ಒಂದು 4-5 ಪ್ರಾಡಕ್ಟ್ ಸಪ್ಲೈ ಮಾಡ್ತಾರಲ್ಲ, ಒಂದು ಸ್ವಲ್ಪ ಹೇಳಿ ಸರ್, ಅವ್ರಿಗೆ ರೆಕಮೆಂಡ್ ಮಾಡಿ ಸರ್, ಇಡೀ ಆ ಪ್ರಾಡಕ್ಟ್ ಅಂತ ಹೇಳಿ ಅಂತ ನಾವು ಹೇಳ್ತೀವಿ. ನಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಅಲ್ಲಿ ಇಡ್ತಾರೆ, ಅಷ್ಟೇ ಕಟ್ತಾರೆ, ಅದು ಕಸ್ಟಮರ್ ತೊಗೊಂಡೋಗ್ತಾ ಇಲ್ಲ. 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, ಶೆಲ್ಫ್ ಲೈಫ್ ಆಗೋಗುತ್ತೆ, ಇವ್ರು ವಾಪಸ್ ತೊಗೊಳಲ್ಲ ಕಂಪ್ನಿಯವರು. ಯಾಕಂದರೆ ಇವ್ರಿಗೆ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ಗೆ ಹಾಕಿ ಅದು ಮಾರ್ಕೆಟ್ಗೆ ಹೋಗಿರೋದು ಎಲ್ಲ ರಿಟರ್ನ್ಸ್ ತೆಗಿಬೇಕು ಅಂದರೆ ಲಾಸು. ಅದಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ಸ್ ಇಲ್ಲ ಇವ್ರ ಹತ್ರ. ಅದು ಆ ಕಾರಣಕ್ಕೆ ಹೇಳಿದೆ ನಾನು, ಇನ್ವೆಸ್ಟ್ಮೆಂಟ್ಸ್ ಏನಕ್ಕೆ ಬೇಕು, ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ರೊಟೀನಲ್ಲಿ ಸಪೋಸ್ ಅಲ್ಲಿ ಹೋಗಿಲ್ಲ, ಮೂವ್ ಆಗಿಲ್ಲ ಪ್ರಾಡಕ್ಟ್, ಅಥವಾ ಆ ಪ್ರಾಡಕ್ಟ್ ಮೂವ್ ಆಗಬೇಕು ಅಂದರೆ ಅಲ್ಲಿ ಪ್ರಮೋಟರ್ನ ಇರಬೇಕು, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಿಂಗ್ ಗೊತ್ತು, ಅದಕ್ಕೊಂದು ಬ್ರ್ಯಾಂಡ್ ಎನ್ಟ್ಯಾಪಿಂಗ್ ಮಾಡಬೇಕು, ಅಲ್ಲಿ ಕಸ್ಟಮರ್ಸ್ ಬರೋದೆಲ್ಲ ನೀವು ನೋಡಿರ್ತಾರೆ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಹೋದ್ರೆ ತಗೊಳ್ಳಿ 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 ಅಂತ ಹೇಳ್ತಾ ಇರ್ತಾರೆ. ಸೊ ಅದನ್ನ ಪ್ರಮೋಟ್ ಮಾಡಬೇಕು ಅಂದರೆ ಅದಕ್ಕೆ ತುಂಬ ಭಾಳಷ್ಟು ದುಡ್ಡು ಖರ್ಚಾಗುತ್ತೆ. ನಾನು ಹೇಳೋದು ಬ್ರ್ಯಾಂಡ್, ಅದಕ್ಕೆ ಹೇಳಿ ನಾನು ಬ್ರ್ಯಾಂಡ್ಗೆ ವಿಷನ್ ಎಷ್ಟು ಇಂಪಾರ್ಟೆಂಟು ಅಂತ. ಅವ್ರ ಹತ್ರ ಎಷ್ಟು ಕೇಪಬಲ್ ವಿಷನ್ ಅಂದರೆ ಜಸ್ಟ್ ಒಂದು ನನ್ನ ಬ್ರ್ಯಾಂಡ್ ಹಿಂಗೆ ಸಕ್ಸಸ್ ಮಾಡಬೇಕು, ಹಿಂಗೆ ಆಗಬೇಕು ಅಂತಲ್ಲ. ಇದು ಕಾಮನ್ ವಿಷನ್ ಎಲ್ಲರಿಗೂ ಇರುತ್ತೆ. ಆ ಕಾಮನ್ ವಿಷನ್ ಏನಂದರೆ ಎಂಡ್ ಆಫ್ ದಿ ಡೇ ಮನಿ ಮ್ಯಾಟರ್ಸ್. ಸೊ ಇವಾಗ ನಾನು ಈ ಪಾಡ್ಕಾಸ್ಟ್ ನೋಡ್ತಿರೋ ತುಂಬಾ ಮಹಿಳಾ ಉದ್ಯಮಿಗಳಿರಬಹುದು ಅಥವಾ ಸ್ಟಾರ್ಟ್ಅಪ್ ಸಣ್ಣದಾಗಿ ಶುರು ಮಾಡಿ ಆ ಊರಲ್ಲೇ ಸಕ್ಸಸ್ ಆಗಿರೋ ಒಂದಷ್ಟು ಜನರನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಪ್ರಶ್ನೆ ಕೇಳ್ತೀನಿ. ಈಗ ಹಪ್ಪಳ ಮಾಡೋರು, ಸೆಂಡಿಗೆ ಮಾಡೋರು, ಉಪ್ಪಿನಕಾಯಿ ಮಾಡೋರು, ಅಥವಾ ಹೋಮ್ ಮೇಡ್ ಪ್ರಾಡಕ್ಟ್ಸು, ಮತ್ತು ಇವಾಗ ಕಷಾಯದ ಪುಡಿ, ಈ ಮಾಲ್ಟು, ಆರ್ಗ್ಯಾನಿಕ್ ಪೌಡರ್ಗಳೆಲ್ಲ ಬರುತ್ತೆ, ಹೆಲ್ದಿ ಪೌಡರ್, ತೂಕ ಇಳಿಸೋ ಪೌಡರ್, ಈ ಥರದ್ದೆಲ್ಲ ಸುಮಾರು ಸಣ್ಣ ಸಣ್ಣ ಮಟ್ಟದಲ್ಲಿ ಮಾಡಿ ಆ ಊರಲ್ಲಿ ಆ ಏರಿಯಾದಲ್ಲಿ ತುಂಬಾ ಫೇಮಸ್ ಆಗಿರ್ತಾರೆ. ಆದ್ರೆ ಅವ್ರಿಗೊಂದು ಆಸೆ ಇರುತ್ತೆ, ನನ್ನ ಕರ್ನಾಟಕದಾದ್ಯಂತ ನನ್ನ ಪ್ರಾಡಕ್ಟ್ ಹೋಗ್ಲಿ, ಈ ಊರಲ್ಲಿ ಸಕ್ಸಸ್ ಆಗಿದೆ ನೆಕ್ಸ್ಟ್ ಊರಲ್ಲಿ ಸಕ್ಸಸ್ ಆಗಬಹುದು ಅಂತ ಒಂದು ಯೋಚನೆ ಬರುತ್ತೆ. ಬಟ್ ನಿಮ್ಮನ್ನ ರೀಚ್ ಆಗಬೇಕು, ಡಿಸ್ಟ್ರಿಬ್ಯೂಟರ್ಸ್ ಅನ್ನ ರೀಚ್ ಆಗಬೇಕು ಅಂತಂದ್ರೆ ಆ ದಾರಿ ಗೊತ್ತಿರಲ್ಲ, ನೀವು ಹೇಳುವ ಪರ್ಸೆಂಟೇಜ್ಗಳು ಲೆಕ್ಕ ಹಾಕಕ್ ಬರಲ್ಲ, ಅಂಕಿಅಂಶಗಳ ಲೆಕ್ಕಾಚಾರನೇ ಇಲ್ಲ. ಬಟ್ ಇನ್ವೆಸ್ಟ್ಮೆಂಟ್ ಹಂಗೋ ಹಿಂಗೋ ಏನೋ ಮ್ಯಾನೇಜ್ ಮಾಡಬಹುದು ಅಂತ ಇಟ್ಕೊಳ್ಳಿ. ಸೊ ಅವ್ರು ಹೇಗೆ ಅವರ ಬಿಸ್ನೆಸ್ ಅನ್ನ ಲೆವೆಲ್ ಅಪ್ ಮಾಡ್ಕೋಬಹುದು ಡಿಸ್ಟ್ರಿಬ್ಯೂಷನ್ ಥ್ರೂ? ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅವ್ರು? ಎಲ್ಲ ಊರಲ್ಲೂ ಡಿಸ್ಟ್ರಿಬ್ಯೂಟರ್ಸ್ ಇದ್ದೇ ಇರ್ತಾರೆ, ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಇದ್ದೇ ಇರುತ್ತೆ. ಅವ್ರಿಗೆ ಎಂಡ್ ಆಫ್ ದ ಡೇ ಅಲ್ಲಿ ರೀಚ್ ಆದ್ರೆ ಅವ್ರಿಗೆ ಅಲ್ಲಿ ಗೈಡ್ ಮಾಡೇ ಮಾಡ್ತಾರೆ. ಇಲ್ಲಾಂದ್ರೆ ಅವ್ರು ನಮ್ಮೂರಿಗೂ ತಲುಪಿಸುವಂತ ಕಾರ್ಯಗಳಂತೂ ಮಾಡ್ತಾರೆ. ಇವಾಗೆಲ್ಲ ತುಂಬಾ ಬಹಳಷ್ಟು ನೀವು ಹೇಳಿದ್ದು ಆ ಥರ ತುಂಬಾ ಸ್ಟಾರ್ಟ್ಅಪ್ಸ್ ನನ್ನ ಹತ್ರ ಬರ್ತಾ ಇದೆ. ಸೊ ಆ ಥರ ಭಾಳ ಜನ ಹುಡ್ಕೊಂಡ್ ಬರ್ತಾರೆ ಡೈಲಿ. ಹುಡ್ಕೊಂಬಂದ ನಾವು ಒಂದೇ ಹೇಳ್ತೀವಿ, ಸಪೋಸ್ ಇವಾಗ ನೀವು ಅಲ್ಲಿ ಮಾಡ್ತಾ ಇದ್ದೀರಾ, ಅಲ್ಲಿಂದ ಒಂಚೂರು ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ನೀವೇ ಮಾಡ್ಕೊಳ್ಳಿ, ಮಾಡ್ಕೊಂಡಾದ್ಮೇಲೆ ಅವ್ರನ್ನ ಡಿಸ್ಟ್ರಿಬ್ಯೂಷನ್ ಕ್ರಿಯೇಟ್ ಮಾಡಿ, ಡಿಸ್ಟ್ರಿಬ್ಯೂಟರ್ ಕೊಡಿ ಅಲ್ಲಿ. ಹಂಗಂಗೆ ಒಂದೊಂದೇ ಕ್ರಿಯೇಟ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆಗಿ ನೀವು ಮಾಡ್ಬೇಕಾ, ದೊಡ್ಡ ಸ್ಕೇಲ್ ಮಾಡಬೇಕು ಅಂದ್ರೆ ನಿಮ್ಗೆ ಅಷ್ಟೇ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ನೀವು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಇದಿದೆಯಲ್ಲ. ಆಮೇಲೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆದಂಗೆಲ್ಲ ನಿಮಗೆ ಅದು ಬ್ರ್ಯಾಂಡ್ ಇಮೇಜ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ನೀವು ಅವಾಗ ಪ್ರೊಡಕ್ಷನ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ತುಂಬಾ. ಸೊ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ? ಒಂದ್ ದಿವಸದಲ್ಲಿ ಯಾವ್ದು ಆಗಲ್ಲ ಮೇಡಮ್. ಸುಮಾರು ಬ್ರ್ಯಾಂಡ್ 10-15 ವರ್ಷ ಆದ್ರೂ ಕ್ಲಿಕ್ಕಾಗಲ್ಲ. ಬಟ್ ಆದರೆ ಅವರು ಒಂದ್ಸಲಿ ಸ್ಟಾರ್ಟ್ ಮಾಡಿರ್ತಾರೆ, ಅಲ್ಲಿ ರೆವಿನ್ಯೂ ಏನಂತ ಕೇಳಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಏನಂದ್ರೆ ಆ ಸೆಟಪ್ ಕಾಸ್ಟು, ಅದು ಇನ್ಫ್ರಾಸ್ಟ್ರಕ್ಚರ್ ರನ್ ಮಾಡೋದಕ್ಕೋಸ್ಕರನೇ ಮಾಡ್ತಾ ಇರ್ತಾರೆ ಪಾಪ. ನಾನು ಭಾಳಷ್ಟು ಜನ ನೋಡೀನಿ. ತುಂಬಾ ನೆಕ್ಸ್ಟ್ ಲೆವೆಲ್ ಸ್ಕೇಲ್ ಅಪ್ ಆಗಬೇಕು ಅಂದ್ರೆ ಯಾವ್ದಾದ್ರು MNC ಜೊತೆ ಟೈ ಅಪ್ ಆಗಬೇಕು, ಇಲ್ಲಾಂದ್ರೆ ಹ್ಯೂಜ್ ಇನ್ವೆಸ್ಟರ್ಗಳು ಅವ್ರು ಸಿಗ್ಬೇಕು. ಆ ಥರ ಸಿಕ್ಕಿದ್ರೆ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಆಗುತ್ತೆ. ಇಲ್ಲ ಅಂದ್ರೆ ಅವರೇ ನನ್ನ ಪರ್ಸನಲ್ ನಾನೇ ನನ್ನ ಕೇಪಬಿಲಿಟಿ ಎಷ್ಟಿದೆಯೋ ಅಷ್ಟಲ್ಲೇ ಮಾಡ್ತೀನಿ ಅಂದ್ರೆ ಅವ್ರು ಎಷ್ಟಾಗುತ್ತೋ ಅಷ್ಟೇ ಮಾಡಬೇಕು. ನಾರ್ತ್ ಕರ್ನಾಟಕ ಕಡೆ ನೀವೊಂದು ಶಶಿ ಸೋಪ್ಸ್ ಅಂತ ಕೇಳಿರ್ಬೋದು.
ಅವ್ರದ್ದು ಎಷ್ಟು ದೊಡ್ಡದು ಒಂದು ನೆಟ್ವರ್ಕಿಂಗು ವರ್ಡ್ ಆಫ್ ಮೌತ್ ಅಷ್ಟೇ. ಅವ್ರು ತುಂಬಾ ಸ್ಮಾಲ್ ಸ್ಕೇಲ್ ಸ್ಟಾರ್ಟ್ ಮಾಡಿದವರು, ಇವತ್ತು ಬಹಳ ದೊಡ್ಡ ಇಂಡಸ್ಟ್ರಿ ಅದಲ್ಲಿ. ಸೊ ಅದು ಹೆಂಗೆ ಸರ್, ಆ ಸ್ಟ್ರಾಟಜಿ ಹೆಂಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು? ಇದೇ ತರನೇ ಏನಂದ್ರೆ ಅವ್ರ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಏರಿಯಾಗಳಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಅದು ಎಸ್ಟಾಬ್ಲಿಷ್ ಆದಂಗೆಲ್ಲ ಅಲ್ಲೊಬ್ಬೊಬ್ಬರು ಡಿಸ್ಟ್ರಿಬ್ಯೂಟರ್ ಕೊಟ್ಟು ಆ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಥ್ರೂ ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೌದೌದು, ಫಸ್ಟ್ ಅವರೇ ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಿ ಅಲ್ಲಿ ಇನ್ನು ಸಾಕು, ನಾನು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ಗೆ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂದಾಗ ಅಲ್ಲೊಬ್ರು ಡಿಸ್ಟ್ರಿಬ್ಯೂಟರ್ನ ಡೈರೆಕ್ಟ್ ಅವ್ರ ಡಿಸ್ಟ್ರಿಬ್ಯೂಟರ್ ಮಾತ್ರ ಸಪ್ಲೈ ಮಾಡ್ತಾರೆ. 10 ಔಟ್ಲೆಟ್ ಸಪ್ಲೈ ಮಾಡೋದ್ರ ಬದಲು 10 ಔಟ್ಲೆಟ್ ಸಪ್ಲೈ ಮಾಡೋರು ಒಬ್ಬರನ್ನ ಇಟ್ಕೊಬೋದು. ಬಟ್ ಆದ್ರೆ ಫಸ್ಟ್ ಆ 10 ಔಟ್ಲೆಟ್ ಸಪ್ಲೈ ಮಾಡ್ಬೇಕಲ್ಲ, ಅದನ್ನ ನಾನು ಮಾಡಿದ್ರೆ ಆ ನೆಟ್ವರ್ಕ್ ಇತ್ತು ಅಂದ್ರೆ ಇವ್ರಿಗೆ. ಸೊ ಇವಾಗ 10 ಜನ ಡಿಸ್ಟ್ರಿಬ್ಯೂಟರ್ ಆದ್ರು, ಅವಾಗ 10 ಜನ ಡಿಸ್ಟ್ರಿಬ್ಯೂಟರ್ ಸಪ್ಲೈ ಮಾಡೋಕೆ ಕಷ್ಟ ಆಗುತ್ತೆ ಪ್ರೊಡಕ್ಷನ್ ಮಾಡಿದವ್ರಿಗೆ. ಅವಾಗ ಆ ತಾಲೂಕು ಇದಕ್ಕೋ ಏನು ಡಿಸ್ಟ್ರಿಕ್ಟ್ಗೋ ಒಬ್ರು ಸೂಪರ್ ಸ್ಟಾಕಿಸ್ಟ್ ಅಂತ ಮಾಡ್ತಾರೆ. ಸೊ ಆ ಥರ ಎಂಟೈರ್ ಕಂಟ್ರಿ ಆಯಿತು. ಅವಾಗ ಏನು ಮಾಡ್ತಾರೆ, ಸೌತ್ ಇಂಡಿಯಾದಲ್ಲಿ ಒಂದು CFA ಅಂದರೆ ಜಸ್ಟ್ ಕ್ಯಾರಿಂಗ್ ಅಂಡ್ ಫಾರ್ವರ್ಡಿಂಗ್ ಅಷ್ಟೇ ಅವ್ರ ಕೆಲಸ. ಆ ಥರ ಎಲ್ಲ ಬ್ರ್ಯಾಂಡ್ಸು ಹಿಂಗೆ ನಡೆಯೋದು. 4 ಲೆವೆಲ್ ಆಫ್ ಇದಿರುತ್ತೆ ಅದರಲ್ಲಿ, CFA, ಸೂಪರ್ ಸ್ಟಾಕಿಸ್ಟು, ಡಿಸ್ಟ್ರಿಬ್ಯೂಟರ್ಸು, ಆಮೇಲೆ ಏನೋ ಔಟ್ಲೆಟ್ಸು, ಕನ್ಸ್ಯೂಮರ್ಸು, ಈ ಥರನೇ ನಡೆಯೋದು ಎಲ್ಲ ಬ್ರ್ಯಾಂಡ್ಸು. ಸೊ ನೀವು ಹೇಳ್ತಾ ಇದ್ದೀರಾ ಬಿಸ್ನೆಸ್ ಅನ್ನ ಸ್ಕೇಲ್ ಅಪ್ ಮಾಡ್ಕೋಬೇಕು ಅಂತಂದ್ರೆ, ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪಾನ್ಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ನಿಮ್ದು ಓನ್ ಡಿಸ್ಟ್ರಿಬ್ಯೂಷನ್ ಚಾನೆಲ್ ಸ್ಟಾರ್ಟ್ ಮಾಡಿ, ಆಮೇಲೆ ಡಿಸ್ಟ್ರಿಬ್ಯೂಟರ್ ರೀಚ್ ಆಗಿ ಅಂತ. ನಾನು ಹೇಳೋದು, ಇವಾಗ ಸಪೋಸ್ ನೀವು JP ನಗರಲ್ಲಿ ನಿಮ್ದೊಂದು ಪ್ರಾಡಕ್ಟ್ ಇದೆ, ಅದು ನೀವು ಮಾರಬೇಕು ಅಂದ್ರೆ JP ನಗರ ಫಸ್ಟ್ ಕವರ್ ಮಾಡಿ, ಎಷ್ಟು ಔಟ್ಲೆಟ್ ಇದೆಯೋ ಅಷ್ಟು ಔಟ್ಲೆಟ್. ಒಂದು ಸರ್ಟೈನ್ ವ್ಯಾಲ್ಯೂ ಬರುತ್ತೆ, ಒಂದು ಸರ್ಟೈನ್ ಇದು ಕ್ರಿಯೇಟ್ ಆಗುತ್ತೆ, ಏನೋ ಬಿಸ್ನೆಸ್ ಕ್ರಿಯೇಟ್ ಆಗುತ್ತೆ. 1 ಲಕ್ಷನೋ 2 ಲಕ್ಷನೋ ಅದಕ್ಕೊಬ್ಬರು ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ. ಆ ಡೈರೆಕ್ಟಾಗಿ 1 ಲಕ್ಷ 2 ಲಕ್ಷ ಸ್ಟಾಕ್ ಅವ್ರನ್ನ ಕಳಿಸ್ಬಿಡಿ, ಅವ್ರು ಸಪ್ಲೈ ಮಾಡ್ಕೊಂತಾರೆ ಡೈಲಿ ರೊಟೀನಲ್ಲಿ ಅವ್ರು ಹೋಗೋದಿರ್ತದೆ. ನೀವು ಅವಾಗ ಜಯನಗರ ನೋಡಿ, ಜಯನಗರ ಆಯ್ತಾ, ಮಲ್ಲೇಶ್ವರಂ ನೋಡಿ, ಹಂಗೆ ಒಂದು ಏರಿಯಾ ಆದ್ಮೇಲೆ ಒಂದು ಏರಿಯಾ ಕವರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು 1 year 2 year ಅಲ್ಲಿ ನೀವು ಕಂಪ್ಲೀಟ್ ಬ್ಯಾಂಗ್ಳೂರ್ ಸೆಟಪ್ ಆಗುತ್ತೆ. ಇಲ್ಲಿ ಡಿಸ್ಟ್ರಿಬ್ಯೂಟರ್ ಅಂತ ಬಂದಾಗ ಎಲ್ಲರೂ ಡಿಸ್ಟ್ರಿಬ್ಯೂಟರ್ ಆಗ್ಬೇಕಂತ ಇಷ್ಟಪಡೋರು ಸ್ವಲ್ಪ ಕಡಿಮೆನೇ ಇರ್ತಾರೆ. ಕಂಪೇರ್ ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಥಿಂಕ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಟರ್ ಆಗ್ಬೇಕಂತ ಥಿಂಕ್ ಮಾಡೋರು ಸ್ವಲ್ಪ ಕಡಿಮೆನೇ ಇರ್ತಾರೆ. ಪರ್ಟಿಕ್ಯುಲರ್ ಆಗಿ ಆ ಲೈನಲ್ಲಿ ಬಿಸ್ನೆಸ್ ಇದ್ರೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಬಿಸ್ನೆಸ್ ಇದ್ರೆ ಅದರ ಥಿಂಕ್ ಮಾಡ್ಬೋದು. ಈಗ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಕ್ವಾಲಿಟೀಸ್ ಏನಂತ ನಾನು ಕೇಳಿದ್ದೆ, ಕ್ವಾಲಿಫಿಕೇಶನ್ ಏನು, ಈಗ ಯಾವ ಎಜುಕೇಶನ್ ಸೆಕ್ಟರ್ ಅವ್ರಿಗೆ ಹೋಗ್ಬೇಕು, ಯಾವ ಪರಿಸ್ಥಿತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಕೈ ಹಿಡಿಯುತ್ತೆ, ಸೊ ಅವ್ರಿಗೆ ಏನಾದ್ರು ಟ್ರೈನಿಂಗ್ ಸೆಂಟರ್ಸ್ ಏನಾದ್ರು ಇದೆಯಾ, ಹೇಗೆ? ಕ್ವಾಲಿಫಿಕೇಶನ್ ಅಂತ ಬಂದರೆ ಏನು, ಮಿನಿಮಮ್ ಕ್ವಾಲಿಫಿಕೇಶನ್ನು ಕ್ಯಾಲ್ಕುಲೇಷನ್ಸ್ ಅಲ್ಲಿ ಪರ್ಫೆಕ್ಟಾಗಿ ಗೊತ್ತಿದೆ ಸಾಕೋಣ. ಆ ಥರ ಏನು ಅಂತ ನಮ್ಮಲ್ಲೆಲ್ಲ ಏನಂದರೆ ಮ್ಯಾಕ್ಸಿಮಮ್ ಡಿಸ್ಟ್ರಿಬ್ಯೂಟರ್ಸ್ ಇರೋದೇ 10th ಫೇಲ್ ಆದವರು ಅಥವಾ PUC ಫೇಲ್ ಆಗಿ ಮುಂದಕ್ಕೆ ಡಿಗ್ರಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಯಾವುದು ನಾವು ಎಂಡ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಚಾನಲ್ ಬರೋದೇ ಎಂಥವರು ಅಂದರೆ ತುಂಬ ಹೈಲಿ ಎಜುಕೇಟೆಡ್ ಆ ಥರ ಅಲ್ಲ. ಏನಂದರೆ ನಮಗೆಲ್ಲೂ ಕೆಲಸ ಸಿಗ್ತಾ ಇಲ್ಲ, ನಾವೇ ಓನಾಗಿ ಏನಾದ್ರು ಒಂದು ಮಾಡಬೇಕು. ಬಟ್ ಎಕ್ಸೆಪ್ಷನ್, ನೀವು MBA ಗ್ರಾಜುಯೇಟ್ ಅಂಡ್ ಮಲ್ಟಿನ್ಯಾಷನಲ್ ಕಂಪ್ನಿಲಿ ನ್ಯಾಷನಲ್ ಲೆವೆಲ್ ಆಗಿ ಹೆಡ್ ಆಗಿದ್ದವರು ನೀವು. ಸೊ ನೀವು ಈ ಡಿಸ್ಟ್ರಿಬ್ಯೂಷನ್ ಫೀಲ್ಡ್ ಬರಿದೆ ನನಗೆ ಆಶ್ಚರ್ಯ ಅಲ್ಲ. ಆಗ ಚೆನ್ನಾಗಿತ್ತು ಡಿಸ್ಟ್ರಿಬ್ಯೂಷನ್ ಫೀಲ್ಡ್. ಆಗ ಈ ಏನೋ ಇಷ್ಟೊಂದು ಮೊನೋಪಲಿ ಇರುವಂತ ಬಿಗ್ ಬ್ರ್ಯಾಂಡ್ಸ್ ಯಾರು ಇರ್ಲಿಲ್ಲ. ಇವಾಗ ಪರಿಸ್ಥಿತಿ ಬದಲಾಗಿದೆ. ಇವಾಗ ಒಂದು 5 to 6 years ಆಫ್ಟರ್ ಕೋವಿಡ್ ಅಂತೂ ತುಂಬಾ ಚೇಂಜಸ್ ಆಗಿದೆ. ಇನ್ನು ನೆಕ್ಸ್ಟ್ 5 to 6 years ಅಲ್ಲಿ ಗೊತ್ತಿಲ್ಲ ಏನಾಗ್ಬೋದು ಅಂತ. ಅವಾಗ ಗೋಲ್ಡನ್ ಎರಾ ಅದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಬರೋರಿಗೆ. ಅವಾಗ ಏನಿತ್ತು ಅಂದ್ರೆ ನಿಮ್ಗೆ ಮಲ್ಟಿಪಲ್ ಬ್ರ್ಯಾಂಡ್ ಸಿಕ್ಕೋದು, ನಿಮ್ಗೆ ತುಂಬಾ ವಾಸ್ಟ್ ರಿಟೇಲ್ ಚಾನಲ್ ಇತ್ತು. ಇವತ್ತು ನಿಮಗೆ ಸಿಟೀಸ್ ಕಡೆ ಮೆಟ್ರೋ ಸಿಟೀಸ್ ಅಲ್ಲಂತೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 40 to 50% ಕಡಿಮೆ ಆಗೋಗಿದೆ ಕಿರಾಣಾ ಶಾಪ್ಸ್. ಮುಂಚೆ ಇದ್ದಷ್ಟಿಲ್ಲ ಇವಾಗ. ಮತ್ತು ಮುಂಚೆ ಯಾರ ಒಬ್ರು ಏನು ಗೊತ್ತಿಲ್ಲ ಅಂದರೆ ಒಂದು ಔಟ್ಲೆಟ್ ಹಾಕಿ ನಡೆಸ್ಬೋದಪ್ಪ ಅನ್ನೋದಿತ್ತು. ಒಂದು ಕಿರಾಣಾ ಸ್ಟಾಪು, ಒಂದು ಚಿಕ್ಕ ಸೂಪರ್ ಮಾರ್ಕೆಟ್ ಮಾಡ್ಕೊಂಡು ನಡೆಸ್ಬೋದಪ್ಪ ಅಂತ ಇತ್ತು. ಇವತ್ತು ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟು. ಸೊ ಓಕೆ, ಬಂಡವಾಳ ಹಾಕೋರು ನಾಳೆ ಗ್ರಾಹಕರು ಬರ್ತಾರ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಯಾಕಂದರೆ ಇವಾಗ ಎಷ್ಟೊಂದು ಈಸಿ ಕನ್ವೀನಿಯೆಂಟ್ ಆ್ಯಪ್ಸ್ ಎಲ್ಲ ನಿಮ್ಮ ಕೈಯಲ್ಲೇ ಇರಬೇಕಾಗಿದ್ರೆ ಯಾರು ನಮ್ಮ ಸೂಪರ್ ಮಾರ್ಕೆಟ್ ಒಳಗಡೆ ಬಂದು ತೊಗೊತಾರೆ ಅನ್ನೋದೇ ಕಷ್ಟ. ಆಲ್ರೆಡಿ ನೆಟ್ವರ್ಕ್ ಇರೋರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅಂತ ಒಂದು ಸೆಟ್ ಆಫ್ ಕಸ್ಟಮರ್ಸ್ ಇದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ತಲುಪಿಸೋದು, ಇಲ್ಲಾಂದರೆ ಲೀಸ್ಟ್ ಕಳಿಸಿರೋ ಅವ್ರ ಮನೆಗೆ ಸಪ್ಲೈ ಮಾಡೋದು ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಅಲ್ಲಿ ಲೋಕಲಲ್ಲಿ ಪರಿಚಯ ಇರೋರು ದಿನ ನೋಡೋರು ಅಂಥವ್ರಿಗೆ ಮಾಡ್ಕೊಂಡಿದ್ದಾರೆ. ಅವತ್ತು ಹೊಸ್ದಾಗಿ ಕಿರಾಣಾ ಶಾಪ್ ನಾನು ಮಾಡ್ತೀನಿ ಅಂದರೆ ಅದರಲ್ಲಿ ಒಬ್ಬ ನೀನು ಹತ್ರನೇ ಯಾಕೆ ಅನ್ನೋ ಒಂದು ಮೈಂಡ್ ಸೆಟ್ಗೆ ಸ್ಟೇಜ್ಗೆ ಬಂದ್ಬಿಟ್ಟಿದೆ.
ಈ ಕ್ವಾಲಿಫಿಕೇಶನ್ ಅಂತ ಏನು ಅಂದ್ರೆ ಈಗ BA ಮಾಡಿರೋರು ಡಿಸ್ಟ್ರಿಬ್ಯೂಷನ್ ಬರ್ಬೋದು, BCom ಯಾರ್ ಮಾಡಿರೋರು ಬೇಕಾದ್ರೂ ಬರ್ಬೋದು, BSc ಮಾಡಿರೋರು ಬರ್ಬೋದು, ಯಾರ್ ಬೇಕಾದ್ರೂ ಅಥವಾ ಬರ್ಬೋದು. ನೀವು ತರ ಹೈ ಕ್ವಾಲಿಫಿಕೇಶನ್ ಇರೋರು ಬೇಕಾದ್ರೂ ಬರ್ಬೋದು. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಇಂಟ್ರೆಸ್ಟ್ ಇರಬೇಕು, ಪ್ಲಸ್ ಅವ್ರಿಗೆ ಒಂದು ಡಿಸಿಪ್ಲಿನ್ ಇರಬೇಕು, ಬಿಸ್ನೆಸ್ ಬಗ್ಗೆ ನಾಲೆಜ್ ಇರಬೇಕು. ನಾವು ಅದಕ್ಕೋಸ್ಕರನೇ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ದು. ಈಗ ಕೈಯಲ್ಲಿ ಏನೋ ದುಡ್ಡಿಲ್ಲ ಅಂದ್ರೂ ಡಿಸ್ಟ್ರಿಬ್ಯೂಟರ್ ಮಾಡ್ಬೋದು. ಇನಿಷಿಯಲಿ ಬೈ ಮಾಡಕ್ಕೆ ಅಷ್ಟು ದೊಡ್ಡ ಅಮೌಂಟ್ ಇರಲ್ಲ. ಬೇಕಾಗಿಲ್ಲ ಮೇಡಮ್. ಕೆಲವೊಂದು ಬ್ರ್ಯಾಂಡ್ಸ್ ಸ್ಟಾರ್ಟ್ಅಪ್ಸ್ ಅವ್ರು ಹೇಳ್ತಾರೆ ನಮ್ಗೆ ನೆಟ್ವರ್ಕಿಂಗ್ ಮಾತ್ರ ಬೇಕು, ನಮ್ಗೆ ನಾವು ನಿಮ್ಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟೋ ಜನ ನಾನ್ ಡಿಸ್ಟ್ರಿಬ್ಯೂಷನ್ ಅಲ್ಲ ಕೆಲವ್ರು ಬರ್ತಾರೆ, ಪಾಪ ಕ್ರೆಡಿಟ್ ಕೊಡ್ತಾರೆ. ಕ್ರೆಡಿಟ್ ಕೊಡ್ತೀನಿ ನಾನು 15 days, ನೀವು ಕ್ರೆಡಿಟ್ ಕೊಡಿ, ಮಾಡಿ ಸ್ಟಾರ್ಟ್ ಮಾಡಿ ಅಂತ. ಸೊ ಸಪೋರ್ಟ್ ಸಿಸ್ಟಮ್ ಇದೆ. ಇದೆ, ಬಹಳಷ್ಟು ಇದೆ. ಎಲ್ಲ ಸ್ಟಾರ್ಟ್ಅಪ್ಸ್ ಏನು ದುಡ್ಡು ಬೇಕೇ ಬೇಕು, ಇನ್ವೆಸ್ಟ್ಮೆಂಟ್ ಯೂಸ್ ಆಗಿರ್ಬೇಕು ಅಂತ ಏನಿಲ್ಲ. ಒಂದು ಪ್ರಾಪರ್ ಎಕ್ಸ್ಪೀರಿಯನ್ಸ್, ಗೈಡೆನ್ಸ್, ಅದ್ರ ಬಗ್ಗೆ ಒಂದು ಡಿಸಿಪ್ಲಿನ್ ಇದ್ರೆ 100% ಯಾವ ಫೀಲ್ಡ್ ಅಲ್ಲಾದ್ರೂ ಮಾಡ್ಬೋದು. ನಮ್ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಮಾಡ್ಬೋದು. ಅದೇನು ತುಂಬಾ ಇದೆ. ಇಂಟ್ರೆಸ್ಟ್ ಇರೋರು ಯಾರು ಬೇಕಾದ್ರೂ ಬರ್ಬೋದು ಅಂತ. ಓಕೆ, ಅದಕ್ಕೇನು ಟ್ರೈನಿಂಗ್ ಸೆಷನ್ಸ್, ಕ್ಲಾಸಸ್ ಏನಾದ್ರು ನಡೆಸಲಾಗ್ತಾ ಇದೆ? ಚೆನ್ನೈಯಲ್ಲೇನೋ ಆಗ್ತಾ ಇದೆ ಅಂತ ಕೇಳ್ಪಟ್ವಿ. ಚೆನ್ನೈಯಲ್ಲಿ ನಮ್ಮ ಅಸೋಸಿಯೇಷನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಯಾರ ಇವಾಗ. ಅದು ಮುಂದಿನ ದಿವಸದಲ್ಲಿ ಅವ್ರು ಯಾವ ತರ ತಗೊಂಡೋಗ್ತಾರೆ, ಅದು ಹೆಂಗ್ ಕೆರಿಯರ್ ಓರಿಯೆಂಟೆಡ್ ಅದು ನೋಡ್ಬೇಕು. ಯಾಕಂದ್ರೆ ಇವಾಗ ನಾವೇ ನಮ್ ನೆಕ್ಸ್ಟ್ ಜನರೇಷನ್ ನಾವು ಸಜೆಸ್ಟ್ ಮಾಡೋದು ಕಷ್ಟ. ಯಾಕಂದ್ರೆ ನಾವು ನಮ್ಗೆ ನಿಮ್ ಫೀಲ್ಡ್ ಅಲ್ಲೇ ನಿಮ್ಗೆ ಅನ್ಸುತ್ತೆ ನಮ್ಗೆ ಸಾಕು. ಒಬ್ರು ಆಕ್ಟರ್ ಮಗ ಆಕ್ಟರ್ ಹೆಂಗೆ ಹೇಳ್ತಾರೆ, ಅಯ್ಯೋ ನನ್ಗೆ ಸಾಕು ಆಕ್ಟಿಂಗ್ ಎಲ್ಲ ನೀನ್ ಯಾಕೆ ಮಾಡ್ತೀಯ ಅನ್ನೋಂಗೆ ನಮಗೂ ಹಂಗೆ ಆಗಿರುತ್ತೆ. ನನ್ ನೆಕ್ಸ್ಟ್ ಫ್ಯೂಚರ್ ನನ್ ಮಕ್ಳು ಯಾಕೆ ಬಂದಿದ್ದು ಇಷ್ಟೊಂದು ಒದ್ದಾಡ್ಬೇಕು, ಇಷ್ಟೊಂದು ಯಾಕೆ ಚಾಲೆಂಜಸ್ ಫೇಸ್ ಮಾಡ್ಬೇಕು, ನಮ್ಗೆ ಸಾಕು ಅಂತ ಅನ್ಸುತ್ತೆ. ಆ ತರ ಇರುವಾಗ ಸಜೆಸ್ಟ್ ಮಾಡೋದು ಹೆಂಗೆ. ಬಟ್ ಆದ್ರೆ ನಾನು ಒಂದಂತೂ ಹೇಳ್ತೀನಿ, ಎಕ್ಸ್ಪೀರಿಯನ್ಸ್ ಇಲ್ದಿರಾ, ನಾಲೆಜ್ ಇಲ್ದಿರಾ, ಪ್ರಾಪರ್ ಗೈಡೆನ್ಸ್ ಇಲ್ದಿರಾ ಡಿಸ್ಟ್ರಿಬ್ಯೂಷನ್ ಬಂದ್ರೆ 100% ಲಾಸ್ ಆಗ್ತಾರೆ. 101%. ಇದು ಶೇರ್ ಮಾರ್ಕೆಟ್ ತರ. ಬಟ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಎವ್ರಿ ಡಿಸ್ಟ್ರಿಬ್ಯೂಟರ್ ಫಸ್ಟ್ ಫ್ರೆಶರ್ ಆಗಿರ್ತಾರಲ್ವಾ? ಫ್ರೆಶರ್ ಅಂತ ಏನಿರಲ್ಲ ಮೇಡಮ್. ಇವಾಗ ನಾವೆಲ್ಲ ನೋಡಿ, ನಾನು ಸೇಲ್ಸ್ ಮ್ಯಾನ್ ಆಗೋ ಕೆಲಸ ಮಾಡಿದೀನಿ, ಡಿಸ್ಟ್ರಿಬ್ಯೂಟರ್ ಸೇಲ್ಸ್ ಮ್ಯಾನ್ ಆಗೋ ಕೆಲಸ ಮಾಡಿದೀನಿ. ಅಂದ್ರೆ ಡಿಸ್ಟ್ರಿಬ್ಯೂಷನ್ ನೋಡಿದ್ದೆ, ಆ ನೆಟ್ವರ್ಕ್ ಹೆಂಗ್ ವರ್ಕ್ ಆಗುತ್ತೆ, ಅಲ್ಲಿ ಯಾವ ತರ ಬ್ರ್ಯಾಂಡ್ಸ್ ಇರುತ್ತೆ, ಯಾವ ತರ ಕಂಪ್ನಿಯವ್ರು ಬರ್ತಾರೆ, ಯಾವ ತರ ಅವರು ROI ಇವ್ರಿಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ನಮ್ಗೆ ಯಾವ ತರ ಮಾರ್ಜಿನ್ಸ್ ಬರುತ್ತೆ, ಅದೆಲ್ಲ ನನಗೆ ಗೊತ್ತಿತ್ತು. ಅದು ಗೊತ್ತಿದ್ದ ಕಾರಣಕ್ಕೆ ನಾನು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇಳಿದೆ. ಸೊ ಈ ಒಂದು ಆ ತರ ಬಂದಾಗ್ಲೂ ನನಗೂ ಕೆಲವೊಂದು ಲಾಸಸ್ ಆಗಿದೆ. ಕೆಲವೊಂದು ಬ್ರ್ಯಾಂಡ್ಸ್ ಎಲ್ಲ ಇದ್ದು ನನಗೂ ಕೆಲವೊಂದು ಬ್ರ್ಯಾಂಡ್ಸ್ ಅವ್ರು ಲಾಸ್ ಮಾಡೋಗಿದ್ದಾರೆ. ಸೊ ಅಂತ ಟೈಮಲ್ಲಿ ನಾನು ಬೇರೆಯವ್ರಿಗೆ ಹೇಳೋದು ಒಂದೇನೆ, ಎಷ್ಟೇ ನಾಲೆಜ್ ಇದ್ರು ಯಾರು ತುಂಬಾ ಅದ್ರ ಬಗ್ಗೆ ಗೊತ್ತೋ ಅವ್ರ ಹತ್ರ ಒಂದು ಗೈಡೆನ್ಸ್ ತೊಗೊಳೋದು ಬೆಟರ್. ಸೊ ಇನ್ನೊಂದು ಪ್ರಶ್ನೆ, ನಾನು ಆಕ್ಚುಲಿ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಈ ನಾಲೆಜ್ನ ಶೇರ್ ಮಾಡೋಕ್ಕೋಸ್ಕರ. ಯಾಕಂದ್ರೆ ಎಷ್ಟೋ ಜನ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಪಾಪ ಪ್ರಾಪರ್ ಆಗಿ ROI ಕ್ಯಾಲ್ಕುಲೇಟ್ ಮಾಡೋದೇ ಗೊತ್ತಿರಲ್ಲ. ಆಮೇಲೆ ಬಹಳ ಜನ ಮನೇಲಿ ಯಾವ್ದೋ ಒಂದು ರಿಟೈರ್ಮೆಂಟ್ ದುಡ್ಡು ಬಂದಿರುತ್ತೆ, ಜಮೀನ್ ಮರ ದುಡ್ಡು ಬಂದಿರುತ್ತೆ, ಮನೆ ಮರ ದುಡ್ಡು ಬಂದಿರುತ್ತೆ. ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ನಾವು ಮಾಡ್ತಾರೋ ಬಿಸ್ನೆಸ್. ನಮ್ಮ ಸುತ್ತಮುತ್ತ ಇರೋ ನಮ್ಮ ನೋಡಿದ್ರೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ, ಅವ್ರದ್ದು ಇದು ರಿಸ್ಕ್ ಇಲ್ಲ, ಈಸಿ ಮಾಡ್ಬೋದು ನಾವು ಅಂತ ಅವರು ಬರ್ತಾರೆ, ಕೇಳ್ತಾರೆ, ಮಾಡ್ತೀವಿ ನಾವು ಅಂತ. ನಾನು ಹೇಳೋದು ಒಂದೇ, ಒಂದು ಸ್ವಲ್ಪ ದಿವಸ ನೋಡು, ಕುತ್ಕೊಂಡು ಬಿಸ್ನೆಸ್ನ ಅರ್ಥ ಮಾಡ್ಕೋ. ಅಲ್ಲಿ ಇಲ್ಲೇ ಬೇಕಾದ್ರೆ ಕೆಲಸದಲ್ಲಿ ಇದ್ದು ಸೇಲ್ಸ್ ಮ್ಯಾನ್ ಆಗೋ ಅಥವಾ ಲಾಜಿಸ್ಟಿಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅದೆಲ್ಲ ನೋಡಾದ್ಮೇಲೆ ಒಂದು 3 months ಎಕ್ಸ್ಪೀರಿಯನ್ಸ್ ಸಿಕ್ತು ನಿಮಗೆ, ಓಕೆ ವರ್ಕ್ ಆಗುತ್ತೆ ನಾನು ಮಾಡ್ಬೋದು ಅನ್ಸಿದ್ರೆ ಆಮೇಲೆ ಮಾಡು. ಇಮಿಡಿಯೇಟ್ ಆಗಿ ಹತ್ರ ಇನ್ವೆಸ್ಟ್ಮೆಂಟ್ ಇದೆ ಅಂತ ಮಾಡಬೇಡ. ಇನ್ವೆಸ್ಟ್ಮೆಂಟ್ ಇದೆ ಅಂತ ಮಾಡಿದ್ರೆ ನಾನು ಹೇಳೋದಾಗಲೇ ಅಲ್ಲ 100% ಕೈ ಸುಡೋದೆ, 100% ಕೈ ಸುಡುತ್ತೆ. ಯಾಕಂದ್ರೆ ಅವ್ರು ಹೇಳೋ ROIಗೂ ಬ್ರ್ಯಾಂಡ್ಸ್ ಹೇಳೋ ROIಗೂ ನಾವು ಕ್ಯಾಲ್ಕುಲೇಟ್ ಮಾಡೋ ROIಗೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಈಗ ಡಿಸ್ಟ್ರಿಬ್ಯೂಟರ್ಸ್ ನೆಟ್ವರ್ಕ್ ನೀವು ಇಟ್ಕೊಂಡು ಪ್ರೆಸಿಡೆಂಟ್ ಆಗಿ ನೀವು ಸುಮಾರು ಕಷ್ಟಗಳನ್ನು ನೋಡಿರ್ತೀರ, ಚಾಲೆಂಜಸ್ ನೋಡಿರ್ತೀರ. ಸರ್ಕಾರದಿಂದ ಇಂಥ ವಿಚಾರದಲ್ಲಿ ನಮ್ಗೆ ಹೆಲ್ಪ್ ಬೇಕು ಅನ್ನೋ ಥರದ್ದು ಪಾಯಿಂಟ್ಸ್ ಏನಾರಿದೆಯಾ? 100% ಬೇಕೇ ಬೇಕು ಮೇಡಮ್. ಯಾಕಂದ್ರೆ ಇದ್ರ ಬಗ್ಗೆ ನಾವು ಸ್ಟಾರ್ಟ್ ಮಾಡಿದಾಗಿಂದಲೂ ಡಿಮ್ಯಾಂಡ್ಸ್ ನಮ್ದು ಇದೆ ಸರ್ಕಾರಕ್ಕೆ. ಇದಕ್ಕೋಸ್ಕರ ಒಂದು ದೊಡ್ಡ ಈವೆಂಟ್ನ ಆರ್ಗನೈಸ್ ಮಾಡಿದ್ವಿ. ಕೋವಿಡ್ ಮುಂಚೆ ಒಂದು 6,000-7,000 ಜನ ಫ್ರೀಡಮ್ ಪಾರ್ಕಲ್ಲಿ ಸೇರಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ, ನಮ್ಗೊಂದು ಬೋರ್ಡ್ ಬೇಕು ಅಂತ. ಅಂದರೆ ಅವ್ರಿಗೆ ರೆಗ್ಯುಲೇಷನ್ಸ್ ಇದೆ, ಕಾಫಿಗಾಗಲಿ, ಟೀಗಾಗಲಿ, ಎಲೆಕ್ಟ್ರಿಸಿಟಿಗಾಗಲಿ, ಫೋನ್ ನೆಟ್ವರ್ಕಿಂಗಾಗಲಿ, ಸಿಲ್ಕ್ಗಾಗಲಿ, ಅದಕ್ಕೊಂದು ಬೋರ್ಡ್ ಇದೆ. ಟ್ರೇಡ್ಗೆ ಅಂತ ಒಂದು ಬೋರ್ಡ್ ಇಲ್ಲ, FMCG ಟ್ರೇಡ್ಗೆ ಒಂದು ಬೋರ್ಡ್ ಇಲ್ಲ, ಪ್ರಾಪರ್ ಚಾನಲೈಸ್ ಅಲ್ಲ ಇದು. ಇಲ್ಲಿ ನಮಗೆ ಯಾವ ಕಂಪ್ನಿನೂ ಅಗ್ರಿಮೆಂಟ್ ಕೊಡೋಲ್ಲ. ಇವತ್ತಿದ್ದೇ ಇರ್ತೀಯ, ನಾಳೆ ಇಲ್ಲ ಅಂದ್ರೆ ಇಲ್ಲ. ಕತ್ತಿ ಮೇಲೆ ನಡೆದಂಗೆ ದಿನ ಜೀವನ ನಮ್ದು. ನಮಗೆ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಬೇಕು. ಆಮೇಲೆ ನಮ್ಮಲ್ಲಿ ನಾನು ಹೇಳಿದಲ್ಲ 1/3 ಆಫ್ ದ ಎಕಾನಮಿ ನಮ್ಮ ಮೇಲೆ ಡಿಪೆಂಡೆಂಟ್. ಎಷ್ಟು ಫ್ಯಾಮಿಲಿಗಳು ಸರ್ವೈವ್ ಆಗುತ್ತೆ ಇದರಿಂದ ಮೇಡಮ್? 1/3 ಆಫ್ ದಿ ಪಾಪ್ಯುಲೇಷನ್ ಡಿಪೆಂಡೆಂಟ್ ಈ ಸೆಗ್ಮೆಂಟ್ ಅಲ್ಲಿ. ಹೆಂಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ.
ಎಷ್ಟೋ ಸೂಪರ್ ಮಾರ್ಕೆಟಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ, ಅದು ಡಿಪೆಂಡೆಂಟ್ ಫ್ಯಾಮಿಲಿ ಎಷ್ಟು ಜನ ಡಿಸ್ಟ್ರಿಬ್ಯೂಟರ್ ಹತ್ರ, ಎಷ್ಟು ಜನ ಮಿನಿಮಮ್ ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ 4 ಇಂದ 5 ಜನ ಕೆಲಸ ಮಾಡ್ತಾರೆ ಮೇಡಮ್. ಒಬ್ಬರು ಡ್ರೈವರು, ಒಬ್ಬರು ಲೋಡರ್ ಅನ್ಲೋಡರು, ಒಬ್ಬರು ಅಕೌಂಟೆಂಟು, ಮಿನಿಮಮ್ 3-4 ಜನ ಇಲ್ಲೇ ಅದು ಒಂದು ಬ್ರ್ಯಾಂಡ್ಗೆ. ಅಕಸ್ಮಾತ್ ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ 4-5 ಬ್ರ್ಯಾಂಡ್ ಇತ್ತು ಅಂದರೆ ಮಿನಿಮಮ್ 10 ಇಂದ 15 ಜನ ಕೆಲಸ ಮಾಡ್ತಾ ಇರ್ತಾರೆ. 10 ಇಂದ 15 ಜನ ಫ್ಯಾಮಿಲಿ ನಡೀತಾ ಇರ್ತಾವ್ರದು. ಅಂದರೆ ಎಷ್ಟು ದೊಡ್ಡ ನೆಟ್ವರ್ಕ್ ಇದು. ನಾವು ಸಪ್ಲೈ ಮಾಡೋ ರೀಟೇಲರ್ ಅವ್ರ ಫ್ಯಾಮಿಲಿ ನಡೀತಾ ಇರುತ್ತೆ. ನಾವು ಹೋಲ್ಡ್ ಮಾಡೋ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರರ್ ಆ ಕಂಪ್ನಿ ಎಷ್ಟು ಜನ ಕೆಲಸ ಕೊಟ್ಟಿರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ನಮ್ಮದು ಪ್ರಾಪರಾಗಿ GST ಕಲೆಕ್ಟ್ ಮಾಡಿ ಗೌರ್ಮೆಂಟಿಗೆ ತಲುಪಿಸೋದಂದರೆ ನಮ್ದು ಒಂದೇ ಒಂದು ಸೆಗ್ಮೆಂಟ್, FMCG ಸೆಗ್ಮೆಂಟ್. ಯಾಕಂದರೆ ನಮ್ದೆಲ್ಲೂ ಲೂಪ್ಸೇ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ನಮ್ಗೇನು ಬರುತ್ತೆ ನಾವೇನು ಮಾಡ್ತೀವಿ ಪ್ರತಿಯೊಂದೂ ಡೇಟಾ ಪ್ರಿಸಿಷನಾಗಿ ಮಾನಿಟರ್ ಆಗಿರುತ್ತೆ. ಅದಕ್ಕೇನಿದೆಯೋ ಅದನ್ನು ಸರ್ಕಾರಕ್ಕೆ ತಲುಪಿಸ್ತೀವಿ. ನಮ್ದ್ರಲ್ಲೆಲ್ಲೂ ಲೂಪ್ಸೇ ಇಲ್ಲ. ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ಈ ಕಂಟ್ರಿಗೆ. ಬಟ್ ಈ ಒಂದು ನಮಗೆ ಯಾವ ರೆಕಗ್ನೈಸೇಷನ್ ಇಲ್ಲ. ನಮ್ಗೆ ಯಾವ ಒಂದು ಹಾಸ್ಪಿಟಲಲ್ಲಿ ಒಂದು ಹೆಲ್ತ್ಗೆ ಒಂದು ಬೆನಿಫಿಟ್ಸ್ ಇಲ್ಲ. ಯಾವ ಎಜುಕೇಷನ್ ಸಿಸ್ಟಮಲ್ಲಾಗಲಿ ನಮ್ಮ ಈ ಚಾನಲ್ ಇರೋರಿಗೆ ಒಂದು ಸ್ಪಾನ್ಸರ್ಶಿಪ್ ಇಲ್ಲ. ಅಥವಾ ಇಲ್ಲಿ ನಮಗೇನೊಂದು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆಯಲ್ಲಿ ನಮಗೊಂದು ಈ ಸಾಲದ ವ್ಯವಸ್ಥೆ ಸಿಗುವಂಥ ಒಂದು ವ್ಯವಸ್ಥೆ ಇಲ್ಲ, ಏನೂ ಇಲ್ಲ ನಮಗೆ. ಇದೆಲ್ಲ ಡಿಮ್ಯಾಂಡ್ಸ್ ನಾವು ಆಲ್ರೆಡಿ ಸರ್ಕಾರದ ಮುಂದೆ ಇಟ್ಟಿದ್ದೀನಿ. ನಮಗೊಂದು ಟ್ರೇಡ್ ಬೋರ್ಡ್ ಕೊಡಿ, ನಿಮ್ಮ ಗೌರ್ಮೆಂಟ್ ಎಲೆಕ್ಟೆಡ್ ಯಾರನ್ನಾರು ಎಲೆಕ್ಟ್ ಮಾಡಿ ನಮ್ಮದು ಏನು ಫ್ರಾಂಚೈಸ್ ಅಗ್ರಿಮೆಂಟು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿಯಾಗಿ ಬೇಕು ನಮಗೆ. ನಮ್ಮದು ಫ್ರಾಂಚೈಸ್ ಅಗ್ರಿಮೆಂಟೇ ಇಲ್ಲ. ಸಪೋಸ್ ನಾನು ಯಾವ್ದಾದ್ರು ಒಂದು ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಷನ್ ನಡೆಸ್ತೀನಿ ಅಂದರೆ ನನಗೆ ಅವ್ರಿಗೆ ಸೆಂಟ್ರಲ್ ಒಂದು ಅಗ್ರಿಮೆಂಟ್ ಇರಬೇಕು. ನಿಮ್ಗೆ ಇಷ್ಟು ROI ವರ್ಕ್ ಮಾಡ್ತೀನಿ, ನಿನಗೆ ಇದು ಯಾರು ರೀಚ್ ಮಾಡೋಂಗಿಲ್ಲ ಅಂತೆಲ್ಲ ಇರಬೇಕು. ಬಟ್ ನಮ್ದ್ರಲ್ಲಿ ಹಂಗಿಲ್ಲ. ಈ ಏರಿಯಲ್ಲಿ ನಾನು ಸಪ್ಲೈ ಮಾಡ್ತಾ ಇರ್ತೀನಿ, ಪಕ್ಕದಿಂದ ಯಾರೋ ಅದೇ ಬ್ರ್ಯಾಂಡು ಅದೇ ಇದನ್ನು ಎಲ್ಲಿಂದನೋ ತೊಗೊಂಡ್ಬಂದಿರ್ತಾನೆ, ಅವನು ಸಪ್ಲೈ ಮಾಡ್ಬೋದು. ಅವನು ಕಾಂಪಿಟೇಟಿವ್ ಪ್ರೈಸ್. ಹೌದು. ಇಷ್ಟೊಂದು ಇರಬೇಕಾದ್ರೆ ನಮಗೊಂದು ಟ್ರೇಡ್ ಬೋರ್ಡ್ ಬೇಕು ಅಂತಾನು ಮನವಿ ಮಾಡಿದ್ದೀವಿ, ಮಾಡ್ತಾನೂ ಇದ್ದೀವಿ. ಅದು ಇನ್ನೂ ಸರ್ಕಾರ ಕೇಳಿಸಿಲ್ಲ. ನಿಮ್ಮ ಮುಖಾಂತರ ಕೇಳಿಸಿದ್ರೆ ಒಳ್ಳೆಯದು. ಓಕೆ, ಖಂಡಿತ. ಯಾಕಂದರೆ ಅನ್ಆರ್ಗನೈಸ್ಡ್ ಸೆಕ್ಟರ್ಸಲ್ಲಿ ಕೆಲಸ ಮಾಡುವ ಎಷ್ಟೊಂದು ಜನ ಅವ್ರ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ. ಆಮೇಲೆ ನೀವು ಹೇಳಿದಂಗೆ 1/3 ಆಫ್ ದ ಪಾಪ್ಯುಲೇಷನ್ ಈ ಟ್ರೇಡ್ ಇದರಲ್ಲೇ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಎಷ್ಟು ಹ್ಯೂಜ್ ಕಾಂಟ್ರಿಬ್ಯೂಷನ್ ಇದೆ ಗ್ರೋತಲ್ಲಿ, ಕಂಟ್ರಿ ಗ್ರೋತಲ್ಲಿ, ಫಿನಾನ್ಷಿಯಲ್ ಗ್ರೋತಲ್ಲಿ. ಎಷ್ಟು ದೊಡ್ಡ ಸರ್ವಿಸ್ ಸೆಕ್ಟರ್ ಇದು. ಈವನ್ ಕೋವಿಡ್ ಟೈಮಲ್ಲಿ ಎಷ್ಟೋ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಫೇಲ್ಯೂರು, ಡಿಸ್ಟ್ರಿಬ್ಯೂಷನ್ಶಿಪ್ಪು ಆಗಲಿ ರಿಟೇಲರ್ಸ್ ಆಗಲಿ ಫೇಲ್ಯೂರ್ ಆಗಿಲ್ಲ. ನಿಮ್ಮ ಮನೆಗೆ ಯಾವತ್ತೂ ಜೆಪ್ಟೋ ಬ್ಲಿಂಕಿಟ್ ಅವನು ಸ್ಟಾಕ್ ಕೊಟ್ಟನೋ ಇವಾಗ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ರಿಟೇಲರ್ಸ್ ಅಂತ ತಲುಪಿಸಿದ್ವಿ, ಡಿಸ್ಟ್ರಿಬ್ಯೂಷನ್ ಚಾನಲ್ ತಲುಪಿಸಿದ್ವಿ. ಸೊ ಡಿಸ್ಟ್ರಿಬ್ಯೂಟರ್ಸಿಂದ ಬೇಡಿಕೆಗಳು ಏನಂತ ನೀವೀಗ ಹೇಳಿದ್ರಿ. ಸೊ ಇವಾಗ ಕಂಪ್ನಿಗಳಿಂದ ನಿಮ್ಗೇನಾದ್ರು ಸಪೋರ್ಟ್ ಬೇಕಾಗತ್ತಾ? ಆ ಥರ ಡಿಮ್ಯಾಂಡ್ಸ್ ಏನಾಗಿರುತ್ತಾ? ಕಂಪ್ನಿಗಳ ಸಪೋರ್ಟ್ ಒಂದೇ ನಾವು ಕೇಳೋದು ಮೇಡಮ್. ಏನಂದರೆ ಈ ಕಂಪ್ನಿಯವರು ಇವಾಗ ಜೆಪ್ಟೋ ಬ್ಲಿಂಕಿಟ್ಗೆ ಯೂಜ್ ಡಿಸ್ಕೌಂಟ್ ಕೊಡ್ತಾರೆ. ಅದನ್ನ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಮೈನ್ಯೂಟ್ ಲೆವೆಲಲ್ಲಿ ರಿಟೇಲರ್ಸ್ ಆಗಲಿ ಅದೇ ಇದನ್ನ ಕೊಡ್ತಾ ಇಲ್ಲ ಅವರು. ಮೋಸ್ಟ್ ಆಫ್ ದ ಕನ್ಸ್ಯೂಮರ್ಸ್ ಎಲ್ಲ ಅಟ್ರಾಕ್ಟ್ ಆಗ್ತಾ ಇರೋದೇ ಅದಕ್ಕೆ. ನಾನು ಹೇಳೋದು ಅಲ್ಲೇನು ಕೊಡ್ತೀರೋ ಅದನ್ನೇ ಇಲ್ಲಿ ಕೊಡಿ. ಬಟ್ ಇಲ್ಲಿ ಒಂದು ಕಾಂಟ್ರಾ ಇದೆ. ಬಿಕಾಸ್ ನಾನು ಈಗ ಜನರಿಂದ ಒಪಿನಿಯನ್ ಕಲೆಕ್ಟ್ ಮಾಡಿದಾಗ ಏನು ಹೇಳ್ತಾರೆ, ಬ್ರ್ಯಾಂಡನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ ಡಿಪೆಂಡ್ ಆಗೋ ಥರ ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್ಸ್, ಆಮೇಲೆ ಆಟ ಆಡ್ತಾರೆ ಅಂತ. ಲೈಕ್ ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಕೇಳ್ತಾರೆ, ಬ್ರ್ಯಾಂಡನ್ನು ಡಿಪೆಂಡೆನ್ಸಿ ಮಾಡಿ ಆಮೇಲೆ ತಮ್ಮ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಕೊಟ್ಟಿಲ್ಲ ಅಂತಂದರೆ ವಿತ್ಡ್ರಾ ಮಾಡ್ಕೊಳ್ತಾರೆ, ಆಗ ಬ್ರ್ಯಾಂಡ್ ಬಿದ್ದೋಗುತ್ತೆ. ಸೊ ಮ್ಯಾನುಫ್ಯಾಕ್ಚರ್ಗೆ ಒಂದು ಭಯ ಇಟ್ಟಿರ್ತಾರೆ ಡಿಸ್ಟ್ರಿಬ್ಯೂಟರ್ಸ್ ಅಂತ. ಸೊ ಇದು ನಿಜನಾ? ಹೆಂಗೆ ಸಾಧ್ಯ ಮೇಡಮ್? ನಾನು ಹೇಳೋದು ಇವಾಗ ನೀವೇ ಕೇಳಿದ್ರೆ ಆಗಲೇ ಒಂದು ಬ್ರ್ಯಾಂಡ್ ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ. ಎಂಡ್ ಆಫ್ ದ ಡೇ ನಾವೇ ಫೈನಲ್ ಆಪ್ಷನ್ ಇರೋದು, ನಾವು ರಿಟೇಲರ್ಸೇ ಅನ್ನೋ ಟೈಮಲ್ಲಿ ಅದು ಬ್ರ್ಯಾಂಡ್ ಆದಮೇಲೆ ನೀವು ಕನ್ಸ್ಯೂಮರ್ ನಿಮ್ಗೆ ಅದು ಬೇಡಿಕೆ ಇದೆ ಅಂದಮೇಲೆ ನಾನು ಹೆಂಗೆ ಅವ್ರನ್ನ ಡಿಮ್ಯಾಂಡ್ ಮಾಡೋಕ್ಕೆ ಸಾಧ್ಯ? ನಾನು ಡಿಮ್ಯಾಂಡ್ ಮಾಡೋಕ್ಕೆ ಆಗಲ್ವಲ್ಲ. ಯಾಕಂದ್ರೆ ಅದು ನಾರ್ಮಲಾಗಿ ಅದು ಹೋಗ್ತಾ ಇದೆ, ಅದ್ರದ್ದು ರನ್ನಿಂಗಲ್ಲಿ ಇದೆ ಅಂದಾಗ ಇನ್ನೇನು ನಾನು ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡೋಕ್ಕೆ ಸಾಧ್ಯ? ಏನೋ ನಾನು ಡ್ರಾಪ್ ಮಾಡಿದ್ರೆ ಇನ್ನೊಬ್ರು ಡಿಸ್ಟ್ರಿಬ್ಯೂಟರ್ ಅವ್ರ ಪಕ್ಕದಲ್ಲಿ ರೆಡಿ ಮಾಡ್ತಾರೆ. ನಾನು ಆಸ್ ಎ ಡಿಸ್ಟ್ರಿಬ್ಯೂಟರ್ ನಾನು ಡ್ರಾಪ್ ಮಾಡ್ಬೋದು, ಬಟ್ ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್ ಡ್ರಾಪ್ ಮಾಡಲ್ವಲ್ಲ ಅದನ್ನ. ಹೋಲ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಯಾವ್ದಾದ್ರು ಕಂಪ್ನಿಗೆ ಎಷ್ಟು ವಿಡ್ರಾ ಮಾಡಬೇಕು ಡ್ರಾಪ್ ಮಾಡಬೇಕು ಅಂದಾಗ ಆ ಕಂಪ್ನಿ ಎಷ್ಟು ಪಾಸಿಟಿವ್ ಆಗಿದೆ ಅನ್ನೋ ನೋಡ್ಬೇಕಲ್ಲ. ಎಲ್ಲ ಪ್ರಾಪರ್ ಆಗಿದ್ರೆ ಯಾವ ಡಿಸ್ಟ್ರಿಬ್ಯೂಟರ್ ತಾನೇ ಅದ್ರ ಮೇಲೆ ಅಲಿಗೇಷನ್ಸ್ ಮಾಡೋಕ್ಕಾಗಲಿ ಡ್ರಾಪ್ ಮಾಡೋಕ್ಕಾಗಲಿ ಏನು ಮಾಡ್ತಾನೆ. ಸೊ ಆಮೇಲೆ ಡಿಮ್ಯಾಂಡ್ಸ್ ಜಾಸ್ತಿ ಆಗ್ಬೋದು, ಆ ಥರದ್ದೇನು ಇರಲ್ಲ. ಹಾಗಾದ್ರೆ ಒಂದ್ಸಲ ನೆಟ್ವರ್ಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾನು ಹೇಳೋದು ಅದಕ್ಕೋಸ್ಕರ ಫ್ರಾಂಚೈಸಿ ಅಗ್ರಿಮೆಂಟ್ನ ಕಂಪಲ್ಸರಿ ಮಾಡಿ ಅದರಲ್ಲೆಲ್ಲ ಇರುತ್ತಲ್ಲ. ಇಲ್ಲಿ ನಮಗೆ ಲೀಗಲಲ್ಲಿ ಏನೂ ಇಲ್ವೇ ಇಲ್ಲ, ಜಸ್ಟಿಫಿಕೇಶನ್ನೇ ಇಲ್ಲ.
ನೀವ್ ಹೇಳ್ತಾ ಇರೋದು ಲೀಗಲ್ ಅಲ್ಲಿ ಇಲ್ಲದೆ ಇರೋದು ನೀವು ಹೆಂಗೆ ಅದನ್ನ ವಾಸ್ತವ ಅಂತ ನಂಬ್ತೀರಾ? ಲೀಗಲ್ ಆಗಿ ಏನಾದ್ರು ಇದ್ರೆ ಅದು ವಾಸ್ತವ ಅಲ್ವಾ? ಕರೆಕ್ಟ್. ಸೊ ಇದು ಪ್ರೂಫೇ ಇಲ್ಲ ಇದು. ಇಲ್ಲಿ ನಾನು ಬ್ರ್ಯಾಂಡು, ಡಿಸ್ಟ್ರಿಬ್ಯೂಟ್ರು ಮತ್ತೆ ಕಂಪ್ನಿ ಮ್ಯಾನುಫ್ಯಾಕ್ಚರರು ಗಂಡ ಹೆಂಡತಿ ಇದ್ದಂಗೆ. ಅದೇ ಅಗೇನ್ ಬಂದ್ರೆ ನಾನು ರಿಟೇಲರು ಗಂಡ ಹೆಂಡತಿ ಇದ್ದಂಗೆ. ಇಲ್ಲಿ ಅವ್ರ ಜೊತೆನೂ ಮದುವೆ ಆಗಲ್ಲ, ನಾನು ಇವ್ರ ಜೊತೆನೂ ಮದುವೆ ಆಗಲ್ಲ, ಇರೋದು ಲಿವಿಂಗ್ ಟುಗೆದರ್ ಅಲ್ಲಿ ಅನ್ನೋ ಟೈಮಲ್ಲಿ ಏನ್ ಮ್ಯೂಚುವಲ್ ಏನ್ ರೆಸ್ಪೆಕ್ಟ್ ಇರುತ್ತೆ, ಏನ್ ಡಿಮ್ಯಾಂಡ್ಸ್ ಬರುತ್ತೆ? ಇರೋ ದಿನ ಇರೋ, ಹೋಗೋದ್ಮೇಲೆ ಹೋಗು ಅನ್ನೋ ಹಂಗೆ ಆಗೋಗಿದೆ. ಜೈನ್ ಸರ್, ಇವಾಗ ಡಿಸ್ಟ್ರಿಬ್ಯೂಟರ್ಸ್ ಅಂತಂದ್ರೆ ನಾವೀಗ ಪ್ರೊಫೆಷನಲ್ ಆಗಿ ಇಷ್ಟು ಮಾತಾಡಿದ್ವಿ, ನೀವು ಇಷ್ಟೆಲ್ಲ ಚಾಲೆಂಜಸ್ ಇರುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಯಾವ ಸೆಗ್ಮೆಂಟ್ ಅಲ್ಲಿ, ಸೊ ಅವ್ರ ಮೇಲೆ ಎಷ್ಟು ಡಿಪೆಂಡೆನ್ಸಿ ಇರುತ್ತೆ ಬ್ರ್ಯಾಂಡು, ಇದೆಲ್ಲ ನೀವು ಹೇಳಿದ್ರಿ ಕರೆಕ್ಟ್. ಬಟ್ ಈಗ ನಾನೊಬ್ಬ ಕಾಮನ್ ಕಸ್ಟಮರ್ ಆಗಿ ನಾನೀಗ ಮಾತಾಡೋವಾಗ ಅಥವಾ ಕೇಳೋವಾಗ ಅವ್ರು ಇವ್ರು ಡಿಸ್ಕಷನ್ ಮಾಡುವಾಗ ಬರೋದು ಮಿಡಲ್ ಮ್ಯಾನ್ ಅಥವಾ ಬ್ರೋಕರ್ಸ್, ದಲ್ಲಾಳಿಗಳು, ಮಧ್ಯವರ್ತಿಗಳು, ಅವರೇ ದುಡ್ಡು ನುಂಗ್ತಾರೆ. ಲಾಸ್ಟಿಗೆ ಜನಕ್ಕೇನು ಸಿಗಲ್ಲ, ಮ್ಯಾನುಫ್ಯಾಕ್ಚರ್ಗೂ ಏನು ಸಿಗಲ್ಲ. ಅಂದ್ರೆ ಲೈಕ್ ಅವ್ರನ್ನ ನೋಡುವಂಥ ದೃಷ್ಟಿಕೋನನೇ ಕಂಪ್ಲೀಟ್ ಆಗಿ ಚೇಂಜ್ ಇರುತ್ತೆ. ಡಿಸ್ಟ್ರಿಬ್ಯೂಟರ್ ಅಂತ ನಾವು ವರ್ಡಲ್ಲಿ ಕರಿತೀವಿ, ಬಟ್ ತಲೆಯಲ್ಲಿ ಹೆಂಗೆ ಕೂತಿರುತ್ತೆ ಅಂದರೆ ಪರ್ಸೆಂಟೇಜ್ ಎಲ್ಲ ಇವರೇ ತಗೋತಾರಲ್ವಾ, ಲಾಸ್ಟಿಗೆ ಜನಕ್ಕೇನು ಸಿಗಲ್ಲ, ಪ್ರಾಫಿಟೇ ಇಲ್ಲ ರಿಟೇಲರಿಗೆ ಅಥವಾ ಮ್ಯಾನುಫ್ಯಾಕ್ಚರ್ಗೆ ಅನ್ನೋ ಥರ ಎಲ್ಲ ಬ್ಲೇಮನ್ನು ಮಿಡ್ಲ್ ಮ್ಯಾನ್ ಮೇಲೆ ಹಾಕಿರ್ತಾರೆ. ಇಸ್ ಇಟ್ ಟ್ರೂ? ಹೆಂಗಾಗುತ್ತೆ ಮೇಡಮ್? ಚಾನ್ಸೇ ಇಲ್ಲ. ಯಾಕಂದ್ರೆ ಇವಾಗ ಯಾವುದೇ ಬ್ರ್ಯಾಂಡ್ಸ್ ಆದ್ರೂ ಅದ್ರ ಮೇಲೆ MRP ಅಂತ ಪ್ರಿಂಟ್ ಆಗಿರ್ತಲ್ವ, 100% ಅದು ಯಾವುದು MRP ಇದ್ದರೆ ಯಾವ ಪ್ರಾಡಕ್ಟ್ಸ್ ಬರೋದು. ನಿಮಗೆ ಕೋಲ್ಗೇಟ್ ಪೇಸ್ಟು ಅಲ್ಲಿ 100 ರೂಪಾಯಿ ಇದ್ದರೆ ಇದು 100 ರೂಪಾಯಿ ಸಿಗೋದು. ಮಧ್ಯದಲ್ಲಿರೋರು ತಿಂತಾರೆ ಅಂತ ಯಾರು ಹೇಳ್ತಾರೆ? ಮ್ಯಾಕ್ಸಿಮಮ್ಮು ನಾವು ಯಾರು ಸಪ್ಲೈ ಮಾಡ್ತಾ ಇರ್ತೀವೋ ಅವರೇ ಹೇಳೋದಲ್ವ. ನಾವು ಯಾರು ಸಪ್ಲೈ ಮಾಡ್ತಾ ಇರ್ತೀವಿ? ಔಟ್ಲೆಟ್ ಅವ್ರಿಗೆ. ಸೊ ಔಟ್ಲೆಟ್ ಅವರು ಎಷ್ಟು ತಿಂದಿರ್ತಾರೆ ಅಂತ ಯಾರು ಗೊತ್ತು? ಯಾರೂ ಗೊತ್ತಿಲ್ಲ. ಇದು ನಾವು ಕೊಡೋದೆಲ್ಲ ಕೊಟ್ಟಿರ್ತೀವಿ. ಎಂಡ್ ಕನ್ಸ್ಯೂಮರ್ಸ್ಗೆ ಕೊಡೋದು ರಿಟೇಲರಿಂದ. ನಾನು ಡೈರೆಕ್ಟಾಗಿ ಎಂಡ್ ಕನ್ಸ್ಯೂಮರ್ ಕೊಡಲ್ಲ. ನನ್ನ ಹತ್ರ ಯಾರು ಎಂಡ್ ಕನ್ಸ್ಯೂಮರ್ಸ್ ಇಲ್ಲ. ನಮಗಿರೋ ಕಸ್ಟಮರ್ಸ್ ಯಾರಂದರೆ ಕಿರಾಣಾ ಔಟ್ಲೆಟ್ಸ್ ಅವರು, ಸೂಪರ್ ಮಾರ್ಕೆಟ್ಸ್ ಅವರು. ಅದರಲ್ಲೂ ಸೂಪರ್ ಮಾರ್ಕೆಟ್ಸು ಸೆಗ್ಮೆಂಟಲ್ಲಿ ಹೆಂಗೆ ಅಂದರೆ ನಿಮ್ಮದು ಮಾಡರ್ನ್ ಟ್ರೇಡೇ ಬೇರೆ ಚೈನ್ಸು. ಅಂದರೆ ಈ ಡಿಮಾರ್ಟು, ರಿಲಯನ್ಸು, ಬಿಗ್ ಬಜಾರು, ನಿಮಗೆ ಈ ದೊಡ್ಡ ದೊಡ್ಡ ಚೈನ್ ಸೂಪರ್ ಮಾರ್ಕೆಟ್ಸು ಅವ್ರದ್ದೆಲ್ಲ ಬೇರೆನೇ. ಅದು ಬೇರೆ ಕ್ಯಾಟಗರಿ. ಅವರೆಲ್ಲ ಡೈರೆಕ್ಟ್ ಕಂಪ್ನೀಸಿಂದನೇ ತೊಗೊತಾರೆ ಸ್ಟಾಕ್ಸ್ನ. ಡೈರೆಕ್ಟ್ ಕಂಪ್ನಿಯಿಂದನೇ ಸಪ್ಲೈ ಆಗುತ್ತೆ ಅವ್ರಿಗೆಲ್ಲ ಸ್ಟಾಕ್ಸು. ಸೊ ಅವ್ರಿಗೆ ಏನಂದ್ರೆ ಅವ್ರಿಗೆ ಯಾರು ಮಿಡಲ್ ಮ್ಯಾನ್ ಇರಲ್ಲ, ಏನು ಇರಲ್ಲ, ಯಾವುದೇ ರೀತಿಯಿಂದ ಸೆಂಟ್ರಲ್ ಯಾರು ಇಲ್ಲ. ಡೈರೆಕ್ಟ್ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅವ್ರು ಸಪ್ಲೈ ಆಗುತ್ತೆ. ಇಲ್ಲ ಇನ್ನೊಂದು ಏನಾಗುತ್ತೆ ಅಂದ್ರೆ ಅವರು ತುಂಬಾ ಬಲ್ಕ್ ಕ್ವಾಂಟಿಟಿ ತಗೊಂತಾ ಇರ್ತಾರೆ. ಒಬ್ಬ ಡಿಸ್ಟ್ರಿಬ್ಯೂಟರ್ ತಗೊಳ್ಳೋ ಸ್ಟಾಕ್ಸ್ ಒಂದು ಡೈರೆಕ್ಟ್ ಒಂದು ಕಂಪ್ಲೀಟ್ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಏನು ಸೂಪರ್ ಪ್ಲಾಟ್ಫಾರ್ಮ್ ತಗೊಳ್ಳೋ ಸ್ಟಾಕ್ಸ್ ಅಜಗರಿ ಅಂತ ಡಿಫ್ರೆನ್ಸ್. ನಾನೊಂದು 10 ಲಕ್ಷ ರೂಪಾಯಿ ತಗೊಂತಾರೆ, 10 ಕೋಟಿ ರೂಪಾಯಿ ತಗೊಂತಾ ಇರ್ತಾನೆ ಸ್ಟಾಕ್ಸ್ನ ಮ್ಯಾನುಫ್ಯಾಕ್ಚರರ್. ಅಡಿಷನಲ್ ಡಿಸ್ಕೌಂಟ್ಸು ಮ್ಯಾಕ್ಸಿಮಮ್ ಇನ್ನ ಏನೇನು ಸ್ಕೀಮ್ಸ್ ಎಲ್ಲ ಸಿಗುತ್ತೆ ಎಲ್ಲ ತೊಗೊಂಡಿರ್ತಾನೆ, ಅವ್ನು ಸ್ಕ್ವೀಸ್ ಮಾಡಿರ್ತಾನೆ. ಅವನೊಂದು 10 ರೂಪಾಯಿ ಕಡಿಮೆ ಕೊಡ್ಬೋದು ಕನ್ಸ್ಯೂಮರ್ಸ್ಗೆ, ಅವ್ರ ಕಸ್ಟಮರ್ಸ್ಗೆ. ಓಕೆ, ಇಲ್ಲಿ ನನಗೆ ಕಂಪ್ನಿ 100 ರೂಪಾಯಿ ಪ್ರಾಡಕ್ಟ್ನ 80 ರೂಪಾಯಿ ಕೊಟ್ಟಿರ್ತಾರೆ. ನನಗೆ ಒಂದು ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ನೀವು ಇಷ್ಟಕ್ಕೆ ಮಾರಬೇಕಿದ್ನ, ನಿಮ್ಗೆ ಸಿಗೋದು ಇಷ್ಟೇ ಅಂತ ಹೇಳ್ಬಿಟ್ಟಿರ್ತಾರೆ. ನಾನು ಅದ್ರ ಮೇಲೆ ಏನು 1 ರೂಪಾಯಿ ನಾನು ಅದನ್ನು ಚಾರ್ಜ್ ಮಾಡೋಕ್ಕಾಗಲ್ಲ. ಚಾರ್ಜ್ ಮಾಡಿದ್ರೆ ನಾನು ಅದನ್ನು ತೊಗೊಳೋದು ಇಲ್ಲ ಔಟ್ಲೆಟ್ ಅವರು. ಯಾಕಂದರೆ ಇವ್ರ ಸೇಲ್ಸ್ಮೆನ್ಸೇ ಹೋಗಿ ಔಟ್ಲೆಟಲ್ಲೂ ಹೇಳಿರ್ತಾರೆ ನಿಮಗೆ ಇಷ್ಟಕ್ಕೆ ಬರುತ್ತೆ ಇಷ್ಟು ಹಾಕು ಅಂತ. ಅವ್ರು ಯಾರು ಕಂಪ್ನಿ ಕಡೆಯವರೇ ಅವರು ಸೇಲ್ಸ್ಮ್ಯಾನ್. ನನ್ನ ಸೇಲ್ಸ್ಮ್ಯಾನ್ ಅಲ್ಲ ಅವರು. ನಾನು ಇಲ್ಲಿ ಜಸ್ಟ್ ಸರ್ವಿಸ್ ಮಾಡ್ತೀನಿ ಅಷ್ಟೇನೆ. ಫೇಕ್ ಅಲ್ಲ. ನಾನು ಪ್ರೈಸಿಂಗ್ ಆಗಲಿ ಇನ್ನೊಂದಾಗಲಿ ನಾನು ಏನು ಅದ್ರ ಮೇಲೆ ನನ್ನ ಕಂಟ್ರೋಲೇ ಇಲ್ಲ. ನನಗೇನಂದ್ರೆ ಜಸ್ಟ್ ಸ್ಟಾಕ್ ಬರುತ್ತೆ, ಸ್ಟಾಕ್ನ ಸಪ್ಲೈ ಮಾಡೋದಕ್ಕೆ, ಸಪ್ಲೈಗೆ ನಾನೇನು ಕಾಸ್ಟ್ ಆಗುತ್ತೆ ಅದಕ್ಕೆ ನನಗೆ ರೆವಿನ್ಯೂ ಕೊಡ್ತಾರೆ ಹೊರತು ನಾನು ಇಲ್ಲೇನು ಮ್ಯಾನಿಪುಲೇಷನ್ ಮಾಡೋಕ್ಕೆ ಆಗಲ್ಲ. ಎಂಡ್ ಆಫ್ ದಿ ಡೇ ಅವ್ರು ಏನು ಮಾತಾಡಿರ್ತಾರೆ ಆ ರೇಟಿಗೆ ನಾನು ಅವ್ರಿಗೆ ಕಳಿಸಿರ್ತೀನಿ. ಆ ರೇಟ್ಗೆ ಅವರು ಕನ್ಸ್ಯೂಮರ್ಸ್ ಕೊಡಬೇಕು. ಅವ್ರು ಕೊಡ್ತಾರೋ ಬಿಡ್ತಾರ ಅದು ನಂಗೆ ಗೊತ್ತಿಲ್ಲ. ಕೊಟ್ಟರೆ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೋಗೋ ಗ್ರಾಹಕರೆಲ್ಲ ಇವ್ರ ಹತ್ರನೇ ಹೋಗ್ತಾ ಇದ್ರು. ಇವತ್ತು ಯಾಕೆ ತುಂಬ ಜನ ಗ್ರಾಹಕರು ಕನ್ಸ್ಯೂಮರ್ಸ್ ಎಲ್ಲ ಕಾಮರ್ಸು, ಕ್ವಿಕ್ ಕಾಮರ್ಸು, ದೊಡ್ಡ ದೊಡ್ಡ ಚೈನ್ ಔಟ್ಲೆಟ್ಸ್ಗೆ ಕಸ್ಟಮರ್ಸ್ ಆಗಿದ್ದಾರೆ ಅಂದರೆ ಕಿರಾಣಾ ಸ್ಟೋರ್ಸ್ಗೆ ಕಂಪ್ನಿ ಆಗಲಿ ನಾವಾಗಲಿ ಏನು ಸ್ಕೀಮ್ಸ್ ಕೊಟ್ಟಿರ್ತೀವಲ್ಲ, ಸಪೋಸ್ ಪ್ಯಾಕೇಜಿಂಗ್ ಮೇಲೆ ಪ್ರಿಂಟ್ ಆಗಿರುತ್ತೆ ಅಂದರೆ ಕಸ್ಟಮರ್ ಕೇಳ್ತಾರೆ. ನಾವು ಸಪೋಸ್ ಪ್ರೈಸಿಂಗ್ ಅಲ್ಲಿ ಕಡಿಮೆ ಕೊಟ್ಟಿದ್ರೆ ಅದು ರಿಟೇಲಲ್ಲಿ ಬಂದು ನೀವು ಕೇಳಿದ್ರೆ ನಿಮ್ಗೆ MRP ಕೊಡ್ತಾರೆ ಅವರು. ಇದಕ್ಕೇನು ಸ್ಕೀಮ್ ಇಲ್ವಾ, ಏನೋ ಇದಿಲ್ವಾ ಅಂತ ಅವರು ಕೇಳೋಲ್ಲ. ಆಮೇಲೆ ಮೋಸ್ಟ್ ಆಫ್ ದ ಔಟ್ಲೆಟಲ್ಲಿ ಬರೋ ಕಸ್ಟಮರ್ಸ್ ಎಂಥವ್ರು ಅಂದರೆ ಅವ್ರಿಗೆ ಅಲ್ಲಿ ಸಾಲ ಕೊಡ್ತಾರೆ. ಅವ್ರ ಕಸ್ಟಮರ್ಸ್ಗೂ ಅವ್ರು ಸಾಲ ಕೊಡ್ತಾರೆ. ಸೊ ಅಂಥವರೇ ಬರ್ತಾರೆ. ಕ್ರೆಡಿಟ್ ನಮ್ಗೆ ಹೋಗಿದ ತಕ್ಷಣ ಕೇಳ್ತಾರೆ MRP ರೇಟಿಂದ ಇನ್ನೇನು ಚಾರ್ಜ್ ಮಾಡ್ತಾರೆ ಎಕ್ಸ್ಟ್ರಾ ಅನ್ನೋ ಒಂದು ಇದೇ ಇರುತ್ತೆ. ಸ್ಕೀಮ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ.
ಕೇಳಿದ ತಕ್ಷಣ ಸ್ಟಾಕ್ ಕೊಡ್ತಾರೆ ಅಂತ. ಬಟ್ ನೀವು ಇಲ್ಲೆಲ್ಲ ತೊಗೊಳ್ಬೇಕು ಅಂದರೆ ನೀವು ವ್ಯಾಲೆಟಲ್ಲಿ ಕಾರ್ಡ್ ಇರಬೇಕು ಅಥವಾ ದುಡ್ಡು ಇಟ್ಕೊಂಡೇ ಹೋಗ್ಬೇಕು, ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಬೇಕು. ಸೊ ಮೈಂಡ್ ಸೆಟ್ ಬೇರೆ. ಹೌದು. ಸೊ ಹಾಗಾಗಿ ಮಿಡಲ್ ಮ್ಯಾನ್, ದಲ್ಲಾಳಿ, ಬ್ರೋಕರ್, ಮಧ್ಯವರ್ತಿಗಳು, ಡಿಸ್ಟ್ರಿಬ್ಯೂಟರ್ ಎಲ್ಲಾನು ಪರ್ಸೆಂಟೇಜ್ ತಿಂತಾರೆ. ಇದೆಲ್ಲ ಅವರು ನಮ್ದ್ರಲ್ಲಿ ಚಾನ್ಸೇ ಇಲ್ಲ. ಯಾವ ಬ್ರ್ಯಾಂಡ್ಸೇ ಎಲ್ಲಾನು ಹೋಲ್ಡ್ ಮಾಡುತ್ತೆ. ನಾನು ಜಸ್ಟ್ ಇಲ್ಲ ಸರ್ವಿಸ್ ಮ್ಯಾನ್ ಅಷ್ಟೇ ನಾನು. ಎಲ್ಲ ಬ್ರ್ಯಾಂಡ್ಸ್ ಹಿಂಗೆ ಹೋಲ್ಡ್ ಮಾಡುತ್ತಾ? ಈವನ್ ಸ್ಟಾರ್ಟ್ಅಪ್ಸ್ ಕೂಡ. ಸ್ಟಾರ್ಟ್ಅಪ್ಸ್ ಸ್ವಲ್ಪ ಒಂದು ಏನಂದ್ರೆ ಅಡಿಷನಲ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ, ಅಂದ್ರೆ ಅದು ಬ್ರ್ಯಾಂಡ್ ಆಗೋವರೆಗೂ ತುಂಬಾ ಏನು ಜಾಸ್ತಿ ಅದು ಏನು ಫ್ಲೆಕ್ಸಿಬಿಲಿಟಿ ಇರಲ್ಲ ಮೇಡಮ್. ಅದು ಏನಂದ್ರೆ ಇವಾಗ ಯಾರಾದ್ರೂ ಒಬ್ರು ಮ್ಯಾನುಫ್ಯಾಕ್ಚರು ಅವ್ರಿಗೆ 100 ರೂಪಾಯಿ ಐಟಮ್ 75 ರೂಪಾಯಿಗೆ ಅಥವಾ 50 ರೂಪಾಯಿಗೆ ಅದು ಕಾಸ್ಟಿಂಗ್ಸ್ ಆಯ್ತು ಅಂದ್ರೆ ಅವರು ರಿಟೇಲರ್ ಒಂದು 25% ಕೊಡಬೇಕು, ನಮ್ಮೊಂದು 10% ಕೊಡಬೇಕು, 35% ಆಗೋಯ್ತು. ಇನ್ನು 15% ಅವ್ರದ್ದು ಮಾರ್ಜಿನ್. ಸೊ ಇಲ್ಲಿ ಅವನು ಇನ್ನೆಷ್ಟು 200 ರೂಪಾಯಿ ಇಟ್ಟರೆ ಆ ಪ್ರಾಡಕ್ಟ್ ಹೋಗಲ್ಲ. ಯಾಕಂದ್ರೆ ಅವ್ನು ಕಾಂಪಿಟೇಟರ್ ಪ್ರಾಡಕ್ಟ್ ಅದೇ 100 ರೂಪಾಯಿಗೆ ಅಲ್ಲಿ ಸೇಲ್ ಮಾಡ್ತಾ ಇರ್ತಾನೆ. 100 ರೂಪಾಯಿ ಪ್ರಾಡಕ್ಟ್ನ 100 ರೂಪಾಯಿ ಸೇಲ್ ಮಾಡ್ಬೇಕು, ಇಲ್ಲ ಅಂದ್ರೆ 90 ರೂಪಾಯಿ ಇಡಬೇಕು. 90 ರೂಪಾಯಿ ಇಟ್ಟರೆ ಇವ್ನು ಬರೋ ಲಾಭದಲ್ಲಿ 10 ರೂಪಾಯಿ ಕಾಂಪ್ರಮೈಸ್ ಆಗಬೇಕು. ಸೊ ಈ ತರ ಇರ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ಗಂತೂ ಏನು ಕೈ ಸಿಕ್ಕಲ್ಲ. ಆಕ್ಚುಲ್ ಆಗಿ ನಮಗೆ ಸಿಗೋದೇನಂದ್ರೆ ನಮ್ಗೆ ಜಸ್ಟ್ ನಮ್ದು ಏನು ಕಮಿಷನ್ ಇದೆಯೋ ಅದು ಸಿಗುತ್ತೆ ಹೊರತು ಅಡಿಷನಲ್ ಇನ್ನೇನು 50 ಪೈಸೆನೂ ಸಿಕ್ಕಲ್ಲ. ಇನ್ನು ಮೋಸ್ಟ್ ಆಫ್ ದ ಟೈಮ್ ನಮ್ಮ ಕೈಯಿಂದನೇ ಹೊರಟೋಗಿರುತ್ತೆ. ಕೆಲವೊಂದ್ಸಲಿ ಇವ್ರದ್ದು ಟಾರ್ಗೆಟ್ಸು ಅದು ಇದನ್ನ ಅಚೀವ್ ಮಾಡಬೇಕು ಅಂತ ಹೇಳಿದಾಗ, ಬಲ್ಕ್ ಸಪ್ಲೈಸ್ ಮಾಡಬೇಕು ಅಂದಾಗ ಅಲ್ಲೆಲ್ಲೋ ಸ್ಕೀಮ್ಸು ಆಫರ್ ಸಿಗ್ತಾ ಇದೆ, ನಾವು ನಮ್ಮ ಔಟ್ಲೆಟ್ಸ್ ಅವ್ರಿಗೆ ನಮ್ಮ ಕಸ್ಟಮರ್ಸ್ಗೆ ನಾವು ಆಫರ್ ಕೊಡ್ತೀವಿ ಅಂತ ಹೇಳಿದಾಗ ಕಂಪ್ನಿಯಿಂದ ನಮ್ಗೇನು ಅಡಿಷನಲ್ ಮಾರ್ಜಿನ್ಸ್ ಕೊಡಲ್ಲ, ಸಪೋರ್ಟ್ ಸಿಗಲ್ಲ. ಬಟ್ ನಾವೇ ನಮ್ದ್ರಲ್ಲೇನೆ ಓಕೆ ಏನೋ ಕ್ಯಾಶ್ ಕೊಡ್ತಾರಂತೆ, 10% ಬರ್ತಾರೆ ಮಾರ್ಜಿನ್ 5% ಬರಲಿ ಅಂತ ಹೇಳಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಕೊಟ್ಬಿಡ್ತಾರೆ. ಒಂದ್ಸಲಿ ಸ್ಟಾಕ್ಸ್ ಲಿಕ್ವಿಡೇಟ್ ಮಾಡ್ಬಿಡ್ತಾರೆ ತೊಗೊಂಡೋಗಿ. ಹೆಂಗೋ ಒಂದು 10% ಬರೋದ್ರಾಗ 5% ಬಂದರೂ ಸಾಕು, 3% ಬರೋದ್ರಾಗ 1% ಬಂದರೂ ಸಾಕು, ಕ್ಯಾಶ್ ಆ್ಯಂಡ್ ಕ್ಯಾರಿ ರೊಟೇಷನ್ ಆಗೋಯ್ತು ಅನ್ನೋ ಲೆವೆಲ್ಗೂ ಮಾಡಿಬಿಟ್ಟಿರ್ತಾರೆ. ಸೊ ನಮ್ಮ ಕೈಯಿಂದ ಹೋಗುತ್ತೆ ಹೊರತು ಕೈಯಿಂದ ಎಕ್ಸ್ಟ್ರಾ ಬರೋದು ಅಂತ ಏನಿಲ್ಲ. ಏನೋ ಕಂಪ್ನಿಯವರೇ ನಮಗೆ ಅಡಿಷನಲ್ ಸ್ಕೀಮ್, ಡಿಸ್ಟ್ರಿಬ್ಯೂಟರ್ಸ್ಗೆ ಇದು ಸ್ಕೀಮು, ಸಪೋಸ್ ಇಷ್ಟು ಸ್ಟಾಕ್ ತೊಗೊಂಡ್ರೆ ನಿಮ್ಗೊಂದು ಅಡಿಷನಲ್ ಇಷ್ಟು % ಇದೆ ಅನ್ನೋದಲ್ಲಿ ಉಳಿಯುತ್ತೆ ಹೊರತು ಅಡಿಷನಲ್ ಎಲ್ಲ ಏನು ಸಿಕ್ಕಲ್ಲ. ಕನ್ಸ್ಯೂಮರ್ಗೆ ಹೋಗೋದ್ರಲ್ಲಂತೂ ನಮ್ಗೇನು ಉಳಿಯಲ್ಲ ಮೇಡಮ್. ಅದು ನಾವು ಕೊಡಲೇಬೇಕು, ಅದು ಅಲ್ಲಿ ತಲುಪಿಸ್ತೀವಿ. ನೀವು ರೀಚ್ ಮಾಡಿಸ್ತೀರ ಅಷ್ಟೇ. ಓಕೆ, ಪ್ರಾಫಿಟ್ ಅಲ್ಲಿ ಅದರಲ್ಲಿ ನಿಮ್ಗೆ ಶೇರ್ ಹೋಗೋದು ಅದೆಲ್ಲ ಏನು ಬರಲ್ಲ. ನೀವೇನ್ ಸೇಲ್ ಮಾಡಿರ್ತೀರ ಅದಕ್ಕೆ ನಿಮ್ ಕಮಿಷನ್ ಸಿಗುತ್ತೆ. ಸೊ ಇದಷ್ಟೇ ಸತ್ಯ. ಹೌದು. ಓಕೆ ಸರ್, ಇವಾಗ ನಿಮ್ಮ ಈ ಡಿಸ್ಟ್ರಿಬ್ಯೂಷನ್ ಲೈಫ್ ಅಲ್ಲಿ ನೀವು ಪ್ರೆಸಿಡೆಂಟ್ ಆಗಿ ಸುಮಾರು ನೆಟ್ವರ್ಕ್ ಬಿಲ್ಡ್ ಮಾಡಿದ್ದೀರಾ, ಸುಮಾರು ಡಿಸ್ಟ್ರಿಬ್ಯೂಟರ್ಸ್ ನೋಂದಣಿ ಆಗಿದ್ದಾರೆ, ಸೊ ಅವರ ಕಷ್ಟಗಳಿಗೆಲ್ಲ ಸ್ಪಂದಿಸಿದಾರ. ಟಫೆಸ್ಟ್ ಡಿಸಿಷನ್, ಕಠಿಣ ನಿರ್ಧಾರ ನೀವು ಇಲ್ಲಿ ತನಕ ತಗೊಂಡಿರೋದು, ಆ ಥರ ಸಿಚುವೇಶನ್ ಬಂದಿದೆಯಾ ಈ ಜರ್ನಿಯಲ್ಲಿ? ಕೆಲವೊಂದು ಬ್ರ್ಯಾಂಡ್ಸ್ ಬಂದಿದೆ ಮೇಡಮ್. ಇವಾಗ ನೀವು ಎಲ್ಲೂ ನಿಮಗೆ ಪಿಲ್ಸ್ಬರಿ ಕಣ್ಣು ಕಾಣಿಸಲ್ಲ. ಈ ಒಂದು ಅದೇ ಥರ ಮದರ್ ಡೈರಿಯಲ್ಲಿ ದಾರ ಆಯಿಲ್, ನಿಮಗೆ ದಾರ ಆಯಿಲ್ ಇವತ್ತು ಎಲ್ಲೂ ಕಾಣಿಸಲ್ಲ ಮಾರ್ಕೆಟಲ್ಲಿ. ಯಾಕಂದರೆ ಇವ್ರದ್ದು ಡಿಸ್ಟ್ರಿಬ್ಯೂಷನ್ ಫೇಲ್ಯೂರು. ಡಿಸ್ಟ್ರಿಬ್ಯೂಟರ್ಸ್ನ ಕರೆಕ್ಟಾಗಿ ಉಳಿಸ್ಕೊಳ್ಳಲಿಲ್ಲ, ಕರೆಕ್ಟಾಗಿ ನಡ್ಸ್ಕೊಳ್ಳಲಿಲ್ಲ. ನಾನೇ ಪಿಲ್ಸ್ಬರಿ ಡಿಸ್ಟ್ರಿಬ್ಯೂಟರ್ ಆಗಿದ್ದೆ. ಇವ್ರೇನು ಮಾಡಿದ್ರು, ಒಂದು ಫೈನ್ ಡೇ ಬೆಳಗ್ಗೆ ಬಂದರು ಕಂಪ್ನಿಯವರು, ಆ ಬ್ರ್ಯಾಂಡಿಂದ ನಾವು ಡಿಸಿಷನ್ ತೊಗೊಂಡಿದ್ದೀವಿ, ಎಲ್ಲ ಡಿಸ್ಟ್ರಿಬ್ಯೂಟರ್ನು ತೆಗೆದುಬಿಟ್ಟು ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತೀವಿ ಅಂದರು. ಅಂದರೆ ಡೈರೆಕ್ಟಾಗಿ ಒಬ್ಬ ಬಲ್ಕ್ ಡಿಸ್ಟ್ರಿಬ್ಯೂಟರ್, ಅಮೆಝಾನ್ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ನಾವು ಅವ್ರಿಗೆ ಕೊಟ್ಬಿಡ್ತೀವಿ. ಅಂದರೆ ಅವರು ಆಲ್ರೆಡಿ ಮಾಡ್ತಾರೆ, PNG ಮಾಡ್ತಾರೆ. PNGಗೆ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ, ಅವರೊಬ್ಬರೇ ಡಿಸ್ಟ್ರಿಬ್ಯೂಟರ್ ಎಂಟೈರ್ ಕರ್ನಾಟಕಗೆ, ಅಲ್ಲ ಬ್ಯಾಂಗ್ಳೂರ್ಗೆ. ಸಾರಿ, ಮಾರ್ಸ್ ಚಾಕ್ಲೇಟ್ ನೀವು ತಿಂತೀರಲ್ಲ, ಅದು ನಟ್ಸ್ ಚಾಕ್ಲೇಟ್, ಅದೊಂದು ಕೆಲಾಕ್ಸ್ ಒಂದು 3 ಬ್ರ್ಯಾಂಡ್ ಮಾಡ್ತಾರೆ. ಸೊ ಪಿಲ್ಸ್ಬರಿ ಅವ್ರು ಏನು ಮಾಡಿದ್ರು, ಅದು ನಮಗೆ ಸೇಫರ್ ಸೈಡು, ಜಸ್ಟ್ ಅವರೊಬ್ಬರಿಗೆ ನಾವು ಸಪ್ಲೈ ಮಾಡಿಬಿಟ್ರೆ ಅವರು ಬ್ಯಾಂಗ್ಳೂರಲ್ಲಿ 4 ಡಿಸ್ಟ್ರಿಬ್ಯೂಷನ್ ಚಾನಲ್ ಇದೆ, ಅಲ್ಲಿಂದ ಅವ್ರು ಸಪ್ಲೈ ಮಾಡ್ತಾರೆ. ಬಲ್ಕ್ ಡಿಸ್ಟ್ರಿಬ್ಯೂಟರ್ ಸೂಪರ್ ಸ್ಟಾಕಿಸ್ಟ್ ಅಂತೇಳಿ ಅವ್ರಿಗೆ ಅಲೈನ್ಸ್ ಮಾಡೋದು. ಅವ್ರದ್ದು ನೆಟ್ವರ್ಕ್ ಹೆಂಗಿದೆ ಅಂದರೆ ಮಾಸ್ ಆಗಿ ಅವ್ರ ಕೈಯಲ್ಲಿ ಹೋಗಿ ಸಪ್ಲೈ ಮಾಡೋಕ್ಕಾಗಲ್ಲ. ಅವರು ಕೆಲವು ಸೆಲೆಕ್ಟೆಡ್ ಔಟ್ಲೆಟ್ಸು, ಬಿಗ್ ಔಟ್ಲೆಟ್ಸ್ ಅಷ್ಟೇ ಕೇಟರ್ ಮಾಡ್ತಾರೆ. ನಮ್ಗೆ ಹೆಂಗೆ ಅಂದರೆ ನಮಗೆ ಎಲ್ಲೆಲ್ಲಿ ಆ ಪ್ರಾಡಕ್ಟ್ನ ಸಪ್ಲೈ ಮಾಡೋ ಸಾಧ್ಯನೋ ಎಲ್ಲ ಕಡೆ ಮಾಡ್ತೀವಿ. ಗ್ರೌಂಡ್ ಅಂದರೆ ತೀರಾ ಚಿಕ್ಕ ಔಟ್ಲೆಟ್ 100 ರೂಪಾಯಿ ಪ್ರಾಡಕ್ಟ್ ತೊಗೊಂಡ್ರು ಅಲ್ಲಿ ರೀಚ್ ಮಾಡ್ತೀವಿ. ಇವನೇನಂದರೆ 10,000 ರೂಪಾಯಿ ಪ್ರಾಡಕ್ಟ್ ಅಂತ ನೀನು ಕೊಡ್ತೀನಿ ಅನ್ನೋ ಥರ ಕ್ಯಾಟಗರಿ ಅವರು. ಸೊ ಅಲ್ಲಿ ಹೋದಾಗ ಇವ್ರದ್ದು ಕಂಪ್ಲೀಟ್ ಫೇಲ್ಯೂರ್ ಆಯಿತು. ಇವತ್ತೆಲ್ಲೂ ಇದುವೇ ಇಲ್ಲ, ಬ್ರ್ಯಾಂಡು ಫುಲ್ ಕೊಲಾಪ್ಸ್ ಆಗೋಯ್ತು, ಬ್ರ್ಯಾಂಡೇ ಕೊಲಾಪ್ಸ್ ಆಗೋಯ್ತು. ಮತ್ತೆ ತಿರ್ಗಾ ಡಿಸ್ಟ್ರಿಬ್ಯೂಷನ್ ಸೆಕ್ಟ್ರಿಗೆ ಬಂದರು. ಅವ್ರು ಹೋಗಿದ್ದೇನಕ್ಕೆ ಅಂದರೆ ನಮ್ಗೆ 6% ಮಾರ್ಜಿನ್ ಕೊಡಬೇಕು ಅಂತ ಹೇಳಿನೇ ಹೋಗಿದ್ದು. ನಿಮ್ದು 6% ಮಾರ್ಜಿನ್ ಕೊಡೋಕ್ಕೋದು ನಾನು ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಕೊಡ್ಕೊತೀನಿ ಅಂತ. ಮತ್ತೆ ಬಂದು 8% ಆಫರ್ ಮಾಡಿದ್ರು ಮಾರ್ಜಿನ್, ಬಟ್ ಪ್ರಾಡಕ್ಟ್ ಲೀಕ್ ಆಗ್ತಾ ಇಲ್ಲ. ಸೊ ಇದು ಹೋಗಿದ್ದ ದಿವಸ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ, ಟೌನಲ್ಲಿ ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡಿದ್ವಿ. ಪಿಲ್ಸ್ಬರಿ ಅನ್ಎಥಿಕಲ್ ಕಂಪ್ನಿ ಈ ಥರ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ನಡೆಸ್ಕೊಡ್ತಾ ಇಲ್ಲ, ಡಿಸ್ಟ್ರಿಬ್ಯೂಟರ್ಸ್ನ ಇಮಿಡಿಯೇಟಾಗಿ ಬಂದು ಸ್ಯಾಕ್ ಮಾಡ್ತಾರೆ. ಇಷ್ಟು ವರ್ಷ ನಾವು ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ರೆ ನಮ್ಗೆ ಯಾವ ಮರ್ಯಾದೆ ಕೊಡ್ತಾ ಇಲ್ಲ ಅಂತೇಳಿ.
ದಾರ ಆಯಿಲು ಹಂಗೆ ಆಯಿತು. ಸೌಲ್ಫುಲ್ಲು ರೀಸೆಂಟ್ ಟೈಮ್ಸಲ್ಲಿ ಏನು ಬೇಡ, ವಿಂಕೀಸ್ ಅಂತ ಒಂದು ತುಂಬ ಚಿಕ್ಕ ಕಂಪ್ನಿ, ಕಲ್ಕಟ್ಟ ಬೇಸ್ಡ್, ಸ್ವಿಸ್ ರೋಲ್ಸ್, ಬೌಲಿ ಅಂತ ನೋಡ್ಬೋದು. ಅವರು ಕರ್ನಾಟಕಕ್ಕೆ ಫಸ್ಟ್ ಡಿಸ್ಟ್ರಿಬ್ಯೂಟರ್ ನಾನೇ. ಸ್ವಿಸ್ ಗ್ರೂಪ್ಸ್ ಅವ್ರು 3 ಸಲ ಫೇಲ್ಯೂರ್ ಆಗಿ ಹೋಗಿದ್ದು. ಆ ಬ್ರ್ಯಾಂಡ್ ನನ್ನ ಹತ್ರ ಬಂತು. ನಾನು ಅವ್ರಿಗೆ ಹೇಳಿದ್ದು ಒಂದೇ, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ನೀವು ಕಂಪ್ಲೀಟ್ ನನಗೆ ಪ್ರಾಮಿಸ್ ಮಾಡಬೇಕು, ಅಗ್ರಿಮೆಂಟ್ ಮಾಡಿಕೊಡ್ಬೇಕು ಅಂತ. 1 ವರ್ಷಕ್ಕೆ ಮಾಡಿದ್ರು ಅಗ್ರಿಮೆಂಟ್. ನಾನು ಆಲ್ಮೋಸ್ಟ್ 7-8 ವರ್ಷ ನಡೆಸಿದೆ ಆ ಬ್ರ್ಯಾಂಡ್ನ. ಆಲ್ಮೋಸ್ಟ್ ಇವತ್ತು ಕರ್ನಾಟಕದಲ್ಲಿ 10-12 ಕೋಟಿ ಟರ್ನ್ ಓವರ್ ಇದೆ. ಒಂದು ಫೈನ್ ಡೇ ಬಂದ್ಬಿಟ್ಟು ಹೇಳಿದ್ರು, ನಿಮ್ಮ ಡಿಸ್ಟ್ರಿಬ್ಯೂಷನ್ ನಾಳೆಯಿಂದ ಕ್ಯಾನ್ಸಲ್ ಆಗುತ್ತೆ ಅಂತ. ಯಾಕಂದರೆ ಅಗ್ರಿಮೆಂಟ್ ನನ್ಗೆ ಇದು ಮಾಡ್ಕೊಂಡಿಲ್ಲ, ರಿನ್ಯೂವಲ್ ಮಾಡ್ಕೊಂಡಿರಲಿಲ್ಲ. ನನಗೆ ನಾನು ಏನು ಕೇಳ್ತಾ ಇದ್ದೆ, ನೀವು ಡೇ 1 ನನಗೇನು ಹೇಳಿದ್ರಿ 40 to 50 lakhs ಟರ್ನ್ ಓವರ್ ಕೊಡ್ತೀನಿ ಅಂತ. ನನಗೆ ಅದು ರೀಚ್ ಆದಮೇಲೆ ಏನು ಮಾಡಿದ್ರು, ಇವರು ಬೈಫರ್ಗೇಷನ್ ಮಾಡಿದ್ರು. ನೀವು ಒಬ್ಬರ ಕೈಯಲ್ಲಿ ಇಷ್ಟೊಂದು ಕೇಟರ್ ಮಾಡೋಕ್ಕಾಗಲ್ಲ ಸರ್, ಇನ್ನೊಬ್ಬರು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ. ಅವರು ನಮ್ಮ ಫ್ರೆಂಡೇ, ಆಯ್ತು ಅವರು ಕೊಡಿ ಸರ್, ಇನ್ನೊಂದು 1 year ಅದು ಮತ್ತೆ ಬರುತ್ತೆ ನಿಮ್ಗೆ ಅಷ್ಟು ಟರ್ನ್ ಓವರ್ ಅಂತ ಹೇಳಿದ್ರು. ಓಕೆ ಅಂತ ನನ್ನ ಟರ್ನ್ ಓವರ್ ಬಿದ್ದೋಯ್ತು. ಯಾಕಂದರೆ ಬಿಗ್ ಬಜಾರ್ ಫೇಲ್ಯೂರ್ ಆಯಿತು, ಈ ಕಡೆ ಡಿಮಾರ್ಟ್ ಡೈರೆಕ್ಟ್ ಕಂಪ್ನಿಯಿಂದ ಸಪ್ಲೈ ತೊಗೊತೀವಿ ಅಂದರು, ಬಿಗ್ ಬಾಸ್ಕೆಟ್ ಡೈರೆಕ್ಟ್ ಸಪ್ಲೈ ತೊಗೊತೀವಿ ಅಂದರು. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಲ್ಲಿ ನಮ್ಮದು ಡಿಸ್ಟ್ರಿಬ್ಯೂಷನ್ ಚಾನಲ್ ಕಡಿಮೆ ಆಗ್ತಾ ಬಂತು. ನಾನೇನು ಕೇಳಿದೆ, ನನಗೆ ನೀವು ಪ್ರಾಮಿಸ್ ಮಾಡಿ 30 lakhs 40 lakhs ಟರ್ನ್ ಓವರ್ ಕೊಡ್ತೀನಿ ಅಂತ. ಇವಾಗ ಬರ್ತಾರೆ ನನಗೆ 10 to 12 lakhs. ನನಗೆ ವರ್ಕೌಟ್ ಆಗ್ತಾಯಿಲ್ಲ. ROI ಕೇಳಿದೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಅಂತ ನಾವು ಹೇಳ್ತೀವಿ ನಮ್ಮದಲ್ಲಿ. ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಸಪೋಸ್ 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನನಗೆ 20 ಲಕ್ಷ ಟರ್ನ್ ಓವರ್ ಇದ್ದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡೋದು 10 ಲಕ್ಷ ಮಾಡಬೇಕು. 20 ಲಕ್ಷ ಟರ್ನ್ ಓವರ್ 20 ಲಕ್ಷನೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ನನ್ನ ROI ಕ್ಯಾಲ್ಕುಲೇಟ್ ಆಗೋದು ಜಸ್ಟ್ 2% ಆಗಲ್ಲ, ನನಗೆ ಅದಕ್ಕಿಂತ ಕಡಿಮೆ ಬರುತ್ತೆ. ಪ್ರಯೋಜನ ಇಲ್ಲ ಅಂತ ಮಾಡೋದು. ಸೊ ಅದಕ್ಕೆ ನೀವು ನನಗೆ ಅಡಿಷ್ನಲ್ ಕಟ್ಕೊಡ್ಬೇಕು ಅಂತ ಹೇಳಿದಾಗ ಇವರು ಇಲ್ಲ ಸರ್ ನಾಳೆಯಿಂದ ನಿಮ್ಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತೇಳಿ ತೊಗೊಳೋದು. ಈ ಥರ ಭಾಳ ಸುಧಾರಣೆ ಇದೆ. ಈ ಬ್ರ್ಯಾಂಡ್ಸ್ನ ಬೆಳೆಸೋವರೆಗೂ ಅದು ಬ್ರ್ಯಾಂಡ್ ಆದಮೇಲೆ ಅದಕ್ಕೆ ರೆಕ್ಕೆ ಬುಕ್ ಎಲ್ಲ ಬಂದ್ಬಿಡುತ್ತೆ. ಅಲ್ಲಿವರೆಗೂ ಡಿಸ್ಟ್ರಿಬ್ಯೂಟರ್ ಬೇಕು. ತುಂಬ ಎಷ್ಟೋ ಬ್ರ್ಯಾಂಡ್ಸು ಒಂದು ಬ್ರ್ಯಾಂಡ್ ಕ್ಲಿಕ್ ಆಗೋದೇ ಡಿಸ್ಟ್ರಿಬ್ಯೂಟರ್ ಇಂದ ಮೇಡಮ್. ಡಿಸ್ಟ್ರಿಬ್ಯೂಟರ್ ರಿಟೇಲರ್ ಇಂದ ಬ್ರ್ಯಾಂಡ್ ಕ್ಲಿಕ್ ಆಗೋದು ಡಿಸ್ಟ್ರಿಬ್ಯೂಟರ್ ಇಂದ, ಬ್ರ್ಯಾಂಡ್ ಬಿದ್ದೋಗೋದು ಡಿಸ್ಟ್ರಿಬ್ಯೂಟರ್ ಇಂದ. ಬೀಳ್ಸೋದು ಸ್ವಲ್ಪ ಕಷ್ಟ ಇದೆ ನಮ್ಮ ಕೈಯಲ್ಲಿ ಇವಾಗ. ಯಾಕಂದ್ರೆ ಅವ್ರಿಗೆ ಪ್ಲಾಟ್ಫಾರ್ಮ್ ಜಾಸ್ತಿ ಆಗ್ಬಿಟ್ಟಿದೆ. ಮುಂಚೆ ಇತ್ತು ಅದು ಆಪರ್ಚುನಿಟಿ ನಮ್ಮ ಕೈಯಲ್ಲಿ. ಇವಾಗ ಪ್ಲಾಟ್ಫಾರ್ಮ್ ಜಾಸ್ತಿ ಆಗ್ಬಿಟ್ಟು ಏನಾಗಿದೆ, ಕ್ವಿಕ್ ಕಾಮರ್ಸ್, ಇ ಕಾಮರ್ಸ್. ನೀನಿಲ್ಲ ಅಂದ್ರೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆ ಏರಿಯಲ್ಲಿ ಇಲ್ಲ ಅಂದ್ರೆ ನಾನು ಕ್ವಿಕ್ ಕಾಮರ್ಸ್ ಅಲ್ಲಿ ಸಪ್ಲೈ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಈಗ ಅವ್ರದ್ದು ಓನ್ ಆ್ಯಪ್ಗಳಲ್ಲೂ ಸಪ್ಲೈ ಆಗುತ್ತೆ ಬಹಳಷ್ಟು, ವೆಬ್ಸೈಟ್ಗಳು. ಅಂದ್ರೆ ಕಂಪ್ನಿದು ಓನ್ ಪ್ಲಾಟ್ಫಾರ್ಮ್ ಅಲ್ಲಿ ಅಷ್ಟು ಅವ್ರಿಗೆ ಸಪ್ಲೈ ಮಾಡಕ್ ಆಗಲ್ಲ. ಯಾರು ಮಾಡಿಲ್ಲ, ಮಾಡ್ತಾ ಇಲ್ಲ. ಅಂದ್ರೆ ಇದೆ ಥರ್ಡ್ ಪಾರ್ಟಿ, ಝೆಪ್ಟೋ, ಬ್ಲಿಂಕಿಟ್, ಬಿಗ್ ಬಾಸ್ಕೆಟ್, ಇನ್ಸ್ಟಾಮಾರ್ಟ್, ಈ ತರದಿಂದ ಅವ್ರಿಗೆ ಒಂದು ಒಳ್ಳೆ ಮೈಲೇಜ್ ಸಿಕ್ಬಿಡ್ತು. ಇವಾಗ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಬೇಕಾಗಿಲ್ಲ. ಇನ್ನೊಂದು ಸ್ವಲ್ಪ ವರ್ಷ ಹೋದ್ರೆ ಮೆಟ್ರೋ ಸಿಟೀಸ್ ಅಲ್ಲಿ ಅವ್ರಿಗೆ ಆಕ್ಚುಲಿ ಅದೇ ಅವ್ರಿಗೆ ಬೇಕಾಗಿರೋದು. ಬಟ್ ಆಮೇಲೆ ಅವ್ರಿಗೆ ಮೊನೋಪೊಲಿನೇ ಅದು ಎಂಡ್ ಆಫ್ ದಿ ಡೇ. ಝೆಪ್ಟೋ, ಬ್ಲಿಂಕಿಟ್ ಅವ್ರು ಏನ್ ಹೇಳ್ತಾರೆ ಅದೇ ಕೇಳ್ಬೇಕಾಗತ್ತೆ ಅಲ್ಲಿ. ಇಲ್ಲಿ ನಮ್ಗೆ ಬರೀ 6% ಮಾರ್ಜಿನ್ ಕೊಡ್ತಾ ಇದ್ದಾರೆ. ನಾಳೆ ಅವರು 20% ಕೊಡ್ಬೇಕು ನೀನು ಅಂದ್ರು ಅವ್ರು ಒಪ್ಕೊಬೇಕು. ಅವತ್ತು ಅವ್ರು ಕಾಂಪ್ರಮೈಸ್ ಆಗೇ ಆಗ್ತಾರೆ. ಒಂದು MRP ಜಾಸ್ತಿ ಮಾಡ್ತಾರೆ, ಇಲ್ಲ ಗ್ರಾಮೇಶ್ ಕಡಿಮೆ ಮಾಡ್ತಾರೆ. ಇದು ಡೈರೆಕ್ಟ್ ಎಫೆಕ್ಟ್ ಬೀಳೋದು ಕನ್ಸ್ಯೂಮರ್ಸ್ಗೆ, ಎಂಡ್ ಯೂಸರ್ಗೆ. ಇವತ್ತು ಯಾರ್ಯಾರು ಝೆಪ್ಟೋ, ಬ್ಲಿಂಕಿಟ್ ಕುತ್ಕೊಂಡು ಆರ್ಡರ್ ಮಾಡಿ ತೊಗೊತಾ ಇದಾರಲ್ಲ, ಜಿಯೋ ಅಲ್ಲಿ ಏನು ನೀವು ಇವತ್ತು ಫೋನ್ ತೊಗೊಂಡು ಇವತ್ತು ₹300 ಸಿಗ್ತಾ ಇದ್ದು ಡೇಟಾನ ಇವತ್ತು ₹600 ಕೊಟ್ಟು ಕೊಂಡ್ಕೊಬೇಕಲ್ಲ, ಇದೇ ಆಗುತ್ತೆ ನೆಕ್ಸ್ಟ್ FMCG ಅದು. ಇದೇ ಪ್ರಾಡಕ್ಟು ನಿಮ್ಗೆ ಬರ್ತಾರ ಆಶೀರ್ವಾದ ಆಟ ಇವತ್ತು ಔಟ್ಲೆಟಲ್ಲಿ ಹೋಗಿ ತೊಗೊಂಡ್ರೆ, ನೀವೇ ಹೋಗಿ ನಡ್ಕೊಂಡು ಹೋಗಿ ತೊಗೊಂಡ್ರೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಇರುತ್ತೆ. ಅಲ್ಲಿ ಹೋಗಿ ನೀವು ನೋಡಿ ಡೇಟ್ ನೋಡಿ ತೊಗೊಂಡ್ಬರ್ಬೋದು. ಇಲ್ಲ ಅದು ಚೆನ್ನಾಗಿಲ್ಲ ಅಂದರೆ ತೊಗೊಂಡೋಗಿ ಅಲ್ಲಿ ವಾಪಸ್ ಕೊಡ್ಬೋದು. ನಾಳೆ ದಿವಸ ಇವ್ನು ಮೊನೋಪೊಲಿ ಮಾಡ್ಕೊಂಡು ಕುತ್ಕೊತಾನೆ. ₹100 ಪ್ರಾಡಕ್ಟ್ ಅಲ್ಲಿ ಸಿಗ್ತಾ ಇದೆ, ₹200 ತೊಗೊಳ್ಳೇಬೇಕು. ಅದು ಅಕಸ್ಮಾತ್ ಇನ್ನೇನು ನಿಯರ್ ಟು ಎಕ್ಸ್ಪೈರಿ ಒಂದು ವಾರ ಇದೆ ಅಂದ್ರೂ ಅದಿರೋದೇ ಅಷ್ಟು, ಅದು ಬರೋದೇ ಅಷ್ಟು. ಬೇಕಾದ್ರೆ ತಿನ್ನಿ ಬಿಟ್ಟರೆ ಬಿಡಿ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ರಿಟರ್ನ್ ಪಾಲಿಸಿನೇ ಇಲ್ಲ ಅಂತ ಹೇಳ್ತಾರೆ ಅವಾಗ. ಸೊ ಅಲ್ಟಿಮೇಟ್ಲಿ ಗ್ರಾಹಕರೇ ಸಫರ್ ಆಗಬೇಕಾಗುತ್ತೆ ಅಷ್ಟೇ. ಓಕೆ. ಸೊ ಇವಾಗ ನೀವು ಹೇಳಿದ್ರಿ, ಇವಾಗ ಮೆಟ್ರೋ ಸಿಟಿಗಳಲ್ಲಿ ಡಿಸ್ಟ್ರಿಬ್ಯೂಟರ್ ಡಿಪೆಂಡೆನ್ಸಿ ಕಡಿಮೆ ಆಗಿದೆ ಅಂತ. ಸೊ ಎಲ್ಲ ಕಡೆ ಈಗ ಚರ್ಚೆ ಆಗ್ತಿರೋದು AI ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಬಗ್ಗೆ, ಅದರ ಒಂದು ಇಂಟರ್ಫಿರೆನ್ಸ್ ಬಗ್ಗೆ, ಯಾವ ರೀತಿ ಎಲ್ಲ ಇಂಡಸ್ಟ್ರಿಗಳು ಅಫೆಕ್ಟ್ ಆಗ್ತಾ ಇದೆ, ಚೇಂಜ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಸೊ ಈ ಡಿಸ್ಟ್ರಿಬ್ಯೂಷನ್ ಫೀಲ್ಡ್ ಏನಾದರೂ ಎಫೆಕ್ಟ್ ಆಗುತ್ತೆ AI? ನಮ್ದ್ರಲ್ಲಿ ಏನು ಚೇಂಜಸ್ ಪಾಸಿಟಿವ್ ಆಗಿ ಏನಾದ್ರು ಹೆಲ್ಪ್ ಆಗುತ್ತೆ? ಪಾಸಿಟಿವ್ ಆಗಿ ಬ್ರ್ಯಾಂಡ್ಸ್ ಹೆಲ್ಪ್ ಆಗುತ್ತೆ, ಬ್ರ್ಯಾಂಡಿಂಗ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಬ್ರ್ಯಾಂಡಿಂಗ್ ಸುಮಾರಷ್ಟು ಖರ್ಚು ಮಾಡಬೇಕು. ಬ್ರ್ಯಾಂಡಿಂಗ್ಗೆ, ಮಾರ್ಕೆಟಿಂಗ್ಗೆ, ಡೈರೆಕ್ಟ್ ಮಾರ್ಕೆಟಿಂಗ್ ಎಲ್ಲಾನು ಭಾಳಷ್ಟು ಖರ್ಚು ಮಾಡಬೇಕು. ನೀವು ಅಲ್ಲಿ ಒಂದ್ಸಲಿ ಅದು ಪ್ರಾಂಪ್ಟ್ ಕೊಟ್ಬಿಟ್ಟು ನೀವು ನನಗೆ ಈ ಥರ ರೀಚ್ ಸಿಗಬೇಕು, ಈ ಥರ ಏನೋ ಒಂದು ನೆಟ್ವರ್ಕಿಂಗ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಅದು ಡೇಟಾ ಯಾವ ಥರ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಕೆಲವೊಂದು ಬ್ರ್ಯಾಂಡ್ಸ್ ಎಲ್ಲ ಅದರಲ್ಲಿ ಭಾಳಷ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟೆ.
ಡಿಸ್ಟ್ರಿಬ್ಯೂಷನ್ ಈಗ ಸರ್ವಿಸ್ ಓರಿಯೆಂಟೆಡ್ ಇದು. ಸೊ ನೀವು ಹೋಗ್ಬೇಕು, ಕನ್ವಿನ್ಸ್ ಮಾಡಬೇಕು, ಮಾತಾಡಬೇಕು, ಕ್ರೆಡಿಟ್ ಕೊಡಬೇಕು, ಅಲ್ಲಿ ಸ್ಟಾಕ್ ಇಟ್ಕೋಬೇಕು, ಸ್ಟಾಕ್ ಅನ್ನು ಸಪ್ಲೈ ಮಾಡಬೇಕು, ಮ್ಯಾನ್ ಪವರ್ ಮೇಲೆ ಡಿಪೆಂಡ್ ಆಗಿರೋದು. AI ಇದಕ್ಕೆ ನಿಮ್ಮ ಡಿಸ್ಟ್ರಿಬ್ಯೂಷನ್ ಕೆಲಸಕ್ಕೆ ತೊಂದರೆ ಕೊಡುತ್ತೆ. ಲೈಕ್ ಇವಾಗ IT ಎಂಪ್ಲಾಯ್ಸ್ ಉದ್ಯೋಗ ಕಳ್ಕೊತಿದ್ದಾರೆ, ಆ ತರ ಡಿಸ್ಟ್ರಿಬ್ಯೂಷನ್ ವರ್ಕ್ ಮೇಲೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತಾ ಅಥವಾ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತಾ, ಹೇಗೆ? ಪಾಸಿಟಿವ್ ಆಗಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೋ ಗೊತ್ತಿಲ್ಲ, ನೆಗೆಟಿವ್ ಅಂತ ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ಸೊ AI ಇಂಟರ್ಫಿಯರೆನ್ಸ್ ಇಂದ IT ಸೆಕ್ಟರ್ ಇರೋ ಭಯ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಇಲ್ಲ. ಏನಂದ್ರೆ ನಿಮ್ಗೆ ಪ್ರೋಗ್ರಾಮಿಂಗ್ ಆಗ್ಲಿ ಇನ್ನೊಂದಾಗ್ಲಿ ಇವಾಗ ಎಲ್ಲ ಕುತ್ಕೊಂಡು ಕೋಡಿಂಗ್ ಆಗ್ಲಿ ಇಷ್ಟ ದಿನ ನಾವೇ ಮಾಡ್ಬೇಕಾಗಿತ್ತು. ಇವಾಗ AI ಬಂದ್ಮೇಲೆ ನೀವು ಕಾನ್ ಕೊಟ್ಟರೆ ಸಾಕು, ಅದಕ್ಕೆ ಯಾವ ತರ ಕೋಡಿಂಗ್ ಬೇಕೋ ಅದೇ ರಿಸೋರ್ಸ್ ತಗೊಂಡು ಎಲ್ಲ ಚೆಕ್ ಮಾಡಿ ಜನರೇಟ್ ಮಾಡ್ತಾರೆ. ಅವ್ರು ಈಸಿ. ನಮ್ದಂದ್ರೆ ಸರ್ವಿಸ್, ನಾವು ಮ್ಯಾನ್ ಪವರ್ ಫೀಲ್ಡ್ ಫೋರ್ಸ್ ಬೇಕೇ ಬೇಕು. AI ನೀನು ಹೋಗಿ ಒಂದು ಕನ್ಸ್ಯೂಮರ್ ಇದನ್ನು ಕನ್ವಿನ್ಸ್ ಮಾಡುವ ಅಂದ್ರೆ ಒಬ್ಬ ಫಿಸಿಕಲ್ ಒಬ್ಬ ಮನುಷ್ಯವಾಗಿ ಕನ್ವಿನ್ಸ್ ಮಾಡೋದಕ್ಕೂ ಒಂದು AI ಜನರೇಟೆಡ್ ಒಂದು ಆಡಿಯೋ ಕ್ಲಿಪ್ಪಿಂಗು ವಿಡಿಯೋನ ಕನ್ವಿನ್ಸ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಕರೆಕ್ಟ್. ಸೊ ನಿಮ್ಮ ಸರ್ವಿಸ್ ಏನಿದೆ ಅಥವಾ ನಿಮ್ಮ ಜಾಬ್ ರೋಲ್ ಏನಿದೆ, ಸೊ ಅದು ಏನು ಚೇಂಜ್ ಆಗಲ್ಲ, ಎಫೆಕ್ಟ್ ಆಗಲ್ಲ ಮೋಸ್ಟ್ಲಿ, ಅಷ್ಟೊಂದೇನು ಡಿಫ್ರೆನ್ಸ್ ಆಗಲ್ಲ. ಬಟ್ ಮೆಟ್ರೋ ಸಿಟೀಸ್ ಅಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಡಿಸ್ಟ್ರಿಬ್ಯೂಷನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಇದೆ. ಯಾಕಂದ್ರೆ ಅದು ಕನ್ಸ್ಯೂಮರ್ಸೇ ಅರ್ಥ ಮಾಡ್ಕೊಬೇಕು. ಅವ್ರಿಗೆ ಎಲ್ಲಿವರೆಗೂ ಅವ್ರಿಗೆ ನಿಮ್ ಪಕ್ಕ ಇರೋ ಕಿರಾಣಾ ಸ್ಟೋರ್ ಅವನು ಬೇಕು ಅಂತ ಅನ್ಸುತ್ತೋ ಅಲ್ಲಿವರೆಗೂ ಅಷ್ಟೇ ನಮ್ದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನಡೆಯೋದು. ಯಾವತ್ತು ಅವನಿಗೆ ಬೇಕಾಗಿಲ್ಲ, ನಮ್ಗೆಲ್ಲ ಆನ್ಲೈನ್ ಬರುತ್ತೆ ಅಂದಾಗ ಎಕ್ಸಾಕ್ಟ್ಲಿ ಅವತ್ತು ನಮ್ಮ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ನ ರೀಚ್ ಆಗೋದಕ್ಕೆ ಈಗ ಅವಕಾಶಗಳು ತುಂಬಾ ಇರೋದಕ್ಕೆ ಡಿಸ್ಟ್ರಿಬ್ಯೂಟರ್ ಡಿಮ್ಯಾಂಡ್ ಸ್ವಲ್ಪ ಮುಂದಿನ ದಿನಗಳಲ್ಲಿ ಬದಲಾಗ. ಬಟ್ ಅಂದ್ರೆ ಏನಂದ್ರೆ ಸ್ಟಾರ್ಟ್ಅಪ್ಸ್ ಅಂತೂ ಬೇಕೇ ಬೇಕು. ಎಂಡ್ ಆಫ್ ದ ಡೇ ಸ್ಟಾರ್ಟ್ಅಪ್ಸ್ ಆದ್ರೂ ಬೇಕೇ ಬೇಕು. ಇಲ್ಲ ಅಂದ್ರೆ ಸ್ಟಾರ್ಟ್ಅಪ್ಸ್ಗೆ ಎಂಟ್ರಿನೇ ಸಿಕ್ಕಲ್ವಲ್ಲ. ಈ ನಿಮ್ಗೆ ಎಲ್ಲಾರು ಲೋಕಲ್ ಅಲ್ಲಿ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತಂದ್ರೇನೆ ಅವ್ರ ಜೆಪ್ಟೋಲು ಬ್ಲಿಂಕಿಟಲ್ಲೂ ಲೀಕ್ ಮಾಡ್ಕೊಂತಾರೆ ಆ ಪ್ರಾಡಕ್ಟ್ನ. ನೀವು ಹೋಗಿ ಒಂದು ಪ್ರಾಡಕ್ಟ್ನ ನಾನು ರೆಡಿ ಮಾಡಿ ತಗೊಂಡಿದ ತಕ್ಷಣ ಅವ್ರು ತಗೊಂಡು ಅದರಲ್ಲಿ ಸೇಲ್ ಮಾಡೋದು ಆ ಥರ. ಅವ್ರದ್ದು ಕೂಡ ನಿಮ್ಗೆ ಗೊತ್ತಿರ್ಬೋದು, ಲೀಸ್ಟಿಂಗ್ ಫೀಸಸ್, ವೆಂಡರ್ ಚಾರ್ಜಸ್ ಎಷ್ಟು ಹೈ ಇದೆ ಅನ್ನೋದು. ಬ್ರ್ಯಾಂಡ್ಸ್ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ಸ್ ಇರಲ್ಲ, ಬಟ್ ಸ್ಟಾರ್ಟ್ಅಪ್ಸ್ಗೆ ಅವ್ರು ಡಿಮ್ಯಾಂಡ್ ಮಾಡೋದು ನಿಮ್ಮ ಏನೋ ಇವತ್ತಿನ ಸ್ಟಾರ್ಟ್ಅಪ್ಸ್ದು ಒಂದು ಇನ್ವೆಸ್ಟ್ಮೆಂಟೇ ಇರಲ್ಲ ಅಷ್ಟು. ಒಂದೆರಡು SKU ಇಡಬೇಕು ಅಂದರೆ ಅವ್ರದ್ದು ಇದನ್ನಲ್ಲಿ ಶೋ ಮಾಡಬೇಕು ಅಂದರೆ ಅವರು ಕೋಟಿಗಟ್ಟಲೆ ಕೇಳ್ತಾರೆ. ನೀವು ಇಲ್ಲಿ ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಿದ್ರೆ ಒಂದು 10 ಲಕ್ಷ 20 ಲಕ್ಷ ಸ್ಟಾರ್ಟ್ ಮಾಡಿರ್ತೀರಾ, ಕೋಟಿಗಟ್ಟಲೆ ಆ ಪ್ಲಾಟ್ಫಾರ್ಮ್ಗೆ ಎಲ್ಲಿಂದ ಕಟ್ಟಕ್ಕೆ ದುಡ್ಡಿರುತ್ತೆ. ಕಟ್ಟಿದ್ರು ನಾನು ಹೇಳೋದು ಅದು ಎಷ್ಟು ದಿವಸಕ್ಕೆ, ಅದು ಎಷ್ಟು ಜನಕ್ಕೆ ರೀಚ್ ಆಗುತ್ತೆ, ಅದು ಆ ರೆವಿನ್ಯೂ ನಿಮಗೆ ಬರೋಕ್ಕೆ ಎಷ್ಟು ದಿನ ತಗೊಳುತ್ತೆ. ನಿಮ್ಗೆ ಲಾಸ್ ಆಗೋದೇ ಜಾಸ್ತಿ ಅಲ್ಲಿ ಸ್ಟಾರ್ಟ್ಅಪ್ಸ್ ಆದ್ರೂ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಸ್ಟ್ರಿಬ್ಯೂಟರ್ ವರ್ಕ್ ಆಗಲ್ಲ, ಡಿಸ್ಟ್ರಿಬ್ಯೂಟರ್ಗೆ ಆಗಲ್ಲ, ಬಟ್ ಅವ್ರಿಗೆ ಮೋಸ್ಟ್ಲಿ ಯೂಸ್ ಆಗ್ಬೋದು. ಜೆಪ್ಟೋ, ಬ್ಲಿಂಕಿಟ್ ಆ ಪ್ಲಾಟ್ಫಾರ್ಮ್ ಅವ್ರು ಯೂಸ್ ಆಗ್ಬೋದು. ಇವಾಗ ನಾವೇನಾದರೂ ಇನ್ಸ್ಟಾಗ್ರಾಮ್ ಸಪೋಸ್ ಏನೋ ಒಂದು ವರ್ಡ್ ಹೇಳಿದ್ವಿ ಅಂದರೆ ಅದು ಆಲ್ರೆಡಿ ಆಕ್ಸಿಸ್ ತೊಗೊಂಡು ಅದು ಆಲ್ರೆಡಿ ಅದು ತೋರಿಸ್ತಾ ಇರ್ತದೆ ನಮಗೆ. ಅದು ಆಲ್ರೆಡಿ ಬ್ಲಿಂಕಿಟ್ ಓಪನ್ ಮಾಡಿದ ತಕ್ಷಣ ಅದೇ ಪ್ರಾಡಕ್ಟ್ ನಮಗೆ ಪಾಪಪ್ ಆಗ್ತಾ ಇರುತ್ತೆ. ಈ ಪ್ರಾಡಕ್ಟ್ ಬಗ್ಗೆ ನೀನೆಲ್ಲ ಮಾತಾಡ್ತಾ ಇದೆ, ನೀನು ಬೇಕಾ ಅಂತ ನಮ್ಗೆ ತೋರಿಸ್ತಾ ಇರ್ತಾ ಆಲ್ರೆಡಿ ಡೇಟಾ ಓರಿಯೆಂಟೆಡ್. ಅದಕ್ಕೆ ಯೂಸ್ ಆಗೋದೇನೋ ಅದು. ಬಟ್ ನಮ್ಮಲ್ಲಿ ಇದೇನು ಸರ್ವಿಸ್ ಓರಿಯೆಂಟೆಡ್ ಮಾಡೋದಕ್ಕೆ, ಬ್ರ್ಯಾಂಡ್ ಮಾಡೋದಕ್ಕೆ, ಮಾರ್ಕೆಟಿಂಗ್ಗೆ ಸಪೋರ್ಟ್ ಮಾಡ್ಬೋದು AI. ಬಟ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಗೆ ಏನಂತ ಇದಾಗಲ್ಲ. ಏನಂದ್ರೆ ನೋಡಿ, ಜಿಯೋದು 1-2 ವರ್ಷದಲ್ಲೇ ಫುಲ್ಲು ಅವ್ರದ್ದು ಯಾವ ಲೆವೆಲ್ ರೀಚ್ ಆಯ್ತು ಅಂದ್ರೆ 99% ಅವರೇ. ಜೆಪ್ಟೋ ಬ್ಲಿಂಕಿಟ್ಟು ನಮ್ಗೆ ಗೊತ್ತಿಲ್ಲ, ಅವ್ರ ಹತ್ರನೂ ಓವರ್ ಆಲ್ ಯಾರೋ ಒಬ್ರು ಯೂಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂದ್ರೆ ಅವ್ರದ್ದು ಗೊತ್ತಿಲ್ಲ. ಇವಾಗ ಆಲ್ರೆಡಿ ಅವ್ರು ಬರ್ತಾ ಇದ್ದಾರೆ, ಸಿಗ್ತಾ ಇದೆ ಅವ್ರಿಗೂ. ಮುಂಚೆ ಎಲ್ಲ ಪ್ಲಾಟ್ಫಾರ್ಮ್ ಚಾರ್ಜಸ್ ಇರಲಿಲ್ಲ, ಸರ್ವಿಸ್ ಚಾರ್ಜಸ್ ಇರಲಿಲ್ಲ. ಇವತ್ತು ನೀವೇನಾದ್ರು ಒಂದು ಆರ್ಡರ್ ಮಾಡಿ ಮಿನಿಮಮ್ ಕ್ವಾಂಟಿಟಿ ಇಷ್ಟು ತೊಗೊಂಡ್ರೆ ನಿಮಗೆ ಇಷ್ಟಕ್ಕೆ ಬರೋದಿಲ್ಲ ಅಂದರೆ ಅದಕ್ಕೆ ಅಡಿಷ್ನಲ್ ಚಾರ್ಜಸ್ ಆಗುತ್ತೆ ಅಂತ ಒಂದೇ ಬರುತ್ತೆ ಅದರಲ್ಲೂ. ಮುಂಚೆ ನಿಮಗೆ ಫ್ರೀಯಾಗಿ ಬರೋದು. ಒಂದು ಬೆಂಕಿಪಟ್ಟಣ ಮ್ಯಾಚಸ್ ಒಂದು ಮಿಲ್ಕ್ ಪ್ಯಾಕೆಟ್ ಆರ್ಡರ್ ಮಾಡಿದ್ರೆ 10 ರೂಪಾಯಿ MRP ಇದೆ, 10 ರೂಪಾಯಿ ತೊಗೊಂಡು ಕೊಡೋನು. ಇವತ್ತು ಅದ್ರಲ್ಲಿ ಕೇಳುತ್ತೆ ಆ ಪ್ಲ್ಯಾಟ್ಫಾರ್ಮಲ್ಲಿ, ಯಾರು ಇದ್ದಾರೋ ನೋಡಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿ. ನೀವು 300 ರೂಪಾಯಿ ಆರ್ಡರ್ ಹಾಕಿದ್ರೆ ಮಾತ್ರ ನಿಮಗೆ ಫ್ರೀಯಾಗಿ ಸರ್ವಿಸ್ ಮಾಡ್ತೀವಿ. ಇಲ್ಲ ಅಂದರೆ ನಿಮಗೆ 40 ರೂಪಾಯಿ ಚಾರ್ಜ್ ಆಗುತ್ತೆ, 30 ರೂಪಾಯಿ ಚಾರ್ಜ್ ಆಗುತ್ತೆ, ಅಡಿಷನಲ್ ಸರ್ವಿಸ್ ಚಾರ್ಜ್ ಆಗುತ್ತೆ ಅಂತ ತೋರಿಸ್ತಾರೆ. ಮಿನಿಮಮ್ ಆರ್ಡರ್ ಸೊ MOQ ಕೂಡ ಅವರು ಹೌದು ಮಾಡಿಟ್ಟಿದ್ದಾರೆ. ಸೊ ದಟ್ ಈಸ್ ಟ್ರೂ. ಇವಾಗ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತಂದ್ರೆ ಈಗ ತುಂಬಾ ಜನ ಮ್ಯಾನುಫ್ಯಾಕ್ಚರ್ ಆಗೋಕ್ಕೆ ಇಷ್ಟಪಡಲ್ಲ, ತುಂಬಾ ಜನ ರಿಟೇಲ್ ಶಾಪ್ಗಳಲ್ಲಿ ಬಿಸ್ನೆಸ್ ಮಾಡೋಕ್ಕೂ ಇಷ್ಟಪಡಲ್ಲ. ಬಟ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತ ಒಂದಿರುತ್ತೆ, ನನ್ನ ಪ್ರಾಡಕ್ಟನ್ನು ರೀಚ್ ಮಾಡಿಸ್ಬೇಕು, ಬಟ್ ನಾನು ತುಂಬ ರಿಸ್ಕ್ ಬೇಡ ಅಂತ. ಸೊ ಡಿಸ್ಟ್ರಿಬ್ಯೂಟರ್ ಆಗಬೇಕಂದ್ರೆ ಪರ್ಟಿಕ್ಯುಲರ್ ಏನೇನು ಕ್ವಾಲಿಟೀಸ್ ಇರಬೇಕು? ನನ್ನ ಕೇಳಿದ್ರೆ ಫಸ್ಟ್ ಅವ್ರು ಒಂದು ಸ್ವಲ್ಪ ವರ್ಷ ಸೇಲ್ಸ್ ಮ್ಯಾನ್ ಆಗೋ ಅಥವಾ ಯಾವ್ದಾರು ಒಂದು FMCG ಇಂಡಸ್ಟ್ರಿಯಲ್ಲೋ ವರ್ಕ್ ಮಾಡಿರ್ಬೇಕು. ಅಟ್ಲೀಸ್ಟ್ 1 ಇಯರ್ ಯಾವುದು ಬೆಟರ್ ಪ್ರಾಡಕ್ಟ್ಸ್, ಯಾವ ಬ್ರ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನಾನು, ಆಮೇಲೆ ಮಾರ್ಜಿನ್ಸ್ ಹೆಂಗೆ ವರ್ಕೌಟ್ ಆಗುತ್ತೆ, ಮತ್ತು ಯಾವ ಲೊಕೇಶನ್ನಲ್ಲಿ ಲಾಜಿಸ್ಟಿಕ್ಸ್ ಎಷ್ಟು ಖರ್ಚು ಬರುತ್ತೆ, ಯಾವ ಲೊಕೇಶನಿಂದ ಯಾವ ಲೊಕೇಶನಲ್ಲಿ ನಾನು ಯಾವ ಪ್ರಾಡಕ್ಟ್ನ ಮಾಡ್ಬೋದು,
ಅದೆಲ್ಲ ಒಂದು ಐಡಿಯಾ ನಾಲೆಡ್ಜ್ ಸಿಗುತ್ತೆ. ಸಡನ್ನಾಗಿ ಬಂದು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂದರೆ ಕಷ್ಟ, ಯಾಕಂದರೆ ಅವ್ರಿಗೆ ಯಾವ ಈಕ್ವೇಷನ್ಸು ಗೊತ್ತಿರಲ್ಲ ಅದೆಲ್ಲ, ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು. ನಮಗೆ ಮೇಯ್ನಾಗಿ ನಮ್ಮದು ಸರ್ವಿಸ್ ಓರಿಯೆಂಟೆಡ್ ಇರೋದಕ್ಕೆ ನಮ್ಮದು ಲಾಜಿಸ್ಟಿಕ್ಸೇ ಮೇಯ್ನು. ನಾವು ಅದರಲ್ಲೇ ಇವಾಗವರೆಗೂ ಕಿಂಗಾಗಿ ಬದುಕ್ತಾ ಇರೋದು. ಯಾಕಂದರೆ ನಮ್ಮದು 100 ಅಂಗಡಿಗೆ ಒಬ್ಬ ಒಂದು ದಿವಸ ಸಪ್ಲೈ ಮಾಡೋಕ್ಕಾಗಲ್ಲ, ನಾವು ಸಪ್ಲೈ ಮಾಡ್ತೀವಿ. ಯಾಕಂದರೆ ನಾವು ಒಂದೇ ಒಂದು ಬ್ರ್ಯಾಂಡ್ ಮೇಲೂ ಡಿಪೆಂಡ್ ಆಗಿದೆ. ಒಂದು 10 ಬ್ರ್ಯಾಂಡು 10 ಪ್ರಾಡಕ್ಟ್ನ ತೊಗೊಂಡೋಗಿ ಔಟ್ಲೆಟಿಗೆ ತಲುಪಿಸ್ತೀವಿ. ಸೊ ಹಂಗಾಗಿ ನಮಗೆ ಕಾಸ್ಟ್ ವರ್ಕೌಟ್ ಆಗುತ್ತೆ. ಹಂಗಾಗಿನೇ ಕಂಪ್ನಿಯವರು ನಮ್ಮನ್ನ ಡಿಸ್ಟ್ರಿಬ್ಯೂಟರ್ ಅಂತ ಅಥರೈಸ್ ಡಿಸ್ಟ್ರಿಬ್ಯೂಟರ್ ಅಂತ ಇಟ್ಕೊಂಡಿದ್ದಾರೆ. ಸೊ ಅವರು ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ. ಹೊಸ್ದಾಗಿ ಬರೋರಿಗೆ ಅದೆಲ್ಲ ನಾಲೆಜ್ ಇರಲ್ಲ. ಆಮೇಲೆ ಅವ್ರಿಗೆ ಟ್ಯಾಕ್ಸೇಷನ್ಸ್ ಬಗ್ಗೆ ಗೊತ್ತಿರಲ್ಲ, ROI ಕ್ಯಾಲ್ಕುಲೇಷನ್ಸ್ ಗೊತ್ತಿರಲ್ಲ, ಮಾರ್ಕಪ್ಸು ಮಾರ್ಕ್ಡೌನ್ಸು ಮಾರ್ಜಿನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. 100 ರೂಪಾಯಿ ಪ್ರಾಡಕ್ಟ್ಗೆ ನಿಮಗೆ ಮಾರ್ಜಿನ್ನು 5% ಅಂತ ಹೇಳ್ತಾರೆ ಬ್ರ್ಯಾಂಡ್ ಅವ್ರು ಬಂದು. ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ತಾರೆ ಎಲ್ಲರೂ, 100 ರೂಪಾಯಿಗೆ 5% ಅಂದರೆ 5 ರೂಪಾಯಿ ಬಂತು. ಬಟ್ ಅದು ಹಂಗಲ್ಲ, ಅದು ಹಂಗೆ ವರ್ಕ್ ಆಗಲ್ಲ. ಅದರಲ್ಲಿ ಟ್ಯಾಕ್ಸ್ ಎಷ್ಟಿದೆ, 100 ರೂಪಾಯಿ ಪ್ರಾಡಕ್ಟ್ ಟ್ಯಾಕ್ಸ್ ಎಷ್ಟು, 18%, 5%? ಅದು ತೆಗೆದಾದ್ಮೇಲೆ ಸಪೋಸ್ 5% ಅದಕ್ಕೆ ಟ್ಯಾಕ್ಸ್ ಇದ್ದರೆ 95 ರೂಪಾಯಿ ಪ್ರಾಡಕ್ಟ್. ಅದು MRP ಮೇಲೆ ಕ್ಯಾಲ್ಕುಲೇಷನ್ ಮಾಡಿಬಿಡಿ. 95 ರೂಪಾಯಿಗೆ ನಿಮ್ಮ ಮಾರ್ಜಿನ್ ಎಷ್ಟು, 4.25 ರೂಪಾಯಿ. 4.25 ರೂಪಾಯಿಗೆ ನಿಮ್ಮದು ಲಾಜಿಸ್ಟಿಕ್ಸ್ ಖರ್ಚೆಷ್ಟು, ಇನ್ಫ್ರಾಸ್ಟ್ರಕ್ಚರ್ ಖರ್ಚೆಷ್ಟು, ನಿಮ್ಮ ಸ್ಟೇಷ್ನರಿ ಪ್ರಿಂಟಿಂಗು ಪ್ಲಸ್ ನಿಮ್ಮದು ಸ್ಟಾಫ್ಸು ಎಲ್ಲ ಖರ್ಚು ತೆಗೆದ್ರೆ ಎಂಡ್ ಆಫ್ ದ ಡೇ ನಿಮ್ಗೆ ಎಷ್ಟು ಉಳಿಯುತ್ತೆ 5%ಅಲ್ಲಿ 100 ರೂಪಾಯಿಗೆ. ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತಿದ್ರೆ ಮಾತ್ರ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬರ್ಬೋದು. ಇಲ್ಲ ಸುಮ್ಮನೆ ನಾನು ಬರ್ತೀನಿ ಯಾರೋ ಹೇಳಿದ್ರು ಒಂದು 5 ಲಕ್ಷಕ್ಕೆ 50,000 ರೂಪಾಯಿ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಬ್ರ್ಯಾಂಡವ್ರು ಹೇಳೋದು ಹಂಗೇನೆ, ಸರ್ 5% ಮಾರ್ಜಿನ್ ಸರ್, 10 ಲಕ್ಷ ಟರ್ನ್ ಓವರ್ ಅಂತ ಹೇಳ್ತಾರೆ. ಎಷ್ಟೋ ಜನ ಪಾಪ ಹೊಸದಾಗಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂತ ಬಂದ್ಬಿಡ್ತಾರೆ. 3 ಮಂತ್ಸ್ ಮೇಡಮ್, ಅವ್ರು ಹಾಕಿರೋ ಇನ್ವೆಸ್ಟ್ಮೆಂಟೇ ಇರೋಲ್ಲ, ಎಲ್ಲಿ ಮೈನಸ್ ಆಯಿತು ಅಂತ ಗೊತ್ತಾಗಲ್ಲ. ಇವ್ರು ಹೇಳಿರೋ ಲಾಭನೇ ಅಲ್ಲಿ ಬರ್ತಾ ಇರಲ್ಲ. ತಿಂಗಳಿಗೆ 50,000 ಬರುತ್ತೆ ಅಂತ ಹೇಳ್ತಾರೆ. 3 ತಿಂಗಳಾದ್ಮೇಲೆ 1.5 ಲಕ್ಷ ಜಾಸ್ತಿ ಆಗಿರ್ಬೇಕಲ್ವ ಅವ್ರಿಗೆ, 11.5 ಲಕ್ಷ ಆಗಿರಬೇಕು. ಬಟ್ ಅಲ್ಲೇನಾಗಿರುತ್ತೆ 9.5 ಲಕ್ಷನೋ 9 ಲಕ್ಷ ರೂಪಾಯಿ ಇಳಿದಿರುತ್ತೆ ಇನ್ವೆಸ್ಟ್ಮೆಂಟು. ಲೆಕ್ಕ ಹಾಕಿದ್ರೆ ಎಲ್ಲೋಯ್ತು ಮಿಕ್ಕಿದೆಲ್ಲ ಅಂದರೆ ಲಾಜಿಸ್ಟಿಕ್ ಖರ್ಚಿರುತ್ತೆ, ಮ್ಯಾನ್ ಪವರು, ಒಂದು ಲೋಡಿಂಗ್ ಅನ್ಲೋಡಿಂಗು, ನಿಮಗೆ ಗೋಡನ್ ಖರ್ಚು ಬರುತ್ತೆ, ಎಲೆಕ್ಟ್ರಿಸಿಟಿ ಖರ್ಚು ಬರುತ್ತೆ. ಆ ಎಲ್ಲ ಖರ್ಚು ತೆಗೆದ್ರೇ ಆ 5%ಅಲ್ಲಿ ನಮ್ದು ಎಷ್ಟು ಆ್ಯಕ್ಚುಯಲ್ ನಂದು ROI ಅನ್ನೋದು ಗೊತ್ತಾಗೋದು. ಎಲ್ಲ ಬ್ರ್ಯಾಂಡೆಡ್ ನಾವು ನಿಮ್ಗೆ ಕೊಡೋದು ಇಯರ್ಲಿ 24% ಅಂದರೆ 2% ROI 100% ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಬಟ್ ಈ ಒಂದು ಅದನ್ನೇ ಮ್ಯಾಚ್ ಮಾಡೋಕ್ಕಾಗಲ್ಲ. 1 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡಿದ್ರು ಅವ್ರು ಕರೆಕ್ಟಾಗಿ ನಮಗೆ 20 ಲಕ್ಷ ರೂಪಾಯಿ ಉಳಿಸಲ್ಲ. ಆ್ಯಕ್ಚುಲಿ ಉಳಿಸ್ಬೇಕು ಅವರು 24 ಲಕ್ಷ ಉಳಿಸ್ಬೇಕು ಅವ್ರು ನಮಗೆ 1 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡಿದ್ರೆ ವರ್ಷಕ್ಕೆ. ಬಟ್ ಉಳಿಸ್ತಾರ ಅಷ್ಟು? ಎಷ್ಟು ಖರ್ಚಾಗಿರುತ್ತೆ ಅನ್ನೋ ನಮ್ಗೆ ಮಾತ್ರ ಗೊತ್ತಿರುತ್ತೆ. ಜೈನ್ ಸರ್, ಈಗ ಬ್ರ್ಯಾಂಡ್ ಮೊನೋಪೊಲಿಂದ ಏನು ತೊಂದರೆ ಆಗುತ್ತೆ, ಅದು ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಮತ್ತೆ ಎಂಡ್ ಕನ್ಸ್ಯೂಮರ್ಗೂ ಯಾವ ರೀತಿ ತೊಂದರೆ ಆಗ್ತದೆ, ಏನದು ಆ್ಯಕ್ಚುಲಿ ಮೊನೋಪೊಲಿ? ಅಂದರೆ ಸಪೋಸ್ ನೀವು ನಿಮ್ಮ ನಿಯರ್ ಬೈ ಏನೋ ಒಂದು ಸಿಗ್ತಾ ಇರುತ್ತೆ, ಅದಕ್ಕೆ 10 ಜನ ಕಾಂಪಿಟೇಟರ್ ಇರ್ತಾರೆ. ಓಕೆ, ಕಾಂಪಿಟೇಟ್ರೇ ಇಲ್ಲ ಅನ್ನೋದೇ ಮೊನೋಪೊಲಿ. ನಿಮ್ಗೆ ಯಾರು ಕಾಂಪಿಟೇಟರ್ ಇಲ್ಲ ಅನ್ನೋದೇ ಮೊನೋಪೊಲಿ. ಇವಾಗ ಏನು ನಮಗೆ ಇ ಕಾಮರ್ಸ್ ಕ್ವಿಕ್ ಕಾಮರ್ಸ್ ಬಂದಿದೆ, ಇವರೆಲ್ಲ ಇನ್ನೊಂದು ಸ್ವಲ್ಪ ವರ್ಷ ಮೊನೋಪೊಲಿ ಆಗ್ಬಿಡ್ತಾರೆ. ಇವಾಗ ನಿಮಗೆ ನಿಮ್ಮ ನಿಯರ್ ಬೈ ಔಟ್ಲೆಟಲ್ಲಿ ನಿಮಗೆ 10 ಬ್ರ್ಯಾಂಡ್ ಸಿಗುತ್ತೆ. ಈ ಔಟ್ಲೆಟಲ್ಲಿ ಒಂದು 10 ಬ್ರ್ಯಾಂಡ್ ಬೇರೆ ಸಿಗುತ್ತೆ, ಆ ಔಟ್ಲೆಟಲ್ಲಿ ಒಂದು 10 ಬ್ರ್ಯಾಂಡ್. ನಿಮಗೆ ಚೂಸ್ ಮಾಡ್ಕೊಳ್ಳೋಷ್ಟು ಇದಿರುತ್ತೆ. ಏನು ಯಾವ್ದು ತೊಗೊಂಡು ನಾನು ಇದನ್ನ ಯಾವ್ದು ತೊಗೊಂಡು ಇದನ್ನ ತೊಗೊಂಡ್ರೆ ಬೆಟರಾ, ಅದನ್ನ ತೊಗೊಂಡ್ರೆ ಬೆಟ್ರಾ, ಅಥವಾ ಅದನ್ನ ಯೂಸ್ ಮಾಡಿ ಟ್ರೈ ಮಾಡಿ ನೋಡಲ್ಲ, ಇದನ್ನ ಯೂಸ್ ಮಾಡಿ ಟ್ರೈ ಮಾಡಿ ನೋಡಲ್ಲ ಅಂತ ನೀವು ಎನ್ ನಂಬರ್ ಆಫ್ ಆಪ್ಷನ್ಸ್ ನಿಮ್ಮ ಹತ್ರ ಇರುತ್ತೆ. ಆಪ್ಷನ್ಸ್ ಜಾಸ್ತಿ ಇದೆ ನಿಮ್ಮ ಕೈಯಲ್ಲಿ. ಆಮೇಲೆ ಅದರಲ್ಲಿ ನಿಮಗೆ ಎಕನಾಮಿಕಲಿನ ಪ್ರೀಮಿಯಮ್ಮ ಅಥವಾ ಇದು ನನಗೆ ಹೆಲ್ತ್ಗೆ ಓರಿಯೆಂಟೆಡಾ, ಒಳ್ಳೇದಾ ಕೆಟ್ಟದಾ ಅಂತೆಲ್ಲ ನೀವು ಟ್ರೈ ಮಾಡಿ ಬೇಸಿಕ್ಲಿ ನೀವು ತೊಗೊಬೋದು. ಮೊನೋಪೊಲಿ ಹೋದಾಗ ಏನಾಗುತ್ತೆ ಅಂದರೆ ಒಂದು ಬ್ರ್ಯಾಂಡ್ ಒಂದು ಸ್ಟೇಜ್ ದಾಟಾದ್ಮೇಲೆ ಎಲ್ಲ ಕಡೆ ನಂದೇ ಸಿಗಬೇಕು, ನಂದು ಬಿಟ್ಟರೆ ಬೇರೆ ಏನೂ ಇರಲೇಬಾರ್ದು ಎಲ್ಲೂ ಅಂತೇಳಿ. ಇವಾಗ ಈ ರಿಲಯನ್ಸು, ಅದಾನಿ, ಅಂಬಾನಿ ಇವರೆಲ್ಲ ಏನು ಮಾಡ್ತಾರೆ, ನಿಮ್ಮ ಕಿರಾಣಾ ಸ್ಟೋರ್ಸ್ನ ಹಾಳು ಮಾಡಿದವ್ರೆ ಫಸ್ಟ್ ಸೆಗ್ಮೆಂಟಲ್ಲಿ. ಲೋಕಲ್ ಯಾರು ಔಟ್ಲೆಟ್ಸ್ ಇದ್ರಲ್ಲ ಅಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಸೂಪರ್ ಮಾರ್ಕೆಟ್ಸ್ ಮಾಡಿದ್ರು. ಎಲ್ಲ ನಮ್ಮ ಹತ್ರನೇ ಬರಬೇಕು ಅಂತ ಜಾಸ್ತಿ ಯಥೇಚ್ಛವಾಗಿ ಆಫರ್ ಕೊಟ್ಟರು. ಶೆಲ್ಫ್ ಬೈ ಮಾಡ್ಕೊಂಡ್ರು, ಬ್ರ್ಯಾಂಡ್ಸ್ನ ತೊಗೊಂಡ್ರು. ಅದ್ರಲ್ಲಿ ಕೆಲವೊಂದು ಬ್ರ್ಯಾಂಡ್ಸ್ನ ಇವರೇ ಅಕ್ವೈರ್ ಮಾಡಿಕೊಂಡ್ರು. ಅದು ನಡೆಯೋ ಬ್ರ್ಯಾಂಡ್ಸ್ನ ಇಟ್ಕೊಂಡ್ರು, ಬೇರೆ ಬ್ರ್ಯಾಂಡ್ಸ್ನೆಲ್ಲ ಹಂಗೆ ಬಿಟ್ಬಿಟ್ರು. ಎಷ್ಟೋ ಬ್ರ್ಯಾಂಡ್ಸ್ ಬಂದ ಹೊರಟೋಗಿದೆ ಗೊತ್ತಾಗಿಲ್ಲ ನಮಗೆ. ಕೆಲಾಗ್ಸ್ಗೆ ಕಾಂಪಿಟೇಟರ್ ಆಗಿ ಒಂದು ಸೌತ್ಫುಲ್ ಅಂತ ಒಂದು ಬ್ರ್ಯಾಂಡ್ ಇತ್ತು, ತುಂಬ ಕಾಸ್ಟ್ ಸೆಗ್ಮೆಂಟಲ್ಲಿ ಇತ್ತು. ನಮ್ಮ ಇಂಡಿಯನ್ ಒರಿಜಿನ್ ರಾಗಿ ಬೇಸ್ಡ್ ಇತ್ತು, ಜೋಳ ಬೇಸ್ಡ್ ಕೆಲಾಗ್ಸು ಆ್ಯಕ್ಚುಲಿ. ಸೊ ಅವ್ರು ಮೊನೋಪೊಲಿ ಮಾಡಲೇಬೇಕು ಅಂದಾಗ ಏನು ಮಾಡಿದ್ರು,
ಈ ಬ್ರ್ಯಾಂಡ್ನ ತಡೆಯೋಕ್ಕೆ ತುಂಬ ಟ್ರೈ ಮಾಡಿದ್ರು. ಬಟ್ ಈ ಒಂದು ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕಿಂದ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಆಯಿತು, ಚೆನ್ನಾಗಿತ್ತು. ಇವತ್ತು ಟಾಟಾ ವೆಂಚರ್ಸ್ ತೊಗೊಂಡ್ರು, ಅದನ್ನ ಅಕ್ವೈರ್ ಮಾಡ್ಕೊಂಡ್ರು ಸೋಲ್ಫುಲ್ ಬ್ರ್ಯಾಂಡ್ನ. ಇವತ್ತು ಎಷ್ಟು ಔಟ್ಲೆಟಲ್ಲಿ ಇದೆ ಅದು? ಎಲ್ಲೂ ಇಲ್ವೇ ಇಲ್ಲ. ITC ಅವ್ರು ಹಂಗೆ ಸೇಮು. ITC ಮುಂಚೆ ಪಿಲ್ಸ್ಬರಿ ಇತ್ತು ಅಥವಾ ಅನ್ನಪೂರ್ಣ ಆಟ ಇತ್ತು. ಇವತ್ತು ಎಲ್ಲೋದ್ರೂ ನಿಮಗೆ ಒಂದೇ ಕಾಣಿಸೋದು ಆಶೀರ್ವಾದ. ಬೇರೆ ಬ್ರ್ಯಾಂಡ್ ಕಾಣಿಸೋದೇ ಇಲ್ಲ. ನೀವು ಅಥವಾ ಬೇರೆ ಬ್ರ್ಯಾಂಡ್ ಬೇಕು ಅಂದರೆ ಹುಡ್ಕೊಂಡು ಹೋಗಿ ತೊಗೊಂಬರ್ಬೇಕು ನೀವು ಯಾವ್ದಾದ್ರು ಮಾರ್ಕೆಟಲ್ಲಿ. ಎಲ್ಲ ಔಟ್ಲೆಟಲ್ಲಿ ಸಿಕ್ಕಲ್ಲ. ಯಾಕಂದರೆ ಅವನು ಆ ಶೆಲ್ಫು ಅಕ್ವೈರ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಅವ್ರು ಬೇರೆ ತೊಗೊಂಡ್ರು ಅವ್ರ ಔಟ್ಲೆಟ್ ಅವ್ರಿಗೆ ಹೇಳ್ತಾನೆ, ಬೇರೆದು ಕ್ಯಾಟಗರಿ ಅವ್ರು ಇದನ್ನ ಇಟ್ಟರೆ ನೀವು ಪ್ರಾಡಕ್ಟ್ಸ್ ಇಟ್ಟರೆ ನನ್ನ ಕ್ಯಾಟಗರಿ ಕೊಡಲ್ಲ ನಿಮಗೆ ಅಂತ. ಬ್ಲ್ಯಾಕ್ ಮೇಲಿಂಗು. ಸೊ ನಿಮಗೆ ಆಪ್ಷನ್ಸ್ ಯಾವಾಗ ಇಲ್ದಿರೋ ಹೋಗುತ್ತೆ ಅಂದರೆ, ಈ ಥರ ತುಂಬ ಮಲ್ಟಿನ್ಯಾಷನಲ್ ಕಂಪ್ನೀಸು ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕಿ ಅವರೆಲ್ಲ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ನಾಳೆ ದಿವಸ ನಿಮಗೆ ಎಲ್ಲೂ ಕಿರಾಣಾ ಶಾಪ್ಸೇ ಇಲ್ಲ, ನಿಮ್ಮ ಏರಿಯಾದಲ್ಲಿ ಒಂದು ರಿಟೇಲ್ ಔಟ್ಲೆಟ್ಟೇ ಇಲ್ಲ ಅಂದಾಗ ನೀವು ಎಲ್ಲೋಗ್ತೀರಾ? ಸೂಪರ್ ಮಾರ್ಕೆಟ್ಸು ಇಲ್ಲ. ಯಾಕಂದರೆ ಇದೇ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಈ ಸೂಪರ್ ಮಾರ್ಕೆಟ್ಸ್ನ ಅಕ್ವೈರ್ ಮಾಡ್ಕೊಂಡು ಅವ್ರದೇ ಬ್ರ್ಯಾಂಡ್ಸ್ ಇಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇಟ್ಟಾದ್ಮೇಲೆ ಏನು ಮಾಡ್ತಾರೆ? ನೀವು ಅದೇ ಬ್ರ್ಯಾಂಡ್ನೇ ಕೊಂಡ್ಕೊಬೇಕು, ಬೇರೆ ಬ್ರ್ಯಾಂಡ್ ನಿಮ್ಗೆ ಸಿಕ್ಕಲ್ಲ, ಕಂಪಲ್ಷನ್ ಬರುತ್ತೆ. ಜಿಯೋ ಮಾಡಿದ್ದಾರೆ ಅಲ್ಲ ಮೇಡಮ್, ಮೊನೋಪೊಲಿ ಅಂದರೆ ಜಿಯೋ. ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ರು, ಫ್ರೀ ಅಂದರೆ ಎಲ್ಲರೂ ತೊಗೊಂಡ್ರು. ಒಳ್ಳೆ ನೆಟ್ವರ್ಕ್ ಕೊಡ್ತೀನಿ ಅಂದ, 5G ಕೊಡ್ತೀನಿ ಅಂದ, ಎಲ್ಲ ಹೇಳ್ದ. ಅವತ್ತು ನಮ್ಮ ಹತ್ರ ಕೈಯಲ್ಲಿ ಆಪ್ಷನ್ಸ್ ಎಷ್ಟಿತ್ತು? ಏರ್ಟೆಲ್, ಐಡಿಯಾ, ವೋಡಾಫೋನು, ಭಾಳಷ್ಟಿತ್ತು, ಸ್ಪೈಸು, ಇನ್ನು ಕೆಲವೊಂದು ಕಂಪ್ನೀಸ್ ಎಲ್ಲ ಇತ್ತು. ಇವತ್ತು ಮೊನೋಪೊಲಿ, ಇರೋದೇ 2 ಬ್ರ್ಯಾಂಡು. ವೋಡಾಫೋನ್ ನೆಟ್ವರ್ಕ್ ಇಲ್ಲ, ಏರ್ಟೆಲ್ ನೆಟ್ವರ್ಕ್ ಇಲ್ಲ, ಜಿಯೋ ಒಂದೇ. ಅದು ಒಂದು ಕೊಡೋ ಲಿಮಿಟೆಡ್ ನೆಟ್ವರ್ಕು, ಲಿಮಿಟೆಡ್ ಕೊಡೋ ಇದರಲ್ಲೇ ನಾವು ಇದು ಮಾಡಬೇಕು. ಈ ಬಂದ ಮುಂಚೆ ಅಟ್ಲೀಸ್ಟ್ ನಮಗೇನು ಇನ್ಕಮಿಂಗ್ ಕಾಲ್ ಫುಲ್ ಫ್ರೀ ಇರ್ತಾಯಿತ್ತು. ಇವಾಗ ಔಟ್ ಗೋಯಿಂಗ್ ಕಟ್ ಆಗಿದ್ದ ಸಲ ಇನ್ಕಮಿಂಗು ಕಟ್ ಮಾಡೋ ಇದು ತೊಗೊಂಬಂದಿದ್ದಾನೆ. ಇದೇ ಮೊನೋಪೊಲಿ. ಆಪ್ಷನ್ ಎಲ್ಲಿ ಎಂಡ್ ಆಗುತ್ತೆ ಗೊತ್ತಾಗೋದೇ ಇಲ್ಲ. ಆಪ್ಷನ್ ಎಲ್ಲಿ ಎಂಡ್ ಆಗುತ್ತೆ ಅಂದಾಗ ನಿಮಗೆ ಫ್ರೀ ಬಿ ಸೇಲ್ ಸಿಗುತ್ತೆ, ಅದು ಆಪ್ಷನ್ ಎಂಡ್ ಆಗುತ್ತೆ. ಸೊ ಇವಾಗ ಇದೆಲ್ಲ ತೆರೆ ಹಿಂದೆ ನಡೆಯೋ ವಿಚಾರಗಳು. ಯಾರು ಪ್ರೇಕ್ಷಕ ಇದ್ದಾನೆ, ಯಾರೋ ಬೈ ಮಾಡೋರಿದ್ರೆ ಅವ್ನಿಗೆ ಗೊತ್ತೇ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಬ್ರ್ಯಾಂಡ್ ನ ಗೋಧಿ ಹಿಟ್ಟೆ ಎಲ್ಲಾ ಕಡೆ ಕಾಣಿಸ್ತಾ ಇದೆ ಅಂದ್ರೆ ತಗೊಳ್ಳೋರು ಏನ್ ಥಿಂಕ್ ಮಾಡ್ತೀವಿ, ಓ ಇದೇ ಈಗ ಟ್ರೆಂಡಿಂಗ್ ಇರೋ ಬ್ರ್ಯಾಂಡ್, ಎಲ್ಲರೂ ಇದೇ ಯೂಸ್ ಮಾಡ್ತಾರೆ, ನಾವು ಇದನ್ನ ತಗೋತೀವಿ ಅಂತ. ನೀವು ಕೇಳ್ತಾ ಇಲ್ವಲ್ಲ, ಎಂಡ್ ಯೂಸರ್ ಕೇಳ್ತಾ ಇಲ್ಲ. ನೀವೇ ಕೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಯಾಕಯ್ಯ ಬರೀ ಇದೊಂದೇ ಸಿಗ್ತಾ ಇದೆ, ಬೇರೆ ಕಂಪ್ನಿ ಯಾಕೆ ಇಟ್ಟಿಲ್ಲ ನೀನು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಇವಾಗ ಕ್ವಿಕ್ ಕಾಮರ್ಸ್ ಆ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಇವತ್ತು ಮ್ಯಾಕ್ಸಿಮಮ್ ಎಷ್ಟು ಬ್ರ್ಯಾಂಡ್ಸ್ ಅವೈಲೇಬಲ್ ಸಿಗುತ್ತೆ ನಿಮಗೆ? ಎಸ್ಟಾಬ್ಲಿಷ್ಡ್ ಮೊನೋಪೊಲಿ ಬ್ರ್ಯಾಂಡ್ಸೇ ಅಲ್ಲಿರೋದು. ಅದಕ್ಕೆ ಇವಾಗ ಸ್ಕೀಮ್ ಕೊಡ್ತಾ ಇದ್ದಾರೆ. ನೀವು ಇವತ್ತು ಇಲ್ಲಿಂದ ಅಲ್ಲಿಗೆ ಏನು ರೂಟ್ ಆಗ್ತಾ ಇದ್ದೀರಾ? ನಾಳೆ ಅವ್ನು ಹೇಳ್ತಾನೆ, ಒಂದು ಪರ್ ಡೆಲಿವರಿಗೆ ನೀನು 100 ರೂಪಾಯಿ ಕೊಡಬೇಕು. ಆಮೇಲೆ ಇದು ಇವತ್ತು 100 ರೂಪಾಯಿ ಇದೆ ಪ್ರಾಡಕ್ಟ್ ರೇಟು ಅಂದರೆ ನಾಳೆ ಅವ್ನು 200 ರೂಪಾಯಿ ಮಾಡ್ತಾನೆ. ನೀನು ಬೇರೆ ಎಲ್ಲೂ ಸಿಗ್ತಾನೆ ಇಲ್ಲ. ಇದು ಇಲ್ಲೇ ಸಿಕ್ಕೋದು, ನೀನು ಇಷ್ಟು ಕೊಟ್ರೆ ನೀನು ಸಿಕ್ಕೋದು ಅಂದಾಗ ಡಿಪೆಂಡೆನ್ಸಿ, ಕಂಪ್ಲೀಟ್ ಡಿಪೆಂಡೆನ್ಸಿ. ಸೊ ಇದು ಫ್ಯೂಚರ್ ಎಷ್ಟು ಸ್ಕೇರಿ? ಫುಲ್ ಟು ಫುಲ್ಲು ಇದು ನಿಮ್ಗೆ ಮತ್ತೆ ಬ್ರಿಟಿಷರ್ ಬಂದು ರೂಲ್ ಮಾಡ್ದಂಗೆ ಇದು. ನಿಮ್ಗೆ ಅವತ್ತೇನಿತ್ತು, ನೀನೇನು ಬೆಳೀತೀಯ ಅದೆಲ್ಲ ನಮ್ಮದೇ, ನಾನೇನು ರೂಲ್ ಮಾಡ್ತೀನೋ ಅದರಲ್ಲೇ ಬದುಕಬೇಕು ನೀನು ಅಂತ. ಇವರು ಅದನ್ನೇ ಮಾಡಕೊಟ್ಟಿರೋದು ಇವಾಗ. ಎಲ್ಲಿವರೆಗೂ ಕನ್ಸ್ಯೂಮರ್ಸು ಅವೇರ್ನೆಸ್ ಅವ್ರಿಗಿರಲ್ಲ, ಎಲ್ಲಿವರೆಗೂ ಈ ಥರ ಮೊನೋಪೊಲಿನ ಒಪ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿವರೆಗೂ ಇದು ನಡೀತಾನೆ ಇರುತ್ತೆ. ನಾವು ಎಷ್ಟೇ ಟ್ರೈ ಮಾಡಿದ್ರು ನಮ್ಮದು ವಾಯ್ಸ್ ತುಂಬ ಎಲ್ಲಿವರೆಗೂ ರೀಚ್ ಆಗ್ತದೇನೋ ಅಷ್ಟೇ ರೀಚ್ ಆಗ್ತದೆ, ಸ್ವಲ್ಪ ಲಿಮಿಟೆಡಾಗಿ ರೀಚ್ ಆಗುತ್ತೆ. ಬಟ್ ಎಲ್ಲರಿಗೂ ಅರ್ಥ ಆಗಬೇಕು ಅಂದರೆ ನಿಮ್ಮ ಮೀಡಿಯಾ ಥ್ರೂನೇ ಆಗಬೇಕು. ನೀವು ಮೀಡಿಯಾ ಅವರೇ ಎಲ್ಲರಿಗೂ ಹೇಳ್ಬೇಕು. ಸೊ ಎಷ್ಟು ಸ್ಕೇರಿ ಫ್ಯೂಚರ್ಲಿ ಅಂತ ಹೇಳ್ತಾ ಇದ್ದೀರಿ ನೀವು. ನೆಕ್ಸ್ಟ್ 5-10 ಇಯರ್ಸ್ ಅಲ್ಲಿ ಈ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟ್ ಆಗಲಿ ಅಥವಾ ಈ ಮೊನೋಪೊಲಿಯಿಂದ ಆಗುವಂಥ ಬದಲಾವಣೆಗಳಾಗಲಿ, ನೀವು ಒಬ್ಬ ಡಿಸ್ಟ್ರಿಬ್ಯೂಟರ್ ಪ್ರೆಸಿಡೆಂಟ್ ಆಗಿ ಇದೆಲ್ಲ ಆಗು ಹೋಗುಗಳನ್ನು ನೋಡಿ ಯಾವ ರೀತಿ ಜಡ್ಜ್ ಮಾಡ್ತೀರಾ, ಯಾವ ರೀತಿ ಅಂದಾಜು ಮಾಡ್ತೀರಾ ಫ್ಯೂಚರ್? ಏನು ಅಂದಾಜು ಮಾಡೋಕೆ ಆಗ್ತಾ ಇಲ್ಲ ಮೇಡಮ್. ಇವತ್ತೇನಿದೆ ಅಂದರೆ ಗೋ ವಿತ್ ದ ಫ್ಲೋ ಅನ್ನೋ ಥರನೇ ಆಗ್ಬಿಟ್ಟಿದೆ ನಮ್ಮ ಕಥೆನೂ. ನಾವು ಎಷ್ಟೇ ಅದಕ್ಕೆ ಓಡಾಟ ಮಾಡ್ತಾಯಿದ್ರು ಎಂಡ್ ಆಫ್ ದಿ ಡೇ ಅದು ಯಾರು ಕೇಳಬೇಕು ಅಂತಂತಾರೆ. ಇವಾಗ ನಾನೊಬ್ಬ ಕೇಳ್ತಾ ಇದ್ದೀನಿ, ನನಗೇನು ಸಿಗಬೇಕೋ ಅಷ್ಟೇ ಸಿಗುತ್ತದು. ನನಗೆ ಗೊತ್ತಿರುತ್ತೆ ಎಲ್ಲ ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ. ನಿಮ್ಗೆ ಗೊತ್ತೇ ಇಲ್ಲ, ನೀವು ಇರೋದ್ರ ಜೊತೆಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದಾಗ ನಿಮ್ಗೆ ಪ್ರಾಬ್ಲಮೇ ಗೊತ್ತಿಲ್ಲ, ನಿಮ್ಗೆ ಅದನ್ನ ಬೇಕಾಗೇ ಇಲ್ಲ, ನಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಅಂದಾಗ ನಾಳೆ ದಿವಸ ಇದೇ ಇರೋದು ಅಂತ ಅವ್ನು ಹೇಳಿದಾಗ ನೀವು ಅದನ್ನ ಕೇಳಬೇಕಾಗತ್ತೆ. ಸೊ ಇದೀಗ ನಮ್ಮ ಕೈ ಮೀರಿ ಹೋಗಿದೆ, ಭಾಳಷ್ಟು ಮುಂದುವರೆದ್ಬಿಟ್ಟಿದೆ. ಇವಾಗಾದ್ರೂ ನಾವೆಲ್ಲ ಎಚ್ಚೆತ್ಕೊಳ್ಳೇಬೇಕು ಇದಕ್ಕೆ. ಸೊ ಎಚ್ಚೆತ್ತುಕೊಳ್ಳೋದಂದ್ರೆ ಹೆಂಗೆ? ಇವಾಗ ನಾನು ಎಂಡ್ ಯೂಸರ್, ಇವಾಗ ನೀವು ನಿಮ್ಮ ಮೊಬೈಲಲ್ಲೇ, ನಾನು ಹೇಳ್ತೀನಿ, ನಿಮ್ಮ ಮೊಬೈಲಲ್ಲೇ ಒಂದು 4-5 ಆ್ಯಪ್ಸ್ ಇರುತ್ತಾ? ನೀವೇ ಸ್ವಿಗ್ಗಿ ಬಿಟ್ಟು ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ನಾನು ಹೇಳೋದು ನಿಮಗೆಲ್ಲ ನಿಯರ್ ಬೈ ಅದು ಸಿಕ್ಕಿಲ್ಲ, ಆ ಪ್ರಾಡಕ್ಟ್ ಇಲ್ಲ, ಆ ರೇಂಜ್ ಇಲ್ಲ ಅಂದಾಗ ಅದರಲ್ಲಿ ಇದು ಮಾಡ್ಕೊಳ್ಳಿ. ಇಲ್ಲ ತುಂಬ ನಿಮಗೆ ಅವಶ್ಯಕತೆ ಇದೆ ಅನ್ನೋದಾಗ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಒಬ್ರು ಔಟ್ಲೆಟಲ್ಲಿ ಇರ್ತಾರೆ, ಅಲ್ಲೋಗಿ ಅಲ್ಲಿ ವ್ಯಾಪಾರ ಮಾಡಿ.
ಈಗಿನ್ ಅಲ್ಲೂ ಇದೇ ಮೊನೋಪೊಲಿನೇ ಇಂಪೋಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ತುಂಬಾ ಸಣ್ಣ ಔಟ್ಲೆಟ್ ಅಲ್ಲಿ ಮಾಡಕ್ಕಾಗಲ್ಲ ಮೇಡಮ್, ಮಾಡಕ್ಕಾಗಲ್ಲ. ಓನ್ಲಿ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಬಿಗರ್ ಔಟ್ಲೆಟ್ಸ್ ಇರೋದು ಇವಾಗ ಎಲ್ಲಾರ್ದು. ರಿಲಯನ್ಸ್ ಅವ್ರದ್ದು ಎಷ್ಟು ಔಟ್ಲೆಟ್ ಇದೆ ಅಂತ ನಿಮ್ಗೆ ಗೊತ್ತು, ಟಾಟಾ ಅವ್ರದ್ದು ಎಷ್ಟು ಔಟ್ಲೆಟ್ ಇದೆ ಅಂತ ನಿಮ್ಗೆ ಗೊತ್ತು, ಡಿಮಾರ್ಟ್ ಅವ್ರದ್ದು ಎಷ್ಟು ಔಟ್ಲೆಟ್ ಇದೆ ಅಂತ ನಿಮ್ಗೆ ಗೊತ್ತು. ಅಲ್ಲೆಲ್ಲ ಹೋಗೋದು ಏನಕ್ಕೆ ಜನ? ತುಂಬಾ ಸ್ಕೀಮ್ಸ್ ಯಥೇಚ್ಛವಾಗಿ ಅದೇ ಸಿಗ್ತದೆ ಅಂತ. ಎಕ್ಸಾಕ್ಟ್ಲಿ. ಆ ಸ್ಕೀಮ್ಸ್ ಎಲ್ಲ ಯಾವ್ದ್ರ ಮೇಲೆ ಸಿಗ್ತದೆ ಅನ್ನೋದು ಫಸ್ಟ್ ನೀವು ನೋಡ್ತೀರಾ? ಅದು ಹೆಂಗೆ ಸ್ಕೀಮ್ ಆಕ್ಚುಲಿ ಅಜೆಂಡಾ ಇದೆ ಪ್ರೊಪಗಂಡಾ. ಸ್ಕೀಮ್ ಅನ್ನೋದು ಈ ಫ್ರೀ ಪೀಸು ಸ್ಕೀಮ್ ಎರಡು ಒಂದೇನೆ. ಸ್ಕೀಮ್ಸ್ ಅನ್ನೋದು ಸಪೋಸ್ ನಿಮ್ಗೆ ನಿಮ್ಮ ಮನೆ ಪಕ್ಕ ಇರೋ ಔಟ್ಲೆಟ್ ಅವನು 40 ಗ್ರಾಮ್ 10 ರೂಪಾಯಿಗೆ ಕೊಡ್ತಾ ಇರ್ತಾನೆ, ಬಾಟ್ಲು ತೆಗೆದು ನೋಡ್ರೆ ಗೊತ್ತಾಗುತ್ತೆ. ಅದೇ ಡಿಮಾರ್ಟ್ ಅಲ್ಲ ಅದೇ ಪ್ರಾಡಕ್ಟ್ ಸ್ಕೀಮ್ ಅಂತ 10 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು 30 ರೂಪಾಯಿ ಕೊಡ್ತಾ ಇರ್ತಾನೆ. ಗ್ರಾಮೇಜ್ ನೋಡ್ತೀರಾ ನೀವು? ಇಲ್ಲಿ 40 ಗ್ರಾಮ್ 10 ರೂಪಾಯಿ ಅದು ಪ್ರಾಡಕ್ಟ್, ಬಟ್ ಅಲ್ಲಿ 20 ಗ್ರಾಮ್ 40 ರೂಪಾಯಿ ಕೊಡ್ತಾ ಇರ್ತೀರಾ. ಲಾಸ್ ಯಾರಿಗಾಗಿದ್ದು? ಕನ್ಸ್ಯೂಮರ್ಸ್ಗೆ ಲಾಸ್ ಆಗೋದು. ಬಟ್ ನಾವ್ ಅದನ್ನ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಗ್ರಾಮ್ ನೋಡಲ್ಲ, ಮೆಜರ್ಮೆಂಟ್ ನೋಡಲ್ಲ. ನಿಮ್ಗೆ ಏನು ಎಂಡ್ ಆಫ್ ನಮ್ಗೆ ಆಫರ್ ಸಿಗ್ತದೆ. ಬಾಟ್ಲು ಸೇಮ್ ಇದೆ, ಪ್ರಾಡಕ್ಟ್ ಅದೇ ಇದೆ, ಪ್ಯಾರಾಶೂಟ್ ಎಣ್ಣೆ ಅಥವಾ ಕ್ಲಿನಿಕ್ ಪ್ಲಸ್ ಶಾಂಪು. ಈಗ ಭಾಳ ಸುಧಾರಣೆ ಇದೆ. ಇವಾಗ ಬೇಕಾದ್ರೆ ಕರ್ಕೊಂಡು ತೋರಿಸ್ತೀನಿ ನಿಮ್ಮನ್ನ. ನೀವು ರಿಟೇಲ್ ಔಟ್ಲೆಟ್ ಅಲ್ಲಿ ತಗೊಳ್ಳೋದಕ್ಕೂ ಇದು ಮೇಡಮ್ ಏನು ಬೇಡ. ಕ್ಲಿನಿಕ್ ಪ್ಲಸ್ ಶಾಂಪು 1 ರೂಪಾಯಿ ಶಾಶೆಟ್ಟು, 1 ರೂಪಾಯಿ ಶಾಶೆಟ್ಟಲ್ಲಿ ಎಷ್ಟು ಗ್ರಾಮ್ ಇರುತ್ತೆ? 1 ಗ್ರಾಮು 2 ಗ್ರಾಮ್ಸ್ ಇರ್ತಲ್ವಾ? ಸೊ 100 ml ಎಷ್ಟಾಯ್ತು ಮೇಡಮ್? 100 ರೂಪಾಯಿ ಆಯ್ತಾ? ಅದೇ 100 ml ನಿಮ್ದು ಆ್ಯಪಲ್ ಚೆಕ್ ಮಾಡಿ ಎಷ್ಟಿದೆ ಒಂದು ಕ್ಲಿನಿಕ್ ಪ್ಲಸ್ ಬಾಟ್ಲು. 100 ರೂಪೀಸ್ ಇರಲ್ಲ, 300 ರೂಪೀಸ್ ಇರುತ್ತೆ. ಅದು ಸ್ಕೀಮ್ 100 ರೂಪಾಯಿ ಕೊಟ್ಟಿರ್ತಾನೆ, ಇಲ್ಲ 1+1 ಆಫರ್ ಕೊಟ್ಟಿರ್ತಾನೆ. ಇವಂತ ನೀವು 50 ರೂಪಾಯಿ ಜಾಸ್ತಿ ಕೊಡ್ತಾ ಇರ್ತೀರಾ. ಮಾರ್ಕೆಟಿಂಗ್ ಪ್ಲಾನ್ಸ್ ಕಂಪ್ಲೀಟ್ ಸ್ಟ್ರಾಟಜಿ. ಸೊ ಎಂಡ್ ಯೂಸರ್ಗೆ ಕ್ವಶನ್ ಮಾಡೋ ಅವಕಾಶ ಕಮ್ಮಿ ಇರುತ್ತೆ, ಅಥವಾ ಮಾಡಿದ್ರು ಅವರೇ ಅದ್ರ ಬಗ್ಗೆ ನಾಲೆಜ್ ಬೆಳೆಸ್ಕೊಬೇಕು. ನಾನ್ ಕೊಡ್ತಾರ ದುಡ್ಡು ಎಷ್ಟು ಬರ್ತು, ಯಾವ್ದು ಕೊಡ್ತಾ ಇದೀನಿ ಅನ್ನೋದು. ಇಲ್ಲ ಅಂದ್ರೆ ಏನಾದ್ರೆ ನಮ್ಮನ್ನ ಬಕ್ರ ಮಾಡ್ತಾನೆ ಇರ್ತಾರೆ. ಸೊ ಹಾಗಾದ್ರೆ ಈಗ ಎಂಡ್ ಯೂಸರ್ ಗ್ರಾಹಕರು ಈ ಫ್ರೀ ಕೊಡೋದನ್ನ ಒಂದಕ್ಕೊಂದು ಫ್ರೀ ಕೊಡೋದು ಅಥವಾ ಆಫರ್ ಕೊಡೋದು, ಡಿಸ್ಕೌಂಟ್ ಕೊಡೋದು ಇದನ್ನ ನಂಬಲೇಬಾರ್ದ? ಹಾಗಾದ್ರೆ ಎಲ್ಲೋ ಫೇಕ್ ಇರುತ್ತಾ? ಹೇಗೆ? ಮೋಸ್ಟ್ ಆಫ್ ದಮ್ ಫೇಕ್ ಅಂತ ಹೇಳಲ್ಲ. ಏನಕ್ಕಂದ್ರೆ ಶೆಲ್ಫ್ ಲೈಫ್ ಒಂದು ಮ್ಯಾಟ್ರ್ ಆಗುತ್ತೆ. ಈ ಕಂಪ್ನಿಗಳಿಗೆ ನಿಯರ್ ಟು ಎಕ್ಸ್ಪೈರಿ ಅಂತ ಬರುತ್ತೆ. ಇನ್ನು 1 ಮಂತ್ ಇದೆ, 2 ಮಂತ್ಸ್ ಇದೆ ಅಂದಾಗ ಶೆಲ್ಫಿಂದ ಲಿಕ್ವಿಡೇಟ್ ಮಾಡ್ಬೇಕಾಗುತ್ತೆ ಸ್ಟಾಕ್ಸ್ನ. ಇಲ್ಲ ಅಂದ್ರೆ ಅದು ಪೂರ್ತಿ ಡ್ಯಾಮೇಜ್ ಎಕ್ಸ್ಪೈರ್ ಆಗಿ ಕಂಪ್ನಿಗೆ ಹೋಗುತ್ತೆ, ಲಾಸ್ ಅದು. ಅವಾಗ ಏನು ಮಾಡ್ತಾರೆ? 50% ಆಫ್ ಅಂತ ಕೊಡ್ತಾರೆ, ಇಲ್ಲ 1 ತೊಗೊಂಡ್ರೆ 2 ಫ್ರೀ ಅಂತ ಕೊಡ್ತಾರೆ. ಅದು ಓಕೆ ಎನಿವೇಸ್. ಬಟ್ ನಿಮಗೆ ಫುಲ್ ಕಂಪ್ಲೀಟ್ ಶೆಲ್ಫ್ ಲೈಫ್ 100% ಇದೆ, ಆ ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಅಂದಾಗ ಅದ್ರ ಮೇಲೆ ಅಷ್ಟೊಂದು ಸ್ಕೀಮ್ ಏನು ಕೊಡ್ತಾನೆ ನಾವು ತಾನೇ ಯೋಚನೆ ಮಾಡಬೇಕು. ಸೊ ಈ ಸ್ಕೀಮ್ನಿಂದ ಇನ್ನೊಂದು ಸ್ಕೀಮ್ ಇರುತ್ತೆ. ಹಾಗಾದ್ರೆ ನಾವು ತಿನ್ನೋ ಅಷ್ಟು ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಅಲ್ವೇ ಅಲ್ಲ, ಎಲ್ಲ ಹೋಲ್ವೇನು. ನಿಮಗೆ ಕೆಲವೊಂದು ಪಾಮುದು ಮತ್ತು ಇದ್ರದ್ದು ಎಕ್ಸ್ಟ್ರಾಕ್ಟ್ ಬರುತ್ತೆ, ಆಯಿಲ್ಸು, ಅದಕ್ಕೆ ಎಸೆನ್ಸ್ ಹಾಕ್ತಾರೆ ಅಷ್ಟೇ ಹೊರತು ಯಾವುದು ಒರಿಜಿನಲ್ ಎಣ್ಣೆ ಅಲ್ಲ. ನಿಮ್ಗೆ ಏನು ಸನ್ಫ್ಲವರ್ ಆಯಿಲ್ ಅಂತ ಹೇಳ್ತಾರಲ್ಲ, ಸನ್ಫ್ಲವರಲ್ಲಿ ಎಕ್ಸ್ಟ್ರಾಕ್ಟ್ ಆಗಿರೋ ಆಯಿಲ್ ಅಲ್ವೇ ಅಲ್ಲ, ಅದು ಪ್ಯಾರಾಫಿನ್ಸ್ ಆಯಿಲ್. ಅದಕ್ಕೆ ಜಸ್ಟ್ ಎಸೆನ್ಸ್ ಹಾಕ್ತಾರೆ, ಈಟೇಬಲ್. ಬಟ್ ನಿಮ್ಮ ಬಾಡಿ ಅದಕ್ಕೆ ಹೆಂಗೆ ರೆಸಿಸ್ಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲಲ್ಲ. ಚಿಕ್ಕ ವಯಸ್ಸಲ್ಲೆಲ್ಲ ನಮಗೆ ನಮ್ಮ ಮನೇಲಿ ಕಡಲೆಕಾಯಿ ಎಣ್ಣೆ ಹೋಗಿ ಕಾಕಂಗಡಿಯಲ್ಲಿ 100 ಗ್ರಾಮ್ ತೊಗೊಂಬ ಅಂತ ಹೇಳ್ತಾ ಇದ್ರು, ಸಾಸಿವೆ ಎಣ್ಣೆ ತೊಗೊಂಬ ಅಂತ ಹೇಳ್ತಾ ಇದ್ರು, ಅದ್ರಲ್ಲಿ ಕುಕ್ ಮಾಡ್ತಾ ಇದ್ರು. ಇಲ್ಲ ಕೊಬ್ಬರಿ ಎಣ್ಣೆ ಮ್ಯಾಕ್ಸಿಮಮ್ ಅಲ್ಲೇ ಲೋಕಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಅದಕ್ಕೆ ಯಾವ ಪ್ಯಾಕೇಜಿಂಗ್ ಇರ್ತಲ್ಲ ತೊಗೊಂಬಂದು ಕೊಡ್ತಾ ಇದ್ರು. ಅಲ್ಲಿ ಅವ್ರು ನಮಗೆ ಒಂದು ಗ್ಲಾಸಲ್ಲಿ ಇಟ್ಕೊಂಡವ್ರೆ, ಅದ್ರಲ್ಲಿ ಹಾಕಿ ಕೊಡ್ತಾ ಇದ್ರು. ನಮ್ಮ ಮನೇಲಿ ಬಂದು ಅಡುಗೆ ಮಾಡ್ತಾ ಇದ್ರು. ಟೋಟಲಿ ಫ್ರೆಶ್. ಅದ್ರದ್ದು ಏನೋ ತುಂಬ ದಿವಸ ಇಡಕ್ಕೂ ಆಗಲ್ಲ ಅದನ್ನ ಅವರು ಅಂಗಡಿಯವರು. ಇದು ನಿಮಗೆ 9 ಮಂತ್ಸ್ ಶೆಲ್ಫ್ ಲೈಫ್ ಹೆಂಗೆ ಬರುತ್ತೆ ಮೇಡಮ್? ಪ್ಯಾಕೇಜಿಂಗಲ್ಲಿ ಸನ್ಫ್ಲವರ್ 9 ಮಂತ್ಸ್ ಇರುತ್ತಾ ಎಕ್ಸ್ಟ್ರಾಕ್ಟ್ ಮಾಡಿದ್ರು? ಹೆಂಗೆ ಸಾಧ್ಯ? ಥಿಂಕ್ ಮಾಡಬೇಕು. ನಾವು ತಿನ್ನೋ ಯಾವುದೇ ಪದಾರ್ಥ ಪ್ಯಾಕೇಜಿಂಗಲ್ಲಿ ಬರೋದು ಯಾವುದು ಸಹಿತ ನಾನು ಹೇಳೋದು ತಪ್ಪಾಗ್ಬೋದು, ಈಟೇಬಲ್ಸೇ ಆಗಲ್ಲ. ಬಟ್ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಎಂಡ್ ಯೂಸರ್ ಒಂದು ಪ್ರಶ್ನೆ ಹೇಳ್ತಾರೆ, ಇದನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ, ಇದನ್ನೆಲ್ಲ ಫಿಲ್ಟರ್ ಮಾಡೋದಕ್ಕೆ ಲಾಸ್ ಇದೆ, ಗೌರ್ಮೆಂಟ್ ಇದೆ, ಬೇರೆ ಬೇರೆ ಸರ್ಟಿಫಿಕೇಟ್ಗಳನ್ನ ಅವರು ರೀಚ್ ಮಾಡಿನೇ ಅವರು ಬರಬೇಕಾಗತ್ತೆ ಎಂಡ್ ಕಸ್ಟಮರ್ ತನಕ ಅಂತ. ಸೊ ಇದೆಲ್ಲ ಹಾಗಾದ್ರೆ ನಡೀತಾ ಇಲ್ವಾ? ಲೀಗಲ್ ಆಗಿ ಹೋಗ್ತಾ ಇಲ್ವಾ ಯಾವುದು ಕೂಡ? ಎಷ್ಟು ಮಾನಿಟರ್ ಮಾಡ್ತಾ ಇದೆ ಗೌರ್ಮೆಂಟು ಅಂತ ನಮ್ಗಂತೂ ಅರ್ಥ ಆಗ್ತಲ್ಲ. FSSAI ಎಷ್ಟು ಮಾನಿಟರ್ ಮಾಡ್ತಾ ಇದೆ? ಏನು ಅಂತ ಫುಲ್ ಪ್ರಿಸಿಷನಲ್ಲಿ ಅಂತೂ ಮಾನಿಟರ್ ಮಾಡ್ತಾ ಇಲ್ಲ, 100% ಅಂತೂ ಮಾನಿಟರ್ ಮಾಡ್ತಾ ಇಲ್ಲ. ಆ ಥರ ಮಾನಿಟರ್ ಮಾಡೋದಾಗಿದ್ರೆ ನ್ಯಾಸ್ಲೆ ಮ್ಯಾಗಿಯಲ್ಲಿ ಅಷ್ಟೊಂದು ಕಂಟೆಂಟ್ಸ್ ಇದೆ ಅಂತ ಇಷ್ಟು ವರ್ಷ ಆದಮೇಲೆ ಅಷ್ಟೊಂದು ಜನ ತಿಂದು ಅದರಿಂದ ಅಷ್ಟೊಂದು ಜನಕ್ಕೆ ರೋಗ ಬಂದ ಮೇಲೆ ಗೊತ್ತಾಯ್ತಾ?
ಸೊ ಒಂದ್ಸಲ ಥಿಯರಿ ಹಂಗ್ ಬರುತ್ತೆ, ಒಂದ್ಸಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಬರುತ್ತೆ, ಇನ್ನೊಂದ್ಸಲ ಯೂಸ್ ಮಾಡೋರೇ ಅಡ್ಜಸ್ಟ್ ಆಗಿ ಹೋಗ್ತಾರೆ. ಏನೇನೋ ತಿಂತೀವಂತೆ ನೀರು ಥಿಯರಿ ಬರುತ್ತೆ, ಕುಡಿಯೋ ನೀರೇ ವಿಷ ಆಗಿದೆ, ಉಸಿರಾಡೋ ಗಾಳಿನೇ ವಿಷ ಆಗಿದೆ. ಇದೊಂದು ಸ್ವಲ್ಪ ಏನ್ ದೊಡ್ಡ ಮ್ಯಾಟರ್ ಆಗುತ್ತೆ. ಥಿಯರಿ ಏನ್ ಗೊತ್ತಾ, 2 ಮೊಲ ಸಾಕಿದಂತೆ ಯಾರೋ ಒಬ್ರು, ಒಂದು ಮೊಲಕ್ಕೆ ದಿನಾ ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಂತೆ ವಿಷಾನ, ಇನ್ನೊಂದು ಮೊಲಕ್ಕೆ ನೀನ್ ಯಾವಾಗ ಸಾಯಿ ಅಂತ ಹೇಳಿ ಹೆಂಗೋ ತಿನ್ನಿಸ್ತಾ ಇದ್ದಂತೆ. ಈ ಮೊಲ ಬೇಗ ಸತ್ತೋಯ್ತು, ಹೆಂಗೋ ಒಂದು ತಿನ್ನೋ ಸಾಯಿ ಅಂತ ಹೇಳಿದ ಮೊಲ ಇದು ಅದನ್ನೇ ಜೀರ್ಣ ಮಾಡ್ಕೊಂಡು ಆರಾಮಾಗಿ ಚೆನ್ನಾಗಿ ಬದುಕಕ್ಕೆ ಸ್ಟಾರ್ಟ್ ಆಗೋಯ್ತು. ವಿಷ ತಿನ್ನಿಸ್ತಾ ಇದ್ರು. ಇವಾಗ ನಿಮ್ಗೆ ಪ್ರೀತಿಯಿಂದ ವಿಷ ತಿನ್ನಿಸ್ತಾ ಇದಾರೆ ಅಷ್ಟೇನೆ ಹೊರ್ತು ವಿಷಾನೇ ತಿನ್ನಿಸ್ತಾ ಇರೋದು. ತಿನ್ನಿಸ್ತಾ ಇರೋದೇನು ಚೇಂಜ್ ಆಗಿಲ್ಲ, ಬಟ್ ತಿನ್ಸೋ ರೀತಿ ಮಾತ್ರ ಬದಲಾಗಿದೆ. ನಿಮ್ಗೆ ಕಮರ್ಷಿಯಲ್ ಆಡ್ಸ್ ತೋರಿಸ್ತಾರೆ, ಇದು ಸನ್ಫ್ಲವರ್ ಆಯಿಲ್ 100% ನಮ್ದೇ ನ್ಯಾಚುರಲ್ ಅಂತ. ಹೆಂಗ್ ನ್ಯಾಚುರಲ್? ಅವ್ರದ್ದು ಕಂಪ್ನಿದು ಕಂಪ್ಲೀಟ್ ಡೀಟೇಲ್ಸ್ ತೋರ್ಸಕ್ ಹೇಳಿ. ಎಕ್ಸಾಕ್ಟ್ಲಿ. ಅವಾಗ ಬೇಡ ಮೇಡಮ್, ಪ್ಯಾಕೇಜಿಂಗ್ ಹಿಂದೆನೇ ಬರ್ದಿರ್ತಾರೆ. ಎಷ್ಟೋ ಜನ ಇವಾಗ ಅದಕ್ಕೂ ಬ್ಲಾಗರ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಅದನ್ನೆಲ್ಲ ಇದು ಮಾಡಕ್ಕೆ, ಎಕ್ಸಿಕ್ಯೂಟ್ ಮಾಡಕ್ಕೆ. ಇದ್ರಲ್ಲಿ 100% ಇದು ಏನು ಇಲ್ವೇ ಇಲ್ಲ, ಎಲ್ಲ ಕಂಪ್ಲೀಟ್ ಇದೆ ಅಂತ. ಐಸ್ ಕ್ರೀಮ್ಸ್ ಅಲ್ಲಿ ಎಷ್ಟು ಮಿಲ್ಕ್ ಮಾಡ್ತಾರೆ ಮೇಡಮ್? ಮಿಲ್ಕ್ ಫೋಟೋ ಮಾತ್ರ ಇರುತ್ತೆ ಅಷ್ಟೇ. ಯಾವ ಐಸ್ ಕ್ರೀಮು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಐಸ್ ಕ್ರೀಮ್ಸು ಮಿಲ್ಕಲ್ಲಿ ಮಾಡೋದೇ ಇಲ್ಲ, ಪಾಮ್ ಆಯಿಲಲ್ಲಿ ಮಾಡ್ತಾರೆ. ಅದನ್ನ ಮಕ್ಕಳು ತುಂಬಾ ಟೇಸ್ಟ್ ಆಗಿದೆ ಅಂತ ತಿಂತಾರೆ. ಎಷ್ಟು ಶುಗರ್ ಇರುತ್ತೆ, ಎಷ್ಟು ಪಾಮ್ ಆಯಿಲ್. ಸರ್, ಇವಾಗ ಸುಮಾರು ಪ್ರಾಡಕ್ಟ್ಸ್ ನೀವೀಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತೀರ. ಸಡನ್ ಆಗಿ ಈಗ ಸೋಷಿಯಲ್ ಮೀಡಿಯಾದ ಒಂದು ರೀಲ್ ವೈರಲ್ ಆಗ್ಬಿಡುತ್ತೆ, ಆ ಪ್ರಾಡಕ್ಟ್ ಸಂಬಂಧಪಟ್ಟಂತೆ ಯಾರೋ ಒಬ್ಬ ವ್ಲಾಗರ್ ಏನೋ ಸಂಬಂಧಪಟ್ಟ, ಈಗ ನೀವು ಆಯಿಲ್ ಬಗ್ಗೆ ಹೇಳಿದ್ರಿ, ಆ ಆಯಿಲ್ ಅಲ್ಲಿರೋ ನೆಗೆಟಿವ್ ಅಂಶಗಳ ಬಗ್ಗೆ ಒಂದು ರೀಲ್ ಮಾಡ್ತಾರೆ, ತುಂಬಾ ವೈರಲ್ ಆಗ್ಬಿಡುತ್ತೆ ಅದು. ಸೊ ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಗೆ ಎಫೆಕ್ಟ್ ಆಗುತ್ತಾ? ಅದು ಬಹಳಷ್ಟು ಆಗುತ್ತೆ. ಯಾಕಂದ್ರೆ ನಾವು ಕಂಪ್ನಿಯಲ್ಲಿ ಅಷ್ಟು ಸ್ಟಾಕ್ಸ್ ಇಟ್ಟಿರ್ತಾರೋ ಇರೋ ಗೊತ್ತಿಲ್ಲ. ಕಂಪ್ನಿಯವರು ಏನು ಮಾಡ್ತಾರೆ, ಎಲ್ಲ ಬ್ರ್ಯಾಂಡ್ ಸ್ಟಾಕ್ಸ್ನ ಚೆನ್ನಾಗಿ ಕಂಪ್ಲೀಟಾಗಿ ಒಂದು 3 ಮಂತ್ಸ್ಗೆ ಸಫಿಷಿಯೆಂಟ್ ಆಗಿರೋ ಸ್ಟಾಕ್ಸ್ನ ಡಿಸ್ಟ್ರಿಬ್ಯೂಷನಲ್ಲಿ ಇಟ್ಟಿರ್ತಾರೆ, ಡಿಸ್ಟ್ರಿಬ್ಯೂಷನ್ ಪಾಯಿಂಟಲ್ಲಿ ಇಟ್ಟಿರ್ತಾರೆ, ಸ್ಟಾಕ್ಸ್ ಹೋಲ್ಡ್ ಮಾಡಿಸಿರ್ತಾರೆ ನಮ್ಮ ಹತ್ರ. ಇವಾಗ ಅದು 3 ಮಂತ್ಸ್ ಅಷ್ಟು ಸ್ಟಾಕ್ಸ್ ನನ್ನ ಹತ್ರ ಹೋಲ್ಡ್ ಆಗಿತ್ತು ಅಂದಾಗ, ಅದು ನಾಳೆ ಬೆಳಗ್ಗೆಯಿಂದ ಆ ಸ್ಟಾಕ್ಸಲ್ಲಿ ಏನೋ ಒಂದು ಕಂಪ್ಲೇಂಟ್ ಇದೆ ಅಥವಾ ಏನೋ ಒಂದು ಹುಳ ಬಂತು, ಪ್ಯಾಕೇಜಿಂಗಲ್ಲಿ ಕಂಪ್ಲೇಂಟ್ ಇದೆ ಅಂದಾಗ ಅದನ್ನು ಗ್ರಾಹಕರು ತಗೊಳ್ಳೋದೇ ಬಿಟ್ಬಿಟ್ರು ಅಂದಾಗ ಆ ಕಂಪ್ನಿ ಸ್ಟಾಕ್ಸ್ ನನ್ನ ಹತ್ರನೇ ಕೂತಿರುತ್ತೆ. ಕಂಪ್ನಿ ಅದಕ್ಕೆ ಯಾವುದೇ ಒಂದು ರಿಸ್ಕ್ ತೊಗೊಳ್ಳಲ್ಲ. ಆಗ ಹಿಂಗೆ ಡಿಸ್ಟ್ರಿಬ್ಯೂಟರ್ ಸರ್ವೈವ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಮೇಡಮ್. ಅದಕ್ಕೆ ನಾವು ಮಲ್ಟಿಪಲ್ ಲೇಯರ್ಸಲ್ಲಿ ನಾವು ಕೆಲಸ ಮಾಡ್ತೀವಿ. ಏನಂದರೆ ಒಂದು ಬ್ರ್ಯಾಂಡ್ ಮೇಲೆ ನಾವು ಡಿಪೆಂಡ್ ಆಗಲ್ಲ. ಒಂದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿದ್ರೆ ಅದು ನಮ್ಮ ಪ್ರಾಬ್ಲಮ್ಮು. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಚಾನಲ್ ಅಂದರೆ ಸರ್ವಿಸ್ ಸೆಕ್ಟರ್ ಅಷ್ಟೇ. ಒಂದು ನಾವು ಸರ್ವಿಸ್ ಮಾಡ್ತೀವಿ ಅಷ್ಟೇ. ವಿ ಆರ್ ನಾಟ್ ಅ ಮ್ಯಾನುಫ್ಯಾಕ್ಚರರ್ಸು ಅಥವಾ ವಿ ಆರ್ ನಾಟ್ ಎ ಎಂಡ್ ಕನ್ಸ್ಯೂಮರ್ಸು. ನಮ್ದೇನಂದರೆ ಅವ್ರು ನಮಗೆ ಸಪ್ಲೈ ಮಾಡ್ತಾರೆ, ನಾವು ಇಲ್ಲಿಂದ ಅಲ್ಲಿ ಸಪ್ಲೈ ಮಾಡ್ತೀವಿ, ಅದಕ್ಕೊಂದು ಕಮಿಷನ್ ತೊಗೊತೀವಿ ಅಷ್ಟೇ. ನಮ್ಮ ಕೆಲಸ ಮುಗಿದಾಯ್ತು. ಈಗ ಯಾವ್ದು ತೊಗೊಬೇಕು, ಯಾವ ಪ್ರಾಡಕ್ಟ್ಸ್ ಎಂಥದ್ದು, ಯಾವ ಬ್ರ್ಯಾಂಡ್ಸ್ ಹೇಗೆ ಅನ್ನೋದು ಕ್ಲಿಯರಾಗಿ ಗೊತ್ತಿರುತ್ತೆ. ಇವಾಗ ನಮ್ಮಲ್ಲಿ ಏನಾಗಿದೆ, ಪ್ರೊಫೆಷ್ನಲ್ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ. ಎಲ್ಲ ಬ್ರ್ಯಾಂಡ್ಸ್ ಏನು ಮಾಡ್ತಾರೆ ಅಂದರೆ ಹೊಸ ಇನ್ವೆಸ್ಟರ್ ನೋಡುತ್ತಾರೆ. ಅಂದರೆ ಅವನಿಗೆ ಅಷ್ಟು ನಾಲೆಜ್ ಇರಬಾರ್ದು, ಆ ಬ್ರ್ಯಾಂಡ್ ಬಗ್ಗೆ ಏನೂ ಗೊತ್ತಿರಬಾರ್ದು. ಆ ರೂಟಲ್ಲಿ ಒಂದು 5 ಲಕ್ಷ ರೂಪಾಯಿ ಅದರದ್ದು ವ್ಯಾಪಾರ ಬರ್ತಾ ಇದ್ದರೆ ಇವರೇನು ಹೇಳ್ತಾರೆ, 15 ಲಕ್ಷ ರೂಪಾಯಿ ವ್ಯಾಪಾರ ಬರ್ತಾ ಇದೆ ಅಂತ ಅವ್ನಿಗೆ 15 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಡ್ತಾರೆ. ಅಂದರೆ 3 ತಿಂಗಳು ಇನ್ವೆಸ್ಟ್ಮೆಂಟ್ ಆಯಿತು ಒಂದು. ಒಬ್ಬ ಪ್ರೊಫೆಷ್ನಲ್ ಡಿಸ್ಟ್ರಿಬ್ಯೂಟರ್ ಹತ್ರ ಬಂದರೆ ನಾನೇನು ಮಾಡ್ತೀನಿ, ನಿನಗೆ 5 ಲಕ್ಷ ರೂಪಾಯಿ ಅಲ್ಲಿ ವ್ಯಾಪಾರ ಬರ್ತಾ ಇದೆ ಅಂದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡೋದು 2 ಲಕ್ಷ. ಒಂದು ವಾರದಲ್ಲಿ 2 ಲಕ್ಷ ರೂಪಾಯಿ ಖಾಲಿ ಮಾಡೋ ಸ್ಟಾಕ್ಸು ಮತ್ತೆ 2 ಲಕ್ಷ ರೂಪಾಯಿ ತರ್ಸ್ಕೊತೀನಿ ಅಂತ ಹೇಳ್ತೀನಿ. ನಾವು ಈ ಥರ ವರ್ಕ್ ಮಾಡ್ತೀವಿ. ನಮ್ಮದು ಅದೇ 2 ಲಕ್ಷನ ನಾವು ಓಡಿಸ್ತೀವಿ. ಓಡಿಸಿ ಅದ್ರಲ್ಲಿ 5 ಲಕ್ಷ ಟರ್ನ್ ಓವರ್ ಮಾಡಿ ಅದಕ್ಕೆ ಮಾರ್ಜಿನ್ ಗೇನ್ ಮಾಡ್ತೀವಿ. ಗೊತ್ತಿಲ್ಲದೆ ಅನ್ಪ್ರೊಫೆಷನಲ್ಸ್ ಏನು ಮಾಡ್ತಾರೆ, 3 ತಿಂಗಳದ್ದು 4 ತಿಂಗಳದ್ದು ಇನ್ವೆಸ್ಟ್ಮೆಂಟ್ ಇಡ್ತಾರೆ, ROI ವರ್ಕೌಟ್ ಆಗಲ್ಲ, ಅವನು ಲಾಸ್ ಆಗ್ತಾನೆ, ಅವನ ಜೊತೆಲಿ ಪ್ರೊಫೆಷನಲ್ ಡಿಸ್ಟ್ರಿಬ್ಯೂಟರ್ನು ಹಾಳು ಮಾಡ್ತಾನೆ. ಅವನು ಇನ್ನೊಂದು ಏನು ಮಾಡ್ತಾನೆ ಅಂದರೆ, ಅನ್ಪ್ರೊಫೆಷನಲ್ ಡಿಸ್ಟ್ರಿಬ್ಯೂಟರ್ಸು ಅವನ ಹತ್ರ ಸ್ಟಾಕ್ ಲಿಕ್ವಿಡೇಟ್ ಆಗಬೇಕು ಅಂತ ಕಡಿಮೆ ಕಾಸ್ಟ್ಗೆ ಹ್ಯೂಜಾಗಿ ತೊಗೊಂಡೋಗಿ ಔಟ್ಲೆಟಲ್ಲೂ ಡಂಪ್ ಮಾಡ್ತಾನೆ. ಔಟ್ಲೆಟಲ್ಲೂ ಸೇಲ್ ಆದಾಗ ವಾಪಸ್ ದುಡ್ಡು ಬರೋದು, ಔಟ್ಲೆಟಲ್ಲೂ ಸೇಲ್ ಆಗಲ್ಲ. ಸೊ ಅಲ್ಲಿಂದ ಪ್ರಾಡಕ್ಟ್ ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ, ಎಲ್ಲ ರಿಟರ್ನ್ ಎಕ್ಸ್ಪೈರಿ ಡ್ಯಾಮೇಜಸ್ ತಿರ್ಗಾ ಇವನಿಗೆ ಬರುತ್ತೆ. ಇವನು ಅದನ್ನ ತಿರ್ಗಾ ವಾಪಸ್ ಕಂಪ್ನಿ ಕಳಿಸ್ಬೇಕು. ಕೆಲವೊಂದು ಒಳ್ಳೆ ಬ್ರ್ಯಾಂಡ್ಸ್ ಅಂತ ಅವ್ರು ಏನು ಮಾಡ್ತಾರೆ, 1 ಮಂತಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ. ಇನ್ನು ಕೆಲವೊಂದು ಇವಾಗ ಪಾರ್ಲೆದೊಂದು ನಮ್ಮ ಹತ್ರ ಇವಾಗ ಒಂದು ಇದು ನಡೀತಾ ಇದೆ, ಆಲ್ಮೋಸ್ಟ್ 7-8 ಇಯರ್ಸ್ ಆಯಿತು. ಡ್ಯಾಮೇಜ್ ಎಕ್ಸ್ಪೈರಿಸೇ ರಿಟರ್ನ್ ತೊಗೊತಾ ಇಲ್ಲ. ಲೀಗಲ್ ಆಗಿ ಇವಾಗ ಬ್ಯಾಟಲ್ ಮಾಡ್ತಾ ಇದ್ರು ಅವ್ರ ಜೊತೆ. ಸೊ ಅವಾಗ ಡಿಸ್ಟ್ರಿಬ್ಯೂಟರ್ ತಲೆ ಮೇಲೆ ಬರುತ್ತೆ. ಹೌದು. ನಿಮಗೆ ಬಿಗ್ ಬಜಾರ್ ಗೊತ್ತಿತ್ತಲ್ವ? ಹೌದು. ಬಿಗ್ ಬಜಾರ್ನ ಅಮೆಝಾನ್ ಅವ್ರು ಅಕ್ವೈರ್ ಮಾಡಬೇಕು ಅಂತ ಇದ್ರು. ಸೆಂಟ್ರಲಿ ರಿಲಯನ್ಸ್ ಅವ್ರ ಜೊತೆ ಮಾತುಕತೆ ಆಗಿ ಅವ್ರ ಜೊತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ವರ್ಕ್ ಮಾಡಿದಿರಾ. ಇಬ್ಬರದು ಕಾಂಪ್ಲಿಕೇಶನ್ಸ್ ಆಗಿ ಬಿಗ್ ಬಜಾರು ಹೋಲ್ಡ್ ಆಗೋಯ್ತು, ಅವ್ರ ಅಕ್ವೈಸಿಷನ್ ಹೋಲ್ಡ್ ಆಗೋಯ್ತು. ಅವಾಗ ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ಸು ಬಿಗ್ ಬಜಾರ್ಗೆ ಇಲ್ಲ ಕಡಿಮೆ ಅಂದರೂ ಒಬ್ಬೊಬ್ಬ ಡಿಸ್ಟ್ರಿಬ್ಯೂಟ್ರು 2 ಕೋಟಿ 3 ಕೋಟಿ 4 ಕೋಟಿ ಆ ಥರ ಸಪ್ಲೈ ಮಾಡಿಬಿಟ್ಟಿದ್ರು. ಹೋಲ್ಡ್ ಆದ ತಕ್ಷಣ ಅವ್ರದ್ದು ಕಂಪ್ಲೀಟ್ ಅಕ್ವೈಸಿಷನ್ ಆಗಿದ್ರೆ ಅವ್ರಿಗೂ ದುಡ್ಡು ಬರಲಿಲ್ಲ ಬಿಗ್ ಬಜಾರ್ ಅವ್ರಿಗೆ. ಯಾವ ಡಿಸ್ಟ್ರಿಬ್ಯೂಟರ್ವರೆಗೂ ಇವತ್ತವರೆಗೂ ಸೆಟ್ಲ್ ಆಗಿಲ್ಲ ಮೇಡಮ್.
ಸ್ಟಿಲ್ ಲೀಗಲ್. ಇದು ಲೀಗಲ್ ಬ್ಯಾಟಲ್ ಮಾಡ್ತಾ ಇದೆ ಇವಾಗ ಅಸೋಸಿಯೇಷನ್ ಥ್ರೂ. ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಇಂದ ಇದಕ್ಕೂ ನೋಟಿಸ್ ಕಳಿಸಿದೀವಿ ಅವ್ರಿಗೆ, ಕೋರ್ಟ್ಗೆ ಇದು ಮಾಡ್ತಾ ಇದೀವಿ. ಸೊ ಅಗೇನ್ ಇದು ಕಾಸ್ಟ್ ಎಲ್ಲ ಹೆಂಗೆ? ಈಗ ಡಿಸ್ಟ್ರಿಬ್ಯೂಟರ್ ಏನೋ ಕಾಂಪ್ಲಿಕೇಶನ್ ಸಿಕ್ಕಾಕೊಂಡ್ರು, ಸೊ ಅವರ ಪರವಾಗಿ ನೀವು ಹೋರಾಟ ಮಾಡಬೇಕು ಅಸೋಸಿಯೇಷನ್. ಸೊ ಅಸೋಸಿಯೇಷನ್ ಫಿನಾನ್ಷಿಯಲ್ ಸಪೋರ್ಟ್ ನಿಲ್ಲತ್ತಾ? ಅಸೋಸಿಯೇಷನ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ, ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ನಿಲ್ಲಕ್ಕಾಗಲ್ಲ. ಬಟ್ ಅವ್ರಿಗೆ ಹೋಗಿರೋ ದುಡ್ಡಿಗೆ ಒಂದು ಜವಾಬ್ದಾರಿ ಅಂತ ಹೊತ್ಕೊಂಡು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಮಾಡ್ಕೊಡ್ತೀವಿ. ಸೊ ಯಾವ ಥರ ಅದನ್ನ ಸಾಲ್ವ್ ಮಾಡಬೇಕು? ಮಾತುಕತೆ ಮೂಲಕ ಆಗಲಿ, ಯಾವ ಬ್ರ್ಯಾಂಡ್ಸ್ ಹತ್ರ ಮಾತಾಡಬೇಕು ಅಂದ್ರೆ ಇವಾಗ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಡೈರೆಕ್ಟ್ ಬ್ರ್ಯಾಂಡ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡೋಕ್ಕಾಗಲ್ಲ. ಅವ್ರು ಯಾರು ಕೈಗೆ ಸಿಕ್ಕಲ್ಲ. ಕಂಪ್ನಿ CEO ಆಗಿರ್ಬೋದು, ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ನ್ಯಾಷನಲ್ ಹೆಡ್ ಆಗಿರ್ಬೋದು, ಅವರೆಲ್ಲ ಇವ್ರ ಕೈ ಸಿಕ್ಕಲ್ಲ ಇವರಿಗೆ. ಅದು ನಮ್ಮ ಚಾನಲ್ ಇದೆ, ನಮಗೆ ಅವ್ರನ್ನ ಹೆಂಗೆ ಆಕ್ಸೆಸಿಬಲ್, ಅವ್ರನ್ನ ಹೆಂಗೆ ಇದು ಮಾಡಬೇಕು ಅಂತ ರೀಚ್ ಮಾಡಬೇಕು ಅಂತ ನಾವು ನಮ್ಮ ಥ್ರೂ ಹೋಗ್ತೀವಿ. ಮೇಲ್ಸೋ ಕಮ್ಯುನಿಕೇಶನ್ಸ್ ಥ್ರೂ ಹೋಗ್ತಿಲ್ಲ, ಅವ್ರ ಹೆಡ್ ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ಈ ಥರ ಇದೆ, ಇದೊಂದು ಪರಿಹಾರ ಮಾಡಿ ಅಂತ ಹೇಳಿ. ಸೊ ಹಂಗೆ ಸಾಲ್ವ್ ಆಗುತ್ತೆ. ಹೌದು. ಓಕೆ, ಇವಾಗ ಇನ್ನೊಂದು ಸುಮಾರು ಈಗ ಎಲ್ಲ ಪ್ರಾಡಕ್ಟಲ್ಲೂ ಜನ ಆಫ್ಟರ್ ಕೋವಿಡ್ ಜಾಸ್ತಿ ಆರ್ಗ್ಯಾನಿಕ್ ಅಂತ ನೋಡ್ತಾ ಹೋಗ್ತಾರೆ. ಸೊ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಹಾವಳಿ ಜಾಸ್ತಿನೇ ಆಗೋಗಿದೆ ಇವಾಗ. ಒಂದ್ಸಲ ಮೊನ್ನೆ ಅಷ್ಟೇ ತರಕಾರಿ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ಕೇ ಅಲ್ಲ ಅಂತ ರಿಪೋರ್ಟ್ ಬಂತು. ಸೊ ಈ ಥರ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಸತ್ಯಾಸತ್ಯತೆ ಆಗಾಗ ರಿವೀಲ್ ಆಗ್ತಾ ಇರುತ್ತೆ. ಸೊ 100% ಆರ್ಗ್ಯಾನಿಕ್ ಅಂತ ಪ್ರಾಡಕ್ಟನ್ನು ಬಿಲೀವ್ ಮಾಡಬಹುದಾ ಅವರು ಸರ್ಟಿಫಿಕೇಶನ್ ಎಲ್ಲ ತೋರಿಸಿದ್ರೆ? ನಮ್ಮ ಇಂಡಿಯಾ ಸರ್ಟಿಫಿಕೇಶನ್ ನಿಮ್ಗೆ ಗೊತ್ತು ಮೇಡಮ್ ಹೆಂಗಿರುತ್ತೆ ಅಂತ. ಇದು ಜಸ್ಟ್ ದುಡ್ಡು ಓರಿಯೆಂಟೆಡ್ ಅಷ್ಟೇ, ಅದು ಮನಿ ಓರಿಯೆಂಟೆಡ್ ಅಷ್ಟೇ. ಸರ್ಟಿಫಿಕೇಶನ್ ಅನ್ನೋದು ಒಂದಲ್ಲ ಅಷ್ಟು ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ. ಇದು 100% ಅದು ಪ್ರೂಫ್ ಅಂತ ಹೇಳೋದಕ್ಕೋಸ್ಕರ. ಬಟ್ ನಾನು ಹೇಳೋದು ಆರ್ಗ್ಯಾನಿಕ್ ಅನ್ನೋದು ಏನು ಮೇಡಮ್? ಆರ್ಗ್ಯಾನಿಕ್ ಅಂದರೆ ಇಮಿಡಿಯೇಟ್, ಅಂದರೆ ನಮ್ಮ ಕಣ್ಮುಂದೆ ನಾವು ನೋಡಿರಬೇಕು, ನಮ್ಮ ವಾತಾವರಣದಲ್ಲೇ ಅದು ಸಿಗೋವಂಥದ್ದಕ್ಕೆ ಆರ್ಗ್ಯಾನಿಕ್ ಅಂತ ಹೇಳ್ತೀವಿ. ಸಪೋಸ್ ಒಂದು ಹಣ್ಣು, ಆ ಹಣ್ಣು ಬೆಳೆಯೋದಕ್ಕೆ ಆ ಮರಕ್ಕೆ ನಾವು ಏನು ಗೊಬ್ಬರ ಹಾಕ್ತೀವಿ ಅದು ಸಹಿತ ಆರ್ಗ್ಯಾನಿಕ್ ಆಗಿರಬೇಕು. ಅಂದರೆ ನಮ್ಮ ಒಂದು ಸುತ್ತಮುತ್ತಲಿರೋ ಒಂದು ಗೊಬ್ಬರನೇ ತೆಗೆದು ಅದಕ್ಕೆ ಹಾಕಿರ್ಬೇಕು. ಅಥವಾ ನೀವು ಕೆಮಿಕಲಿ ಮೇಡ್ ಫರ್ಟಿಲೈಸರ್ ತೊಗೊಂಡು ಹಾಕ್ಬಿಟ್ಟು ಅದು ಬಿಡೋ ಹಣ್ಣನ್ನು ನೀವು ಆರ್ಗ್ಯಾನಿಕ್ ಅಂತ ಹೇಳೋಕ್ಕಾಗಲ್ಲ. ಈ ಪ್ರಾಡಕ್ಟ್ಸು ಹಂಗೇನೆ, ಯಾವ ಪ್ರಾಡಕ್ಟ್ಸು 100% ಆರ್ಗ್ಯಾನಿಕ್ ಅಲ್ಲವೇ ಅಲ್ಲ. ಸರ್ಟಿಫಿಕೇಷನ್ ಸಿಕ್ಕಿರ್ಬೋದೇ ಹೊರತು 100% ಆರ್ಗ್ಯಾನಿಕ್ ಅಂತೂ ಅಲ್ಲವೇ ಅಲ್ಲ. ಪ್ಯಾಕೇಜಿಂಗಲ್ಲಿ ಬರೋದಂತೂ ಇದ್ದಿದ್ದು 200% ಆರ್ಗ್ಯಾನಿಕ್ ಅಲ್ಲವೇ ಅಲ್ಲ. ಹೆಂಗೆ ಅಂದರೆ ನಿಮಗೆ ಆರ್ಗ್ಯಾನಿಕ್ ಅಂತ ಅನ್ನೋದು ಶೆಲ್ಫ್ ಲೈಫ್ ಎಷ್ಟಿರುತ್ತೆ? ಮ್ಯಾಕ್ಸಿಮಮ್ ಅಂದರೆ 1 ದಿವಸ ಅಲ್ವಾ? ನಿಮ್ಮ ಮನೇಲಿ ಮಾಡೋ ಅಡುಗೆ ಎಷ್ಟು ದಿನ ಇರುತ್ತೆ ಮೇಡಮ್? ನೀವೇ ಕುಕ್ ಮಾಡೋ ಅಡುಗೆ ಎಷ್ಟು ದಿನ ಇರುತ್ತೆ? 1 ದಿನ. ಪ್ಯಾಕೇಜಿಂಗಲ್ಲಿ ಬರೋದು 3 months 6 months 1 year. ಹೆಂಗೆ ಸಾಧ್ಯ? ಪ್ರೊಸೆಸ್ಡ್ ಆಗಿಲ್ಲ, ಅದಕ್ಕೆ ಕೆಮಿಕಲ್ ಏನು ಅದಕ್ಕೆ ಇದು ಮಾಡಿಲ್ಲ ಅಂದರೆ ಅದು ಹೆಂಗಿರೋಕ್ಕೆ ಸಾಧ್ಯ? ಅದು ಆರ್ಗ್ಯಾನಿಕ್ ಚಾನ್ಸೇ ಇಲ್ಲ. ಆರ್ಗ್ಯಾನಿಕ್ ಅಲ್ವೇ ಅಲ್ಲ.